ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಪ್ರಜ್ಞಾನಘನಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಃ ಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಮಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ. ಅರುಣಶಿಖರಿಸಾನುಪ್ರಾಂಗಣೆ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರಸಚ್ಚಿತ್ಸುಖವಾರಿರಾಶೇರ್ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಸದ್ದರ್ಶನಂ ಉಪನ್ಯಾಸ ಮಾಲಿಕೆಯ ಈ ತಿಂಗಳ 5 ಉಪನ್ಯಾಸಗಳಲ್ಲಿ 4ನೇ ದಿನವಾಗಿರತಕ್ಕಂಥ ಇಂದು ಸದ್ದರ್ಶನಂ ಗ್ರಂಥದ 32ನೇ ಶ್ಲೋಕವನ್ನು ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. 32 ಅನ್ನೋದು ಶಂಕರಾಚಾರ್ಯರು ಜೀವಿತವಾಗಿದ್ದಂಷ್ಟು ವರ್ಷಗಳು. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಇದು ಪ್ರಚಲಿತವಾಗಿರ್ತಕ್ಕಂಥ ಶ್ಲೋಕ. ಅಷ್ಟವರ್ಷೇ ಚತುರ್ವೇದಿ, 8 ವಯಸ್ಸಾಗೋಷ್ಟೊತ್ತಿಗೆ 4 ವೇದಗಳು ಕರತಲಾಮಲಕವಾಗಿತ್ತು ಭಗವತ್ಪಾದ ಶಂಕರರಿಗೆ. ಈಗಿನ ಕಾಲದಲ್ಲಿ ವೇದ ಅಂದರೆ ಎದುರುಗಡೆ ಮನೆ ವೇದಾನೋ ಪಕ್ಕದ ಮನೆ ವೇದಾನೋ ಅಂತ ಕೇಳೋ ಸ್ಥಿತಿ ಬರ್ತಾಯಿದೆ. ವೇದಾವತಿ ಅಂತ ಹೆಸರಿಟ್ಬಿಟ್ಟು ವೇದ ಬಾಮ್ಮ ಇಲ್ಲಿ ಅಂತ ಕರಿತೀವಲ್ಲ, ಆ ಸ್ಥಿತಿ ಆಗ್ತಾಯಿದೆ. ದ್ವಾದಶೇ ಸರ್ವಶಾಸ್ತ್ರವಿತ್, 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳು ಕರತಲಾಮಲಕವಾಗಿತ್ತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ ಭಗವದ್ಗೀತೆಯ 700 ಶ್ಲೋಕಗಳು, 555 ಬ್ರಹ್ಮಸೂತ್ರಗಳು, 10 ಉಪನಿಷತ್ತುಗಳು, ಸನತ್ಸುಜಾತಿಯ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೆದ ವಯಸ್ಸು 16. ಇನ್ನು 16 ವರ್ಷ ಆಸೇತು ಹಿಮಾಚಲ ಪರ್ಯಂತ ಕಾಲ್ನಡಿಗೆಯಲ್ಲಿ ನಡೆದು 4 ವೇದಗಳ ಪುನರುದ್ಧಾರಕ್ಕೋಸ್ಕರ 4 ಆಮ್ನಾಯ ಮಠಗಳನ್ನು ಸಂಸ್ಥಾಪನೆ ಮಾಡಿ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿ ಅನುಚ್ಛಿನ್ನವಾಗಿ ಅವಿಸ್ಕಲಿತವಾಗಿ ಆ ಪರಂಪರೆ ಎನ್ನುವುದು ಹರಿದು ಬರೋದಕ್ಕೆ ಕಾರಣೀಭೂತರಾದಂತಹ ಮಹನೀಯರು ಸಾಕ್ಷಾತ್ ಶಂಕರನ ಅವತಾರವಾದಂತಹ ಶಂಕರರು. ಈ ದೃಷ್ಟಿಯಿಂದ 32ನೇ ಶ್ಲೋಕದಲ್ಲಿ ರಮಣರು ನಮ್ಮಲ್ಲಿ ಅನುಗ್ರಹಿಸ್ತಾ ಇರೋದು ಏನಪ್ಪ ಅಂದರೆ, ತತ್ವಮಸಿ ಎಂಬತಕ್ಕಂತಹ ವಾಕ್ಯಾರ್ಥವನ್ನು ಸ್ವಾನುಭವದಿಂದ ಅರಿತುಕೊಳ್ಳಿ ಅಂತ. ಮುಖ್ಯವಾಗಿ ಅನುಭವ ಎಲ್ಲಿವರೆಗೂ ಇರೋದಿಲ್ವೋ ಅಲ್ಲಿವರೆಗೂ ವೇದಾಂತಕ್ಕೆ ಬೆಲೆ ಇಲ್ಲ. ನೀವು ಎಷ್ಟೇ ಬುದ್ಧಿ ಉಪಯೋಗಿಸಿದರೂ ಎಷ್ಟೇ ವಾದ ಮಾಡಿದರೂ ಕೂಡ ಆತ್ಮನ ವಿಷಯದಲ್ಲಿ ನೀವು ವಾದ ಮಾಡಿ ಅದನ್ನು ಸಿದ್ಧ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಸ್ವಯಂ ಸಿದ್ಧ ವಸ್ತು ಅದು. ಯಾವುದು ಸಿದ್ಧವಾಗಿಲ್ವೋ ಅದನ್ನು ಸಿದ್ಧ ಮಾಡ್ಬೋದು, ಯಾವುದು ಯಾವಾಗಲೂ ಸಿದ್ಧವೇ ಆಗಿದೆಯೋ ಅದನ್ನು ಸಿದ್ಧ ಮಾಡೋದೇನು ಬಂತು. ಅದಕ್ಕೆ ಎಷ್ಟು ಸ್ಪಷ್ಟವಾಗಿ ರಮಣರು ಉಪದೇಶ ನೀಡ್ತಾ ಇದ್ದಾರೆ ನೋಡಿ. ಆಹಸ್ಫುಟಂ ತತ್ವಮಸೀತಿ ವೇದ ತಥಾಪ್ಯ ಸಂಪ್ರಾಪ್ಯ ಪರಾತ್ಮನಿಷ್ಠಾಂ ಭೂಯೋ ವಿಚಾರೋ ಮತಿ ದುರ್ಬಲತ್ವಂ ತತ್ಸರ್ವದಾ ಸ್ವಾತ್ಮತಯಾ ಹಿ ಭಾತಿ. ವೇದಾಂತವು ತತ್ವಮಸಿ ಎಂದು ಸ್ಪಷ್ಟವಾಗಿ ಹೇಳುತ್ತಿದೆ.
ಹೀಗಿದ್ದು ಸರ್ವದಾ ಬೆಳಗುವ ಪರಮಾತ್ಮ ನಿಷ್ಠೆಯನ್ನು ಪಡೆದುಕೊಳ್ಳದೆ ವ್ಯರ್ಥವಾಗಿ ತಾರ್ಕಿಕ ಮಾರ್ಗದಿಂದ ಪ್ರಶ್ನೆ ಮಾಡುವುದು, ಚರ್ಚಿಸುವುದು ಬುದ್ಧಿಯ ದೌರ್ಬಲ್ಯವನ್ನು ತೋರ್ಪಡಿಸುತ್ತದೆಯೇ ಹೊರತು ಆತ್ಮಜ್ಞಾನವನ್ನಲ್ಲ. ನಿಮಗೆ ಎಷ್ಟು ಬುದ್ಧಿ ಇದ್ದರೆ ಅಷ್ಟೂ ಕೂಡ ನೀವು ಆರ್ಗ್ಯೂ ಮಾಡ್ಬೋದು, ಅಷ್ಟೂ ಕೂಡ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಚರ್ಚೆಯಿಂದ ಆತ್ಮವಸ್ತು ಅನ್ನೋದು ಸಿಗ್ತಕ್ಕಂಥದ್ದಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂತ್ವಮಾಪ ಸತ್ಯದತಿರ್ಬತಾಸಿ ತ್ವಾದೃಂಗ್ನೋ ಭೂಯಾನ್ ನಚಿಕೇತ ಪೃಷ್ಟ. ಅದಕ್ಕೆ ಕಠೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ತರ್ಕ ಅಪ್ರತಿಷ್ಠಾನಾತ್. ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲವನ್ನೂ ನೀನು ತರ್ಕದಿಂದ ಸಿದ್ಧ ಮಾಡೋದಕ್ಕೆ ಬರೋದಿಲ್ಲಪ್ಪ. ನಿನಗೆ ತರ್ಕಕ್ಕೆ ಮಿಗಿಲಾದಂತಹ ಅನುಭವ ಅನ್ನೋದು ಜೀವನದಲ್ಲಿ ಬೇಕಾಗತ್ತೆ. ಬರೀ ತರ್ಕದಿಂದ ಸಾಧ್ಯ ಇಲ್ಲ. ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತು ಸತತಂ ಸ್ಮರಣೀಯೌ ಚಂದ್ರಚೂಡಚರಣೌ ರಮಣೀಯೌ. ದುರ್ಗಾಚಂದ್ರ ಕಲಾಸ್ತುತಿ 27ನೇ ಶ್ಲೋಕದಲ್ಲಿ ಅಪ್ಪೈ ದೀಕ್ಷಿತರು ಅಪ್ಪಣೆ ಕೊಡಿಸ್ತಾರೆ. ತಾರ್ಕಿಕ ಘಟಪಟೇತಿ ರಟೇಯು, ಅದು ಘಟ ಪಟ ಕುಡ್ಯ ಕುಸಲ ಈ ರೀತಿಯಾಗಿಯೇ ವಾದ ಮಾಡಿ ಎಲ್ಲಿಗೆ ಬಂತು ಕೊನೆಗೆ? ಶಾಬ್ದಿಕಾ ಕಪಚಟೇತಿ ಪಟೇಯು. ವ್ಯಾಕರಣದವ್ರು ಯಾವಾಗಲೂ ಕೂಡ ವ್ಯಾಕರಣ ಸೂತ್ರಗಳ ಮೇಲೆ ಹೋಗ್ಬಿಡ್ತಾರೆ. ಅಯ್ಯೋನ್ ರೂಲ್ರು ಕಯ್ಯೋಂಗ್ ಅಯ್ಯೋಜ್ ಹೈವರಡ್ ನನ್ ಜಮೈ ಗಡದಶ್ ಜಬಗಡದಶ್ ಕಪಚಟದ ಚಟತವು ಕಪೈಷ ಸರ್ ಹಲ್. 14 ಮಾಹೇಶ್ವರ ಸೂತ್ರಗಳು. ಏನು ಸಿಕ್ದಂಗೆ ಆಯ್ತು ನಿನಗೆ ಅದರಿಂದ? ಸೊ ಅದರಿಂದ ತಾರ್ಕಿಕಾ ಘಟಪಟೇತಿ ರಟೇಯು, ಶಾಬ್ದಿಕಾ ಕಪಚಟೇತಿ ಪಟೇಯು, ಅವರಿಬ್ಬರೂ ಪ್ರಯೋಜನ ಇಲ್ಲ. ಮಾದೃಶಾಂತು ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ. ಚಂದ್ರಚೂಡ ಅಂದರೆ ಶಿವ. ಸೊ ಅದರಿಂದ ಶಿವನ ಪಾದಕ್ಕೇ ನಾವು ನಮ್ಮನ್ನು ಸಮರ್ಪಿಸ್ಕೋಬೇಕೇ ಹೊರತು ಬೇರೆ ಮಾರ್ಗ ಎಂಬತಕ್ಕಂಥದ್ದಿಲ್ಲ ಪಾರಮಾರ್ಥಿಕವಾಗಿ. ಶಿವಾನಂದ ಲಹರಿನಲ್ಲಿ ಆಚಾರ್ಯ ಶಂಕರೇ ಹೇಳಿರೋ ಹಾಗೆ, ಘಟೋವಾ ಮೃತ್ಪಿಂಡೋಪ್ಯನಿರುಪಿ ಚ ಧೂಮೋಗ್ನಿರಚಲಃ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮ ಸೌಖ್ಯಂ ವ್ರಜಸುದೀಹಿ. ಏನಪ್ಪ ಪ್ರಯೋಜನ ಆಯಿತು ನೀನು ಇಷ್ಟೆಲ್ಲ ವಾದ ಮಾಡಿ? ಮಣ್ಣು, ಮಡಕೆ, ಕಪಾಲಗಳು, ಕುಡ್ಯ, ಕುಸಲ, ಘಟ, ಪಟ ಎಲ್ಲ ಕೊನೆಗೆ ಯಾವುದು ನಿನ್ನ ಕೊನೆ ಕಾಲಕ್ಕೆ ಬರಲ್ಲಪ್ಪ. ಅದೆಲ್ಲ ಲೌಕಿಕ ವ್ಯವಹಾರಕ್ಕೆ ಹೊರತು ವೈದುಷ್ಯಂ ವಿದುಷಾ ಅಂತದ್ವತ್ತು ಭುಕ್ತಯೇ ನತು ಮುಕ್ತಯೇ. ನಿನಗೆ ಊಟ ಕೊಡ್ಬೋದಷ್ಟೇ ನಿನ್ನ ತರ್ಕವಾದದಿಂದ ಹೊರತು ಮುಕ್ತಿ ಅದರಿಂದ ಸಿಗ್ತಕ್ಕಂಥದ್ದಲ್ಲ. ಮುಕ್ತಿ ಬೇಕಾದರೆ ನಿನಗೆ ಬೇಕಾಗಿರ್ತಕ್ಕಂಥದ್ದೇ ಬೇರೆ ಜೀವನದಲ್ಲಿ. ಆ ದೃಷ್ಟಿಯಿಂದನೇ ಪ್ರತ್ಯಕ್ಷವಾಗಿ ತಾರ್ಕಿಕರು ಕಂಡದ್ದನ್ನು ಒಪ್ಪೋದಿಲ್ಲ. ಅವರು ಪ್ರತಿಯೊಂದೂ ಕೂಡ ತೀರ್ಮಾನಕ್ಕೆ ಬರಬೇಕಾದ್ರೆ ಅದಕ್ಕೊಂದು ತರ್ಕ ಬೆಳೆಸ್ತಾರೆ. ಎದುರುಗಡೆ ಒಂದು ದೊಡ್ಡ ಆನೆ ನಿಂತಿದೆ, ಅದನ್ನು ಆನೆ ಅಂತ ಅವ್ರು ನಂಬಲ್ಲ. ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆಯ ಬಾಯಿಂದ ಬರೋದರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯ ಆಗಿರಬೇಕು ಅಂತ ಒಂದು ತೀರ್ಮಾನ ಸೃಷ್ಟಿಸಿಗೆ ಅದು ಬಂದು ಅವನು ತುಳಿದಾಕ್ಬಿಟ್ರತ್ತೆ. ಅವನಿರೋದೇ ಇಲ್ಲ ಅಲ್ಲಿ. ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಅನುಮಾನೇನ ಬುಬುತ್ಸಂತೆ ತರ್ಕರಸಿಕಾಹ. ಅದಕ್ಕೆ ಮಾತಾಡೋದು ಅದೇನು ಇರುವೆ ಅಲ್ಲ ಮಿಸ್ ಆಗೋದಕ್ಕೆ. ಎದುರುಗಡೆ ದೊಡ್ಡದಾಗಿ ಆನೆ ನಿಂತಿದೆ, ಹಾಗಿದ್ದರೂ ಕೂಡ ಅದನ್ನು ಆನೆ ಅಂತ ಒಪ್ಪಲ್ಲ ಅವರು. ಏಕೆಂದರೆ ಅದು ಗೀಳಬೇಕು. ಗೀಳಿಡ್ತಕ್ಕಂಥದ್ದು ಕೇವಲ ಆನೆ ಮಾಡ್ತಕ್ಕಂಥ ಶಬ್ದ ಆಗಿರೋದ್ರಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಕ್ಕಂಥ ಶಬ್ದ ಮಾಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು. ಅಷ್ಟು ಅವನು ತೀರ್ಮಾನ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವನ ತರ್ಕ ಎಲ್ಲ ಉಪಯೋಗಿಸಿ ಅವನೇ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ತರ್ಕಕ್ಕೆ ಎಷ್ಟು ಬೆಲೆಯೋ ಅಷ್ಟೇ ಹೊರತು ಶ್ರುತಿಮತಃ ತರ್ಕೋನು ಸಂಧೀಯತಾಂ. ಉಪದೇಶ ಪಂಚಕದಲ್ಲಿ ಆಚಾರ್ಯ ಶಂಕರ ಹೇಳಿದ ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಇಟ್ಕೋ, ಶ್ರುತಿಗೆ ವಿರುದ್ಧ ಆದರೆ ತರ್ಕ ಬಿಟ್ಬಿಡು. ಪರಮ ಪ್ರಮಾಣ ಯಾವುದಂದರೆ ವೇದವೇ ಪರಮ ಪ್ರಮಾಣ. ಆ ವೇದದಲ್ಲೂ ಕೂಡ ಸಗುಣ ಪ್ರತಿಪಾದನೆ ಮಾಡೋದಕ್ಕೂ ನಿರ್ಗುಣ ಪ್ರತಿಪಾದನೆ ಮಾಡೋಕ್ಕೂ ಏನಾದರೂ ನಿನಗೆ ವ್ಯತ್ಯಾಸ ಬಂದರೆ ನಿರ್ಗುಣ ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯಗಳು ನಿಲ್ಲತ್ತೆ ಹೊರತು ಸಗುಣ ನಿಲ್ಲಲ್ಲ. ಸೊ ಆ ದೃಷ್ಟಿಯಿಂದನೇ ನಿರ್ಗುಣ ಬ್ರಹ್ಮ, ನಿರಾಕಾರ, ನಿರಂಜನ, ನಿರವಯವ ಅದಕ್ಕೇ ಬೆಲೆ ಕೊಡಬೇಕಾಗತ್ತೆ. ತರ್ಕಕ್ಕೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೀಮಿತಿ ಇದೆ. ತತ್ವಮಸಿ ಎಂಬತಕ್ಕಂತಹದ್ದು ಅನುಭವ ವಾಕ್ಯ. ಇದು ಕೇವಲ ಬಾಯಿಂದ ಹೇಳ್ತಕ್ಕಂಥದ್ದಲ್ಲ. 100 ಸಲ ತತ್ವಮಸಿ 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 ಅಂತ ಹೇಳಿದರೆ ನನಗೆ ನಾನೇ ಬ್ರಹ್ಮ ಅನ್ನೋದು ಅರಿವಾಗಲ್ಲ. ಅದು ಬರಬೇಕಾಗಿರ್ತಕ್ಕಂಥದ್ದು ಸ್ವಾನುಭವದಿಂದ. ಅದಕ್ಕೇ ಸ್ವರೂಪ ಅನುಸಂಧಾನಂ ಒಂದು ಗ್ರಂಥವನ್ನೇ ಆಚಾರ್ಯ ಶಂಕರರು ಮೀಸಲಿಟ್ಟಿದ್ದಾರೆ.
ಆ ಅನುಭವಕ್ಕೆ. ಅನುಭವಾವಸಾನತ್ವ ಶಾಸ್ತ್ರಾಣ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಕೇವಲ ಅನುಭವದ ಪ್ರಾಮಾಣ್ಯವನ್ನೇ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ 100 ವೇದವಾಕ್ಯ ಬಂದ ಬೆಂಕಿ ತಣ್ಣಗಿದೆ 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 ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೇನು ಬರ್ತಾ ಇದೆ? ಹತ್ತಿರ ಬಂದ ಕೂಡಲೇ ಬೆಂಕಿ ಕೈ ಸುಡುತ್ತೋ ಇಲ್ವೋ? ಆದ್ದರಿಂದ ನಹಿ ಶ್ರುತಿಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯಪಗಂತು ಶಕ್ಯತೆ. ಅದರಿಂದ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವವೇ ಹೊರತು ಇನ್ಯಾವುದೂ ಅಲ್ಲ. ಯಾವಾಗ ನಾವು ಕೇವಲ ತರ್ಕ ಮಾರ್ಗದಿಂದ ಹೊರಟೋಗ್ತೀವೋ ಆವಾಗ ನಾವು ವಿವೇಕವನ್ನು ಕಳ್ಕೊಂಡ್ಬಿಡ್ತೀವಿ. ನಿತ್ಯ ಅನಿತ್ಯ ವಸ್ತು ವಿವೇಕ ಅನ್ನೋದು 4 ಸಾಧನೆಗಳಲ್ಲಿ ಮೊದಲನೇ ಸಾಧನ. ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿಃ. ವಿವೇಕ ಚೂಡಾಮಣಿ ಶುರುವಾಗೋದೇ ಸಾಧನ ಚತುಷ್ಟಯ ಸಂಪತ್ತಿಯಿಂದ. ಸಾಧನ ಚತುಷ್ಟಯಗಳಿಲ್ಲದೆ ಹೋದರೆ ನಾವು ಅಧಿಕಾರಿಗಳೇ ಅಲ್ಲ ವೇದಾಂತಕ್ಕೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ ಅನ್ನೋ ವಿವೇಕ ನಮಗಿಲ್ಲದೆ ಹೋದರೆ ಏನು ಪ್ರಯೋಜನ? ವಿವೇಕ ಹೇಗೆ ಹುಟ್ಟತ್ತೆ? ಹಾಗಿದ್ದರೆ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದ ಅಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಅಷ್ಟು ಬೇಕು ಬ್ಯಾಕ್ಗ್ರೌಂಡು. ಭಾಗವತದಲ್ಲಿ ಆ ಮಾತು ಬರುತ್ತೆ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಅದಕ್ಕೆ ಹೇಳೋದು ಯಾರಿಗೆ ಎಲ್ಲಿ ಟೆಸ್ಟು ಅಂದರೆ ವಿದ್ವಾಂಸರಿಗೆ ಭಾಗವತದಲ್ಲಿ ಟೆಸ್ಟು ಅಂತ. ಭಾಗ್ಯೋದಯೇನ ನಮ್ಮ ನಿಜವಾಗಿರ್ತಕ್ಕಂಥ ಭಾಗ್ಯ ಉದಯವಾದಾಗ ಹೆಂಗೆ? ಬಹುಜನ್ಮ ಸಮಾರ್ಜಿತೇನ ಜನ್ಮ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಸತ್ಸಂಗಮಂಚ ಲಭತೆ. ಇಂತಹ ಒಂದು ಸತ್ಸಂಗ ಅನ್ನೋದು ಏರ್ಪಾಡಾಗತ್ತೆ. ಸತ್ಸಂಗ ಏನು ತಾನೇ ಕೊಡಲಾರದು ನಮಗೆ? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ತನಕ ಕರ್ಕೊಂಡೋಗುತ್ತೆ ಸತ್ಸಂಗ ಅನ್ನೋದು. ಭಜಗೋವಿಂದ ಸ್ತೋತ್ರದಲ್ಲಿ ಆಚಾರ್ಯ ಶಂಕರ್ ಹೇಳಿರೋ ಹಾಗೆ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ. ಅವಿದ್ಯಾ ಅಂದರೆ ಒಂದೇ, ಅಜ್ಞಾನ ಅಂದರೆ ಒಂದೇ. ಅಜ್ಞಾನಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಹೇತು ಅಂದರೆ ಕಾರಣ. ಹೇತುರ್ನಾ ಕಾರಣಂ ಬೀಜಂ ನಿಧಾನಂತ್ವಾದಿ ಕಾರಣಂ ಅಂತ ಅಮರಕೋಶ. ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಮೋಹ ಮದ ಅಂಧಕಾರಗಳೆಲ್ಲ ನಾಶವಾದಾಗ ವಿವೇಕ ಹುಟ್ಟತ್ತೆ. ಮೋಹ ಹೆಂಗೆ ಅಂದರೆ ಕೆಲವರಿಗೆ ರೂಪಮೋಹ, ಕೆಲವರಿಗೆ ಅಧಿಕಾರ ಮೋಹ, ಕೆಲವರಿಗೆ ಧನಮೋಹ, ಕೆಲವರಿಗೆ ವಿದ್ಯಾಮೋಹ. ಮೋಹವನ್ನು ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಮುಹ್ಯತೀತಿ ಮೋಹ. ಯಾವುದು ಎಲ್ಲರನ್ನೂ ಕೂಡ ಹಿಡ್ಕೊಂಡ್ಬಿಡತ್ತೋ ಮುಚ್ಚಲ್ರು ಮೋಚನೆ. ಅದಕ್ಕೇ ಮುಕ್ತಿ ಅಂದ್ರೇನು? ಮೋಹದಿಂದ ನಾವು ಆಚೆ ಬರಬೇಕು, ಏಷಣಾತ್ರಯದಿಂದ ನಾವು ಆಚೆ ಬರಬೇಕು. ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅಂತ ಅದಕ್ಕೆ ಹೇಳೋದು. ಏಷಣಾತ್ರಯಗಳನ್ನು ಎಲ್ಲಿ ತನಕ ದಾಟಕ್ಕಾಗಲ್ವೋ ಅಲ್ಲಿ ತನಕ ಮುಕ್ತಿ ಎಂಬತಕ್ಕಂಥದ್ದು ಹತ್ತಿರ ಕೂಡ ಸುಳಿಯೋದಕ್ಕೆ ಕಷ್ಟ ಆಗುತ್ತೆ. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ. ಪುತ್ರೈಷಣದಿಂದ ದಾರೈಷಣ ಬರುತ್ತೆ ನೋಡಿ. ದಾರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಇದೆ, ಕಲತ್ರಂ ಅನ್ನೋ ಶಬ್ದ ಸಂಸ್ಕೃತದಲ್ಲಿದೆ, ಪತ್ನಿ ಅನ್ನೋ ಶಬ್ದವೂ ಸಂಸ್ಕೃತದಲ್ಲಿದೆ. ಒಂದು ಪುಲ್ಲಿಂಗದಲ್ಲಿದೆ, ಒಂದು ಸ್ತ್ರೀಲಿಂಗದಲ್ಲಿದೆ, ಒಂದು ನಪುಂಸಕಲಿಂಗದಲ್ಲಿದೆ. ಅದರಿಂದ ಹೆಂಡತಿ ಸಂಸ್ಕೃತದಲ್ಲಿ ಮಾತ್ರ ಪುಲ್ಲಿಂಗ ಆಗ್ಬೋದು, ಸ್ತ್ರೀಲಿಂಗ ಆಗ್ಬೋದು, ನಪುಂಸಕಲಿಂಗನೂ ಆಗ್ಬೋದು. ಬಳಸ್ತಕ್ಕಂಥ ವೈವಿಧ್ಯ ದೃಷ್ಟಿಯಿಂದ ಅದು ಭಾಷೆಯ ಒಂದು ಸೌಂದರ್ಯವೂ ಹೌದು, ಭಾಷೆಯ ಒಂದು ಕ್ಲಿಷ್ಟತೆಯೂ ಹೌದು. ಸೊ ಈ ದೃಷ್ಟಿಯಿಂದ ಆ ವಿವೇಕ ಮನುಷ್ಯನನ್ನು ಎಲ್ಲಿವರೆಗೂ ಇಡಿಸೋದಿಲ್ವೋ ಅಲ್ಲಿವರೆಗೂ ನಮಗೆ ಈ ಅನುಭವ ಎಂಬತಕ್ಕಂಥದ್ದು ರೂಢಮೂಲವಾಗೋದಿಲ್ಲ. ಒಂದು ಕ್ಷಣ ನಾವು ಕೋಪದಿಂದ ಕಳ್ಕೊಂಡ್ರೆ ಮಾನವ ಪ್ರಾಣಿ ಆಗಿಬಿಡ್ತಾನೆ. ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ಆ ದೃಷ್ಟಿಯಿಂದನೇ ವಿವೇಕವನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಭಾರವಿ ಅಂತ ಒಬ್ಬ ಕವಿ ಇದ್ದ. ಲೋಕದಲ್ಲಿ ಪ್ರತಿಯೊಬ್ಬರು ಅವನ್ನ ಹೊಗಳ್ತಾ ಇದ್ದರು, ಅವನ ತಂದೆ ಒಬ್ಬನ ಬಿಟ್ಟು. ಒಂದಿನ ಅವನೇನು ಅಂದ್ಕೊಂಡ, ನನ್ನ ತಂದೆನ ಮುಗಿಸ್ಬಿಟ್ರೆ, ನನ್ನ ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ಬರೀ ಕೀರ್ತನೆ ಇರುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ ಸೈಜ್ ಕಲ್ಲು ಇಟ್ಕೊಂಡು ಕೂತಿದ್ದಾನೆ. ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು. ಆವಾಗ ತಾಯಿ ತಂದೆ ಮಾತಾಡೋದು ಅವನಿಗೆ ಕೇಳಿಸ್ತಂತೆ. ತಾಯಿ ಆದವಳು ಕೇಳಿದ್ಲಂತೆ, ಅಲ್ಲ ರೀ, ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ತುಂಬ ಬುದ್ಧಿವಂತ ಅಂತ, ನೀವು ಯಾಕ್ರಿ ಹೊಗಳಲ್ಲ ಅಂತ. ಅದಕ್ಕೆ ಅವನು ಹೇಳಿದಂತೆ, ನನಗೆ ಗೊತ್ತು ಕಣೆ ಅವನು ಎಷ್ಟು ಬುದ್ಧಿವಂತ ಅಂತ. ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೇನದು ಅವನ ತಲೆಗೆ ಹೋದರೆ ಅವನು ಇನ್ನೂ ದೊಡ್ಡ ಬುದ್ಧಿವಂತ ಆಗಲ್ಲ. ಅವನು ಲೋಕಕ್ಕೆ ಕೀರ್ತಿಶಾಲಿ ಆಗಲಿ ನಮ್ಮ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೆ ನನ್ನ ಮಗನ ವಿದ್ಯೆ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳಿದಂತೆ. ಅದನ್ನು ಕೇಳಿಸ್ಕೊಂಡು ಭಾರವಿ ಅಂದ್ಕೊಂಡಂತೆ,
ಒಂದು ಕ್ಷಣ ನಾನೇನಾದರೂ ಅಪ್ಪಿ ತಪ್ಪಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ, ಆಗಿದ್ದಾಗೋಗತ್ತೆ. ಅದಕ್ಕೆ ಕಬೀರ್ ಒಂದು ಕಡೆ ಹೇಳ್ತಾನೆ ದೋಹಾನಲ್ಲಿ, ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯಾ ಚುಗ್ ಗಯಿ ಖೇತ್ ತಬ್ ಪಚಿತಾಯೇ ಕ್ಯಾ ಹೋವತ್ ಹೈ. ಆಚೆ ದಿನ ಪಾಚೆ ಗಯೇ, ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಜಬ್ ಚಿಡಿಯಾ ಚುಗ್ ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ತಬ್ ಪಚಿತಾಯೇ ಕ್ಯಾ ಹೋವತ್ ಹೈ. ಆಗ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಬೇಲಿ ನಿರ್ಮಿಸಬೇಕಾಗಿತ್ತು, ನಾನು ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು. ಈಗ ನೀನು ಅಂದ್ಕೊಂಡೇನು ಪ್ರಯೋಜನ? ಆಗಿದ್ದಾಗೋಯ್ತು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾ ಭವ. ಅದಕ್ಕೆ ಹಿಂದೆ ಆಗಿರೋದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ, ಮುಂದೆ ಏನಾಗ್ಬಿಡತ್ತೋ ಅಂತ ಭಯಪಟ್ಟು ಪ್ರಯೋಜನ ಇಲ್ಲ. ಈಗೇನು ಮಾಡಬೇಕು ಅದನ್ನು ಮಾಡು ಅಂತ. ಮರುದಿನ ಬೆಳಗ್ಗೆ ತಂದೆ ಹತ್ತಿರ ಬಂದು ಭಾರವಿ ಕೇಳಿದಂತೆ, ಅಪ್ಪ, ತಂದೆನ ಕೊಲ್ಲಬೇಕು ಅಂತಿರೋ ಮಗನಿಗೇನು ಪ್ರಾಯಶ್ಚಿತ್ತ? ಏನಿಲ್ಲಪ್ಪ, ಅತ್ತೆ ಮಾವಂದ್ರ ಮನೇಲಿ ಒಂದು ವಾರ ಇದ್ಬಿಟ್ರೆ ಸಾಕು ಅನ್ನಂತೆ ತಂದೆ. ಅವ್ನಿಗೆ ಅರ್ಥ ಆಗಲಿಲ್ಲ, ಏನು ಅತ್ತೆ ಮಾವಂದ್ರ ಮನೇಲಿ ಒಂದು ವಾರ ಇರೋದು ಏನು ಮಹಾ ದೊಡ್ಡ ಕಷ್ಟ? ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಅತ್ತೆ ಮಾವನ ಮನೆಗೆ ಹೊರಟುಬಿಟ್ಟ. ಏನು ವರ್ಷಾನುಗಟ್ಟಲೆ ಕರೆದ್ರೂ ಕೂಡ ಬಂದಿರಲಿಲ್ಲ. ಬರದೆ ಅಳಿಯಂದರು ಬಂದರೆ ಏನು ಸಾಮಾನ್ಯನ? ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತ. ಹಾಲು, ಮೊಸರು, ತುಪ್ಪ, ಬೆಣ್ಣೆ ಧಾರಾಕಾರವಾಗಿ ಅಳಿಯನ ಎಲೆ ಕಡೆಗೆ ಹರಿತಂತೆ. ಒಂದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. 4ನೇ ದಿನ ಅತ್ತೆ ಬಂದು, ಏನೋ ಸ್ವಲ್ಪ ಕೊಟ್ಟಿಗೆ ಕಡೆ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ. ಮಾವನವರು, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂದ್ರಂತೆ. ಆಗ ಒಂದು ಶ್ಲೋಕ ಹೇಳ್ತಾನೆ ಅವನು ಆಶುವಾಗಿ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಅತ್ತೆ ಮಾವಂತರ ಮನೆಯಲ್ಲಿರೋದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3, 5 ಅಥ 7, 3, 5 ಮ್ಯಾಕ್ಸಿಮಮ್ 7 ದಿನ. ದದಿ ಮಧು ಘೃತ ಕ್ಷೀರಧಾರ ಪ್ರವಾಹ, ಹಾಲು, ತುಪ್ಪ, ಜೇನು ಎಲ್ಲ ಕೂಡ ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆ ಹರಿಯತ್ತಂತೆ. ತದುಪರಿ ದಿನಮೇಕಂ, ಅವನೇನಾದರೂ ವಾರದ ಆದಮೇಲೆ ಅತ್ತೆ ಮಾವಂದರ ಮನೆಯಲ್ಲಿದ್ದರೆ ಪಾದರಕ್ಷಾ ಪ್ರಯೋಗ, ಮೂಲೆಯಲ್ಲಿರೋದು ಕೈಗೆ ತೆಗೆದುಕೋತಾರೆ ಅಂತ. ಅದಕ್ಕೆ ಅತಿಪರಿಚಯಾದ ಅವಜ್ಞ ಅಂತ. ಅದಕ್ಕೆ ನಮ್ಮಲ್ಲಿರೋದು ತುಂಬ ಸಲಿಗೆ ಆಗಿಬಿಟ್ರೆ ಅದು ಕೂಡ ಡೇಂಜರ್. ಅದಕ್ಕೆ ಎಷ್ಟೋ ಅಷ್ಟು ನಾವು ಗೌರವದಲ್ಲಿ ಇರಬೇಕೇ ಹೊರತು ಅತಿಯಾಗಿ ಯಾರಿಗಾದರೂ ಸಲಿಗೆ ಕೊಡ್ತಾ ಹೋದರೆ ಅದು ನಮಗೆ ಕಷ್ಟ ಆಗುತ್ತೆ. ಸೊ ಆ ದೃಷ್ಟಿಯಿಂದ ವಿವೇಕ ಕಳ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ನಾನು ಆ ಉದಾಹರಣೆ ಕೊಟ್ಟಿದ್ದು. ಆ ದೃಷ್ಟಿಯಿಂದ ವಿವೇಕನೇ ಮನುಷ್ಯನನ್ನಾಗಿ ಮಾಡೋದು. ಪ್ರಾಣಿಯಿಂದ ಮನುಷ್ಯನನ್ನು ಬೇರ್ಪಡಿಸ್ತಕ್ಕಂಥ ಏಕೈಕ ಸಾಧನ ಅಂದರೆ ವಿವೇಕ. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವೇದಾಂತವು ತತ್ವಮಸಿ ಎಂದು ಸ್ಪಷ್ಟವಾಗಿ ಹೇಳುತ್ತಿದೆ. ಹಾಗಿದ್ದರೆ ತತ್ವಮಸಿ ಅನ್ನೋದೇನು? ಅದೊಂದು ಮಹಾವಾಕ್ಯ. ಅದನ್ನು ಮೊಟ್ಟ ಮೊದಲನೇದಾಗಿ ನಾವು ಅರ್ಥಕೋಬೇಕು. ನಮ್ಮಲ್ಲಿರೋ 4 ವೇದಗಳು, 4 ವೇದಗಳಲ್ಲಿ 4 ಮಹಾವಾಕ್ಯಗಳು ಲೋಕಕ್ಕೆ ಕೊಟ್ಟಿದ್ದಾರೆ. ವೇದ ಅಂದ್ರೇನೋ, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥಃ ವೇದಯತಿ ಸಹ ವೇದ. ಸಾಯಣಾಚಾರ್ಯರು 4 ವೇದಗಳಿಗೆ ಭಾಷ್ಯವನ್ನು ಅನುಗ್ರಹಿಸಿದ್ದಾರೆ. ಋಗ್ಭಾಷ್ಯ ಭೂಮಿಕಾನಲ್ಲಿ ಈ ಮಾತನ್ನು ಹೇಳ್ತಾರೆ. ಇಷ್ಟವಾದದನ್ನು ಪಡೆಯೋದಕ್ಕೆ, ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಲೌಕಿಕವಾಗಿರ್ತಕ್ಕಂಥ ಉಪಾಯವನ್ನು ಬೋಧಿಸ್ತಕ್ಕಂಥ ಗ್ರಂಥ ಯಾವುದಿದೆಯೋ ಅದಕ್ಕೆ ವೇದ ಅಂತ ಕರಿ ಅಂತ. ಆ ವೇದಗಳು ಮತ್ತೆ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಮತ್ತು ಒಂದೊಂದು ವೇದದಲ್ಲೂ ಕೂಡ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ವಿಭಾಗ. ಸಂಹಿತ ಅನ್ನೋದು ಬ್ರಹ್ಮಚರ್ಯಾಶ್ರಮಕ್ಕೆ ಸೇರಿದ್ದು. ಸಂಹಿತ ಅಧ್ಯಯನ ಅಂದ್ರೇನೋ ಬಾಯಿಪಾಠ ಮಾಡೋದು, ಉರು ಹೊಡೆಯೋದು, ಗಟ್ಟು ಮಾಡೋದು. ಆ ದೃಷ್ಟಿಯಿಂದ ಉಪನೀತನಾಗಿರ್ತಕ್ಕಂಥ ವಟು 7 ತುಂಬಿ 8ನೇ ವರ್ಷ ಪೂರ್ತಿ ಆಗದೇ ಇರೋವಾಗ ಉಪನೀತನಾಗಿ 16ನೇ ವಯಸ್ಸು ತನಕ 8 ವರ್ಷಗಳ ಕಾಲ ಗುರುಕುಲ ವಾಸದಲ್ಲಿ ವೇದವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದರಿಂದ ಅದಕ್ಕೆ ಸಂಹಿತಾ ಭಾಗ ಅಂತ ಕರೆಯೋದು. ವೇದೋ ನಿತ್ಯಮಧೀಯತಾಂ ತದಿದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಶಂಕರ ಭಗವತ್ಪಾದರು ಸೋಪಾನ ಪಂಚಕದ 1ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸಿದ್ದಾರೆ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು. ವೇದಾಧ್ಯಯನ ಮಾಡೋನು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ ನಮ್ಮಲ್ಲಿರೋದು. ವೇದ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಪಠೇತ್. ಅದಕ್ಕೆ ಮಾತಿರೋದು. ಯಾರು ವೇದಾಧ್ಯಯನವನ್ನು ಮಾಡ್ತಾರೋ ಅವರು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ. ಅದಕ್ಕೆ ವೇದ ಬ್ರಹ್ಮಶ್ರೀ
ಆ ಮಾತನ್ನು ನಾವು ಹೇಳ್ತಕ್ಕಂಥದ್ದು. ಸಾಕ್ಷಾತ್ ಬ್ರಹ್ಮಸ್ವರೂಪರು ಅಂತ ಅವರಿಗೆ ಬ್ರಾಹ್ಮಿ ಕಳೆ ಅನ್ನೋದಿರುತ್ತೆ ಮುಖದಲ್ಲಿ ಅಂತ ವೇದಾಧ್ಯಯನ ಸಂಪನ್ನ ಮಾಡಿರ್ತಕ್ಕಂಥವರಿಗೆ. ಅದರಲ್ಲೂ ಕೂಡ ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತಿರೋದು. ಘನ ಎಲ್ಲಕ್ಕಿಂತ ಕಷ್ಟವಾಗಿರೋದು. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಪೂರ್ತಿ ಭಾರತದಲ್ಲೇ 54 ಜನ ಘನಪಾಠಿಗಳಿದ್ದಾರೆ ಅಂತ. ಈ ಘನಪಾಠಿಗಳ ತಲೆ ಉರುಳೋದ್ರೆ ಆಮೇಲೆ ಬರೀ ಟೇಪ್ ರೆಕಾರ್ಡ್ರಲ್ಲಿ ಕೇಳ್ಕೋಬೇಕು ನಾವಷ್ಟೇ ವೇದವನ್ನು, ಹೇಳೋರೇ ಇರೋದಿಲ್ಲ. ಸೊ ಅದರಿಂದ ಘನ ಅನ್ನೋದು ಯಾವ ರೀತಿ ಹೋಗುತ್ತೆ? ಗಣಾನ ಅಂತ್ವಾತ್ವ ಗಣಾನಾಂ ಗಣಾನ ಅಂತ್ವಾತ್ವ ಗಣಪತಿಂ ಗಣಪತಿಂ ಹವಾಮಹೇ ಕವಿಂ ಕವಿಗುಂ ಹವಾಮಹೇ ಹವಾಮಹೇ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ರಾಜಂ ರಾಜಂ ಜ್ಯೇಷ್ಠರಾಜಂ. ಈ ರೀತಿ ಹೋಗುತ್ತೆ ಘನಪಾಠ ಅನ್ನೋದು. ಹೆಂಗಿರುತ್ತೆ ಅದು? 8 ವರ್ಷ ಅದು ಅಭ್ಯಾಸ ಮಾಡ್ದ ಅಂದರೆ ಸಲಕ್ಷಣ ಘನಪಾಠಿ ಅಂತ ಟೈಟ್ಲ್ ಕೊಡ್ತಕ್ಕಂಥದ್ದು. ಸೊ ತಮಿಳ್ ಪಾಠಿ ಅಲ್ಲ, ಇದು ಘನಪಾಠಿ ಇದು. ಸೊ ಆ ಘನ ಸರಿಯಾಗಿ ನಿಂತ್ಕೋಬೇಕು ನೋಡಿ. ಘನ ಅಂದ್ರೇ ಲಿಟ್ರಲಾಗಿ ನೀವು ತೆಗೆದುಕೊಂಡ್ರೂ ಕೂಡ ಭಾರವಾಗಿರೋದು, ತೂಕವಾಗಿರೋದು, ಆಳವಾಗಿರೋದು, ಬೇಸ್ ಅನ್ನೋ ಅರ್ಥದಲ್ಲಿ ಘನ ಅಂತ ಬರುತ್ತೆ ನೋಡಿ. ಅದಕ್ಕೇ ಘನಪಾಠ ಅಂತ ನಮ್ಮಲ್ಲಿರೋದು. ಮತ್ತು ಎರಡನೇದು ಯಾವುದು? ಬ್ರಾಹ್ಮಣ ಅಂದರೆ ಯಾರೂ ಕೂಡ ಜಾತಿವಾಚಕ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಬ್ರಾಹ್ಮಣ ಎಂಬತಕ್ಕಂಥದ್ದು ವೇದವನ್ನು ಹೇಳೋದಕ್ಕೆ ಹೊರಟಿರ್ತಕ್ಕಂತಹ ಸುದೀರ್ಘವಾದ ಯಜ್ಞಯಾಗಾದಿ ಪ್ರಕ್ರಿಯೆಗೆ ಕೂಡಿರ್ತಕ್ಕಂತಹ ಗದ್ಯ ಭಾಗಗಳಿಗೆ ಬ್ರಾಹ್ಮಣ ಅಂತ ಕರೆಯೋದು. ನಪುಂಸಕಲಿಂಗ ಶಬ್ದ ಬ್ರಾಹ್ಮಣ ಅನ್ನೋದು. ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಯಾರಿಗೆ ಬ್ರಹ್ಮಜ್ಞಾನವಾಗಿದೆಯೋ ಅವನು ಬ್ರಾಹ್ಮಣ ಅನ್ನೋ ಅರ್ಥದಲ್ಲಿ ಬಳಸಿರ್ತಕ್ಕಂಥದ್ದು. ಮೂರನೇದು ಆರಣ್ಯಕಗಳು, ವಾನಪ್ರಸ್ಥಾಶ್ರಮಕ್ಕೆ ಮೀಸಲಾಗಿರೋದು. ಮೂರನೇದು ಆರಣ್ಯಕಗಳು. ಅರಣ್ಯೇ ಅಧೀಯಾನಾಹ ಗ್ರಂಥಾಹ ಆರಣ್ಯಕಾಹ. ಅರಣ್ಯದಲ್ಲಿ ಯಾವುದು ಓದೋದಕ್ಕೆ ಲಾಯಕ್ಕಾಗಿರೋದೋ ಅದಕ್ಕೆ ಆರಣ್ಯಕಗಳು ಅಂತ ಕರೆಯೋದು. ತೈತರಿಯ ಆರಣ್ಯಕ ನಿಮ್ಮೆಲ್ಲ ಗೊತ್ತೇ ಇದೆ. 6 ಪ್ರಶ್ನೆ ಇರೋದು. 5 ಪ್ರಶ್ನೆ ಮನೇಲಿ ಹೇಳ್ಕೊಡ್ತಾರೆ, 6ನೇ ಪ್ರಶ್ನೆ ಮನೇಲಿ ಹೇಳಲ್ಲ. ಯಾಕೆಂದರೆ ಅದು ಅಪರಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಎಲ್ಲೋ ದೇವಸ್ಥಾನದಲ್ಲೋ ಗುಡಿ ಮುಂದೆ ಮರದ ಕೆಳಗಡೆನೋ ಅದು ಹೇಳ್ತಕ್ಕಂಥ ಪದ್ಧತಿ. 6ನೇ ಪ್ರಶ್ನೆ ಮನೇಲಿ ಹೇಳಲ್ಲ. ಸಾಮಾನ್ಯವಾಗಿ ತಂದೆ ತಾಯಿ ಇರೋರಿಗೂ ಹೇಳ್ಕೊಡಲ್ಲ. ಅದೊಂದು ಪದ್ಧತಿ ನಮ್ಮಲ್ಲಿರೋದು. ಹೇಗೆಂದರೆ ಗರುಡ ಪುರಾಣ ಮನೇಲಿ ಓದಲ್ವೋ ಹಾಗೆ. ಸೊ ಈ ದೃಷ್ಟಿಯಿಂದ ಅದು ಅರಣ್ಯಕ್ಕೆ ಸಂಬಂಧಪಟ್ಟಿರೋದು ವಾನಪ್ರಸ್ಥಾಶ್ರಮ. ಅದಾದಮೇಲೆ ಕೊನೆದಿದೆ ನೋಡಿ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮಕ್ಕೆ ಬರೋದು ಯಾವುದು ಅಂದರೆ ಉಪನಿಷತ್. ಸನ್ಯಾಸ ಅಂದರೆ ಏನು ಗೊತ್ತಾ? ಸಮ್ಯಕ್ ನ್ಯಾಸಃ ಸನ್ಯಾಸಃ, ಎಲ್ಲವನ್ನು ಬಿಟ್ಟಿರೋದು ಅಂತ. ನ್ಯಾಸ ಏವ ತ್ಯರೇಚಯತ್ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ. ರಂಗಪ್ರಿಯ ಸ್ವಾಮಿಗಳ ಮಾತಲ್ಲೇ ಹೇಳೋದಾದರೆ ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನ ಬುದ್ಧಿನೇ ಹೋಗದೆ ಹೋದ್ರೆ ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ, ತೊಗೊಳ್ಳೋದಲ್ಲ. ಸೊ ಆ ದೃಷ್ಟಿಯಿಂದ ಸಮ್ಯಕ್ ನ್ಯಾಸಃ ಸನ್ಯಾಸಃ. ನ್ಯಾಸ ಅಂದರೆ ಇಡೋದು ಅಂತಾಗತ್ತೆ. ಅಲಂಕಾರ ನ್ಯಾಸಃ. ಮೃಚ್ಛಕಟಿಕಾ ನಾಟಕದ 1ನೇ ಅಂಕದಲ್ಲಿ ಶೂದ್ರಕ ಮಹಾರಾಜ ಮಾಡಿರ್ತಕ್ಕಂಥ ನಾಮಕರಣ ಯಾವುದು? ಅಲಂಕಾರ ನ್ಯಾಸಃ. ಚಾರುದತ್ತನ ಮನೆಯಲ್ಲಿ ವಸಂತ ಸೇನೆ ಬಂದು ತನ್ನ ಆಭರಣಗಳೆಲ್ಲ ಇಟ್ಟು ಹೋಗೋದರಿಂದ ಅಲ್ಲಿ ನ್ಯಾಸ ಶಬ್ದವನ್ನು ಬಳಸಿದ್ದಾನೆ ಅವನು. ಶಕಾರ ಅಟ್ಟಿಸ್ಕೊಂಡು ಬಂದಾಗ ತಿಷ್ಟ ವಸಂತ ಸೇನೆ ತಿಷ್ಟ ಕುತ್ರ ಗಚ್ಚಸಿ ಮಾಮ ವಿಹಾಯ ಮಾಧವಿಕೆ ಪಲ್ಲವಿಕೆ ಅಶರಣಾಸ್ಮಿ ಪ್ರಯಚ್ಛಮೇ ಪ್ರತಿವಚನಂ. 842 ಡೈಲಾಗ್ಸ್ ಬಾಯಲ್ಲಿರಬೇಕು ಶಕಾರನ ಪಾತ್ರ ಮಾಡೋವನಿಗೆ ಮೃಚ್ಛಕಟಿಕಾ ನಾಟಕದಲ್ಲಿ. 2 ಗಂಟೆ 48 ನಿಮಿಷ ನಾಟಕ ವಿತ್ 8 ಮಿನಿಟ್ಸ್ ಆಫ್ ಇಂಟರ್ವಲ್. ಸೊ ಆ ದೃಷ್ಟಿಯಿಂದ ಯಾರಾದರೂ ಶಕಾರನ ಪಾತ್ರ ಮಾಡ್ದ ಅಂದರೆ ಅವನಿಗೆ ಪೂರ್ತಿ ಮೃಚ್ಛಕಟಿಕ ಬಾಯಲ್ಲಿ ಬರುತ್ತೆ ಅಂತಾನೆ. ನನಗೊಂದು ಸಲ ಹಂಗೆ ಆಗೋಯ್ತು ಜೀವನದಲ್ಲಿ. 79ನೇ ಇಸ್ವಿ ಡಿಸೆಂಬರ್ 30ನೇ ತಾರೀಕು ಟೌನ್ ಹಾಲಲ್ಲಿ ಮೃಚ್ಛಕಟಿಕಾ ನಾಟಕ MES ಕಾಲೇಜಿಂದ ಮಾಡಿದ್ವು. ಆಮೇಲೆ 10 ವರ್ಷ ಆದಮೇಲೆ ಟಿಕೆಟ್ ತೊಗೊಂಡು ಲಾಸ್ಟ್ ಸೀಟಲ್ಲಿ ಕೂತಿದ್ದೆ. ಡೈರೆಕ್ಟರ್ ಕರೆದ, ಏನು ಅಂತ ಕೇಳಿದೆ. ಇಲ್ಲ ಅಂದ. ಏನಿಲ್ಲ ಅಂದೆ. ವಸಂತ ಸೇನೆ ಬಂದಿಲ್ಲ ಅಂದ. ಏನು ಮಾಡಬೇಕು ನೀನು ಮಾಡು ಅಂದ. ಆಮೇಲೆ ಹೋಗಿ ಸೀರೆ ಉಟ್ಕೊಂಡು ವಸಂತ ಸೇನೆ ಮಾಡಿದೆ. 10 ವರ್ಷ ಆದಮೇಲೆ ಡೈಲಾಗ್ಸ್ ಜ್ಞಾಪಕ ಮಾಡಿಕೊಂಡು ಏನೋ ಹೀಗೆ ವಿಚಿತ್ರವಾಗಿ ನಡೆಯುತ್ತೆ ಕೆಲವು ಸಲ ಜೀವನಗಳು. ಈಗ ಅದೆಲ್ಲ ವಯಸ್ಸಾಗೋಯ್ತು, ಏನು ಮಾಡೋದು? ಈಗ ನೆನಪಿನ ಶಕ್ತಿನೂ ಇಲ್ಲ, ಇದು ಇಲ್ಲ. ಆಗೇನೋ ಇತ್ತು, ಭಗವಂತ ಕೊಟ್ಟಿದ್ದ. ಸೊ ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ಮುಖ್ಯವಾಗಿ ಇಲ್ಲಿ ಉಪನಿಷತ್ ಅಂದರೆ ಏನಪ್ಪ? ಉಪ ನೀ ಸತ್. ಉಪ ಅಂದರೆ ಹತ್ತಿರ, ನೀ ಅಂದರೆ ಕುಳಿತುಕೊಂಡು, ಸತ್ ಅಂದರೆ ಬ್ರಹ್ಮ ಅಥವಾ ಆತ್ಮವನ್ನು ಗುರುಮುಖೇನಾನೇ ಅಧ್ಯಯನ ಮಾಡಬೇಕು. ಅಧ್ಯಯನ ಅಂದರೆ ಏನು? ಉಚ್ಚಾರಣ ಅನುಚ್ಚಾರಣಂ ವೇದ. ಅವರು 1 ಸಲ ಉಚ್ಚಾರ ಮಾಡಬೇಕು. ಋಗ್ವೇದ ಆದರೆ 3 ಸಲ ಮಾಡಬೇಕು. ಯಜುರ್ವೇದ ಆದರೆ 2 ಸಲ ಹೇಳಬೇಕು. ಆಗ ಉಚ್ಚಾರಣ ಅನುಚ್ಚಾರಣ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಕ್ರಮಕ್ಕೇ ವೇದ ಅಂತ ನಮ್ಮಲ್ಲಿರ್ತಕ್ಕಂಥದ್ದು.
ಕದಾದ್ವೈತಂ ಪಶ್ಯನ್ನಖಿಲಮಪಿ ಸತ್ಯಂ ಶಿವಮಯಂ ಮಹಾವಾಕ್ಯಾರ್ಥಾನಾಮವಗತಿ ಸಮಭ್ಯಾಸವಶತಃ ಗತದ್ವೈತಾಭಾಸ ಶಿವೇತ್ಯೇವ ವಿಲಪನ್ ಮುನಿರ್ನ ವ್ಯಾಮೋಹಂ ಭಜತಿ ಗುರುದೀಕ್ಷಾಕ್ಷತತಮಾಹ. ಈ ಮಾತನ್ನೇ ಶಂಕರ ಭಗವತ್ಪಾದರು ಜೀವನ್ಮುಕ್ತಾನಂದ ಲಹರಿ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ನಮಗೆ ಎಷ್ಟೋ ಜನಕ್ಕೆ ಜೀವನ್ಮುಕ್ತಾನಂದ ಲಹರಿ ಅಂತಲೂ ಒಂದಿದೆ ಅಂತಲೇ ಗೊತ್ತಿಲ್ಲ. ನಮಗೆ ಯಾಕೆಂದರೆ ಸುಪ್ರಸಿದ್ಧ, ನಾನು ಯಾರನ್ನ ದೂರಬೇಕು ಅಂತೆಲ್ಲ ಹೇಳ್ತಾ ಇರೋದು, ಕಿವಿ ಮೇಲೆ ಯಾವಾಗಲೂ ಬೀಳೋದು ಯಾವುದೋ ಸೌಂದರ್ಯ ಲಹರಿ, ಶಿವಾನಂದ ಲಹರಿ. ಎಷ್ಟು ಜನ ಆನಂದ ಲಹರಿ ಪಾರಾಯಣ ಮಾಡ್ತಾರೆ, ಎಷ್ಟು ಜನ ಜೀವನ್ಮುಕ್ತಾನಂದ ಲಹರಿ ಪಾರಾಯಣ ಮಾಡ್ತಾರೆ. ಅದು ಶಂಕರದೇ ಕೃತಿ ಅಲ್ವಾ? ಹೌದಾ ಅಂತ ಕೇಳ್ತಾರೆ. ಅಲ್ವಾ ಅಂದರೆ ಹೌದು ಅಂತ ಹೇಳಲ್ಲ, ಹೌದಾ ಅದನ್ನೂ ಬರೆದ್ರ ಅವರು? ಯಾಕ್ರಿ ಇಷ್ಟೆಲ್ಲ ಬರೆದ್ರು? ಇರೋದೇ ನಮಗೆ ಓದೋದು ಕಷ್ಟ ರೀ, ಇನ್ನು ಅದನ್ನು ಬರೆದಿಟ್ಬಿಟ್ರಾ 32 ವಯಸ್ಸಿಗೆ? ಯಾಕಪ್ಪ ಮಾಡಿದರು ಅಂತಾರೆ. ಸೊ ಅದರಿಂದ ಜೀವನ್ಮುಕ್ತಾನಂದ ಲಹರಿ ಜೀವನ್ಮುಕ್ತಿಯನ್ನೇ ವರ್ಣನೆ ಮಾಡೋಕ್ಕೆ ಸ್ತೋತ್ರ ಸಾಹಿತ್ಯದಲ್ಲಿ ಅವರು ಬರೆದಿರ್ತಕ್ಕಂಥ ಕೃತಿ. ಭಾಷ್ಯವಾಕ್ಯದಲ್ಲಿ ಅನೇಕ ಕಡೆ ಬರುತ್ತೆ ಜೀವನ್ಮುಕ್ತಿ ವಿವೇಕ ಅಂತಲೇ ಬೇರೆ ಗ್ರಂಥ ಇದೆ. ಮಹಾವಾಕ್ಯ ದರ್ಪಣದಲ್ಲಿ ಅದನ್ನು ಹೇಳಿದ್ರೆ ನಾವು ಮಹಾವಾಕ್ಯ ದರ್ಪಣ ಅಂದರೆ ಜರ್ನಲಿಸ್ಟ್ ಮಹಾವಾಕ್ಯ ತರ್ಪಣ ಅಂತ ಪ್ರಿಂಟ್ ಮಾಡ್ತಾರೆ. ಯಾಕಂದ್ರೆ ನಮಗೆ ದರ್ಪಣ ಅಂದರೆ ಏನು ಅಂತ ಗೊತ್ತಿಲ್ಲ. ತರ್ಪಣ ಆದರೆ ಕಿವಿ ಮೇಲೆ ಕೇಳಿ ಮಾಡದೆ ಹೋದರೂ ಕಿವಿ ಮೇಲೆ ಕೇಳಿರ್ತೀವಲ್ಲ. ದರ್ಪಣ ಅಂದರೆ ಕನ್ನಡಿ, ತರ್ಪಣ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಪ್ರಪಂಚವೆಲ್ಲ ಸತ್ಯ ಶಿವಮಯ ಎಂದು ಅದ್ವೈತವೇ ಎಂದು ಮಹಾವಾಕ್ಯಗಳ ಅರ್ಥಜ್ಞಾನದ ಅಭ್ಯಾಸದಿಂದ ಕಂಡುಕೊಂಡು ಶಿವ ಎಂದು ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡು ಮುನಿ ಭ್ರಾಂತಿಯನ್ನು ಹೊಂದುವುದಿಲ್ಲ. ಮೊಟ್ಟ ಮೊದಲನೇದಾಗಿ ಅದ್ವೈತ ಅಂದ್ರೇನು? ಶಾಂತಂ ಶಿವಂ ಅದ್ವೈತಂ. ಮಾಂಡುಕ್ಯೋಪನಿಷತ್ತು 7ನೇ ಮಂತ್ರ. ನೋಡಿ, ಉಪನಿಷತ್ತುಗಳು 108 ಅಂತ ಹೇಳ್ತಾರೆ, ಆದರೆ ಪ್ರಖ್ಯಾತವಾಗಿರೋದು 10 ಉಪನಿಷತ್ತುಗಳು. ಈಶಕೇನ ಕಟ, ಮುಂಡ ಮಾಂಡುಕ್ಯ ಪ್ರಶ್ನ, ಐತರೆಯ ತೈತರಿಯ, ಛಾಂದೋಗ್ಯ, ಬೃಹದಾರಣ್ಯಕ. ಈ 10ಕ್ಕೆ ದಶೋಪನಿಷತ್ತುಗಳು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. 4 ವೇದಗಳಿಗೆ ಅನುಗುಣವಾಗಿ ಈ ಉಪನಿಷತ್ತುಗಳನ್ನು ವಿಂಗಡಣೆ ಮಾಡಿದಾಗ ಒಂದೊಂದು ವೇದಕ್ಕೆ ಅನುಗುಣವಾಗಿ ಒಂದೊಂದು ಮಹಾವಾಕ್ಯವನ್ನು ಬಂದಿದ್ದಾರೆ. ಶಾಂತಂ ಶಿವಂ ಅದ್ವೈತಂ. ಮಾಂಡುಕ್ಯೋಪನಿಷತ್ತು 7ನೇ ಮಂತ್ರ. ಶಾಂತವಾಗಿರೋದು, ಮಂಗಳಕರವಾಗಿರೋದು ಅದ್ವೈತ ಅಂತ. 2ನೇ ಹೇಳಿಕೆ ಅಷ್ಟಾವಕ್ರ ಗೀತೆಯಲ್ಲಿ 1ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಕೂಟಸ್ಥಂ ಬೋಧಂ ಅದ್ವೈತಂ. ಸಮೂಹವಾಗಿರ್ತಕ್ಕಂಥ ಜ್ಞಾನ. ಬೋಧ ಅಂದರೆ ಬೇರೆಯಲ್ಲ, ಜ್ಞಾನ ಅಂದರೆ ಬೇರೆಯಲ್ಲ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ಕೇನೋಪನಿಷತ್ತು. ಬರೀ ಬೋಧವಾದರೆ ಸಾಲದು, ಪ್ರತಿಬೋಧವಾಗಬೇಕು, ಬೇರೆಯವ್ರಿಗೆ ಆ ಬೋಧ ಮಾಡಬೇಕು. ಅದಕ್ಕೆ ಯಾವಾಗಲೂ ಕೂಡ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ದ ನೋಬ್ಲೆಸ್ಟ್ ಪ್ರೊಫೆಷನ್ ಆನ್ ಅರ್ತ್ ಈಸ್ ಟೀಚರ್ಸ್ ಪ್ರೊಫೆಷನ್ ಅಂತ. ಏಕೆಂದರೆ ತಾನು ಓದಿರೋದನ್ನು ಬೇರೆಯವ್ರಿಗೆ ಕಲಿಸ್ತಕ್ಕಂಥದ್ದಿದೆ ನೋಡಿ, ಅದು ಬಹಳ ದೊಡ್ಡ ಗುಣ. ಅದಕ್ಕೆ ನಮ್ಮಲ್ಲಿ ಅನ್ನದಾನ ದೊಡ್ಡ ದಾನ, ಆದರೆ ವಿದ್ಯಾದಾನ ಒಂದೇ ಅನ್ನದಾನಕ್ಕಿಂತ ದೊಡ್ಡದು. ಏಕೆಂದರೆ ಯಾರಿಗಾದ್ರೂ ಊಟ ಕೊಟ್ಟರೆ ಹಸ್ದಿರೋರಿಗೆ 3-4 ಗಂಟೆ ತಡೆಯುತ್ತೆ, ಮತ್ತೆ ಹಸುವಾಗತ್ತಲ್ಲ. ಹಸುವೆ ಆಗದೇ ಇರೋ ಹಾಗೆ ಯಾರಿಗೂ ಕೂಡ ಊಟ ಕೊಡೋಕ್ಕಾಗಲ್ಲ. ಆದರೆ 1 ಅಕ್ಷರ ಕಲಿಸ್ಕೊಟ್ಟವನು ಗುರುವೇ ನಮ್ಮಲ್ಲಿ. ಯಾರು 1 ಅಕ್ಷರ ಕಲಿಸ್ಕೊಟ್ಟ ಗುರುವನ್ನು ಮರ್ತು ಹೋಗ್ತಾರೋ 100 ನಾಯಿ ಜನ್ಮ ಎತ್ತಿ ಕೊನೆಗೆ ಚಂಡಾಲ್ನಾಗ ಹುಟ್ಟುತ್ತಾನೆ ಅಂತ ಪ್ರಾಯಶ್ಚಿತ್ತ. ಏಕಾಕ್ಷರ ಪ್ರದಾತಾರಂ ಯೋಗುರುಂ ನಾಭಿನಂದತಿ ಶ್ವಾನಯೋನಿಂ ಶತಂ ಭುಂಕ್ತ್ವ ಚಾಂಡಾಲೇಶು ಅಭಿಜಾಯತೆ ಅಂತ. ಅದಕ್ಕೆ ಗುರುಮುಖೇನಾನೇ ಅಧ್ಯಯನ ಮಾಡಬೇಕು ಅಂತಿರೋದು ನಮ್ಮಲ್ಲಿ. ಅದ್ವೈತಂ ಚಿದ್ಘನಂ. ಚಿತ್ತನ್ನೇ ಘನವಾಗಿರ್ತಕ್ಕಂಥ. ಚಿತ್ತಂದರೆ ಏನು ಅಂತ ಹೇಳಿದ್ದೀನಿ ಸುದೀರ್ಘವಾಗಿ ಮೊನ್ನೆ ಪ್ರವಚನದಲ್ಲಿ. ಚಿತ್ತಂದರೆ ಜ್ಞಾನ, ಜ್ಞಾನಕ್ಕೆ ಪರ್ಯಾಯ ಪದವಾಗಿರೋದು ಚಿತ್. ಅದಕ್ಕೆ ಚಿತ್ಯೈ ನಮಃ ಚಿತ್ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ ಬರೋದು. ಲಲಿತಾ ಅಂದರೆ ಜ್ಞಾಪಕ ಬಂತು. ಲಲಿತಾ ಅಂದರೆ ಬೇರೆಯಲ್ಲ, ತತ್ವಮಸಿ ಅಂದರೆ ಬೇರೆಯಲ್ಲ. ತತ್ವಮಸಿ ಅನ್ನೋದು ಮಹಾವಾಕ್ಯ. ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ಈ 4 ಕೂಡ ಮಹಾವಾಕ್ಯಗಳು. ಈಗ ನೋಡಿ, ತತ್ವಮಸಿ ಅನ್ನೋದಕ್ಕೆ ನನ್ನ ವ್ಯಾಖ್ಯಾನ ಬೇಡ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಎಡತೊರೆ ಸುಬ್ರಾಯ ಶರ್ಮರ ಲಲಿತಾ ಸಹಸ್ರನಾಮಕ್ಕೆ ಆಶೀರ್ವಚನವನ್ನು 1931ರಲ್ಲಿ ಬರೆದಿರ್ತಕ್ಕಂಥ ಗ್ರಂಥದ 4ನೇ ಪುಟದಲ್ಲಿ ಏನು ಹೇಳ್ತಾರೆ ಅಂದರೆ, ಲಾ ಅಂದ್ರೇನು, ಲೀ ಅಂದ್ರೇನು, ತಾ ಅಂದ್ರೇನು ಅಂತ ವರ್ಣನೆ ಮಾಡಿದ್ದಾರೆ. ಲಾ ಅಂದ್ರೇನಪ್ಪ? ಲಕ್ಷ್ಯ ಪದಾರ್ಥ ವೇದೇಶು. ವೇದಗಳಲ್ಲಿ ತನ್ನ ಲಕ್ಷ್ಯವನ್ನು ಇಟ್ಟುಕೊಂಡು. ಲೀ ಲಿಂಗಭೇದ ರಹಿತ, ಲಿಂಗಭೇದವಿಲ್ಲದೆ ತತ್ವಮಸ್ಯಾದಿ ವಾಕ್ಯಾರ್ಥವಾತ್ ಲಲಿತಾ ಇತ್ಯಭಿಧೀಯತೆ. ಇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ, ನನ್ನ ವ್ಯಾಖ್ಯಾನ ಅಲ್ಲ. ಲಾ ಅಂದರೆ ವೇದದಲ್ಲಿ ಲಕ್ಷ್ಯ ಪದಾರ್ಥವನ್ನು ಇಟ್ಕೊಂಡು, ಲೀ ಅಂದರೆ ಲಿಂಗಭೇದವಿಲ್ಲದೆ, ತಾ ಅಂದರೆ ತತ್ವಮಸಿ ವಾಕ್ಯಾರ್ಥದಲ್ಲಿ ಯಾರಿಗೆ ಲಕ್ಷ್ಯವಿದೆಯೋ ಅವಳು ಲಲಿತಾ.
ಅದನ್ನೇ ಪಾಶ್ಚಾತ್ಯರು ಹೇಳೋದು ಲೋಲಿಟಾ. ಒಂದು ಇಂಗ್ಲೀಷ್ ಲಿಟ್ರೇಚರ್ ಒಂದು ಬುಕ್ ಇದೆ ಲೋಲಿಟಾ ಅಂತ. ಸೊ ಲಲಿತಾನೇ ಲೋಲಿಟಾ ಆಗುತ್ತೆ. ಫೋನೆಟಿಕ್ಸು ಲಿಂಗ್ವಿಸ್ಟಿಕ್ಸ್ ಪ್ರಕಾರ ನೀವು ನೋಡೋದಾದರೆ ಹೇಗೆ ಮಾತೃ ಅನ್ನೋದು ನೋಡಿ ಮದರ್ ಆಯಿತು, ಅದೇ ಮುಟ್ಟರ್ ಆಯಿತು ಜರ್ಮನಲ್ಲಿ, ಮೇಟರ್ ಆಯಿತು ಲ್ಯಾಟಿನಲ್ಲಿ. ಸೊ ಸಂಸ್ಕೃತ ಬರೋರಿಗೆ ಜರ್ಮನ್ ಭಾಷೆ ಭಾಳ ಸುಲಭ ಕಲಿಯೋದಕ್ಕೆ. ಆ ಕಡೆ ಗಮನ ಇರಬೇಕಷ್ಟೆ. ಗಮನ ಇಟ್ಕೊಂಡ್ರೆ ಒಂದು ವಾರದಲ್ಲಿ ಕಲ್ತ್ಬಿಡ್ಬೋದು. ಏಕನ್ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಐನ್ ಜ್ವೈ ಡ್ರೈ ಫಿಯರ್ ಫಿನ್ ಝೆಕ್ ಝೀಬನ್ ಆಕ್ ನೈನ್ ಝೆನ್. ಝೆನ್ ಅಂದರೆ 10 ಜರ್ಮನ್ ಭಾಷೆಯಲ್ಲಿ. ಸೊ ಯಾರಿಗೆ ಸಂಸ್ಕೃತ ವ್ಯಾಕರಣ ಗೊತ್ತಿರುತ್ತೋ ಅವರು ಜರ್ಮನ್ ವ್ಯಾಕರಣ ಭಾಳ ಸುಲಭ ಕಲಿಬೋದು. ಅದಕ್ಕೇ ಮ್ಯಾಕ್ಸ್ ಮುಲ್ಲರ್ಗೆ ಅಷ್ಟು ವೇದಗಳ ಬಗ್ಗೆ ಅಟ್ರ್ಯಾಕ್ಟ್ ಆಗಿದ್ದವನು. ಮ್ಯಾಕ್ಸ್ ಮುಲ್ಲರ್ ಅಂತ ಬರೆಯುವಾಗಲೂ ಕೂಡ ಯು ಮೇಲೆ ನಾವು 2 ಚುಕ್ಕೆ ಇಡಬೇಕೆ ಹೊರತು MUE ಬರೀಬಾರ್ದು. MUE ಬರೆದ್ರೆ ಇಂಗ್ಲೀಷ್ ಆಗೋಯ್ತದು. MU 2 dots, ದಟ್ಸ್ ಕಾಲ್ಡ್ ಉಂಬ್ಲೌಟ್ ಇನ್ ಜರ್ಮನ್. ಸೊ ಹಾಗೆ ಎಷ್ಟು ಜಾಸ್ತಿ ಭಾಷೆಗಳು ಬಂದರೆ ಅಷ್ಟು ಒಳ್ಳೆಯದು. ಏನೋ ಒಂದು 12 ಭಾಷೆ ಬಂದರೆ ನಾಟ್ ಬ್ಯಾಡ್. ಆನಂದ್ ಕುಮಾರ್ ಸ್ವಾಮಿಗೆ 16 ಭಾಷೆ ಬರ್ತಾಯಿತ್ತು. ಸೊ ಅದರಿಂದ ಸುಖರೂಪಂ ಚಿದದ್ವೈತಂ. ಸೊ ಅದ್ವೈತ ಏನು ಹೇಳಕ್ಕೆ ಹೋಗಿದೆ? ಸುಖವನ್ನು ಹೇಳಕ್ಕೆ ಹೋಗಿದೆ. ಎಲ್ರಿಗೂ ಸುಖ ಬೇಕು, ಆದರೆ ಸುಖ ಪಡ್ಕೊಳ್ತಕ್ಕಂಥ ಕೆಲಸ ಮಾತ್ರ ನಾವು ಮಾಡಿಲ್ಲ. ದುಃಖ ಪಡ್ತಕ್ಕಂತಹ ಕೆಲಸ ಮಾಡಿ ಸುಖ ಬೇಕು ಅಂದರೆ ಹೆಂಗೆ ಸಿಗತ್ತೆ? ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಸುಖ ಮತ್ತು ದುಃಖಗಳು ಚಕ್ರ ತರಹ ತಿರುಗ್ತಾ ಇರುತ್ತೆ ಅಂತ ಭಾಸ ಸ್ವಪ್ನವಾಸದ ನಾಟಕದ 5ನೇ ಅಂಕದ 14ನೇ ಶ್ಲೋಕದ 4ನೇ ಪಾದದಲ್ಲಿ ಹೇಳ್ತಾನೆ ಆ ಮಾತನ್ನು. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ನೋಡಿ, ಚಕ್ರ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಬಂದಿದ್ದು ಮತ್ತೆ ಮೇಲಕ್ಕೆ ಹೋಗುತ್ತೆ. 9 ದುಃಖ ಬಂದರೆ 1 ಸುಖ ಬರುತ್ತಂತೆ. ಸುಖ ಬಂತು ಅನ್ನೋಷ್ಟೊತ್ತಿಗೆ ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಚಕ್ರ, ಮತ್ತೆ ದುಃಖನ ಗ್ಯಾರಂಟಿ. ದೇ ಕಮ್ ಇನ್ ದ ರೇಷಿಯೋ ಆಫ್ 9:1. ಅದರಿಂದ ನಮ್ಗೆ ಯಾವಾಗಲೂ ದುಃಖವಾಗಿಯೇ ಇರೋ ಹಾಗೆ ಕಾಣೋದು. ಸುಖ ಬಂತು ಅನ್ನೋಷ್ಟೊತ್ತಿಗೆ ಹೊಟ್ಟೋಗಿರುತ್ತೆ ಅದು ಮುಂದಕ್ಕೆ. ಯಾಕೆಂದರೆ ನಾವು ಆ ರೀತಿಯಾಗಿರೋ ಪುಣ್ಯ ಮಾಡ್ಕೊಂಡು ಬಂದಿಲ್ಲ ಅದರಲ್ಲೇ ಶಾಶ್ವತವಾಗಿ ನಿಲ್ಲೋದಕ್ಕೆ. ಅವಸ್ಥಾತ್ರಯಾತೀತಂ ಅದ್ವೈತಂ. ಮುಂದಿನ ಹೇಳಿಕೆ ಅದ್ವೈತ ಅಂದ್ರೇನು? 3 ಅವಸ್ಥೆಗಳಿಗೆ ಮೀರಿರ್ತಕ್ಕಂಥದ್ದು. ಯಾವುದು 3 ಅವಸ್ಥೆಗಳು? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಅದಕ್ಕೆ ಅತೀತವಾಗಿರೋ ತುರಿಯವೇ ಅದ್ವೈತ ಅಂತ. ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಅವಧೂತ ಗೀತಾನಲ್ಲಿ 1ನೇ ಶ್ಲೋಕದಲ್ಲೇ ದತ್ತಾತ್ರೇಯರು ಈ ಮಾತನ್ನು ಹೇಳ್ತಾರೆ. ದತ್ತರ ಅವತಾರ ಅಂದರೆ ಏನು ಸಾಮಾನ್ಯನ? ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಬೆನ್ನುವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ದತ್ತಾತ್ರೇಯನ ಮೇಲೆ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಕಥಿತಾಗಮಾರ್ಥಸಾರಂ ಮಥಿತಾ ಕಿಲ ಕಾರಣಾವಿದ್ಯಂ ಪತಿಪರಮೇ ಸ್ಥಿತ ಮನಿಷಂ ಶಿಥಿಲಿತ ಪಾಪೌಗಮಾಶ್ರಯೇ ದತ್ತಂ. ಕಥಿತ ಆಗಮಾರ್ಥ ಸಾರಂ. ಸಮಸ್ತ ಆಗಮಗಳ ಸಾರವನ್ನು ಕೊಟ್ಟಿರ್ತಕ್ಕಂಥ. ಆಗಮ ಅಂದ್ರೇನು? 3 ಅಕ್ಷರ ಇದೆ ನೋಡಿ. ಆ ಗ ಮ. ಆ ಅಂದ್ರೇನು? ಆಗತಂ ಶಿವವಕ್ತ್ರೇಭ್ಯ. ಯಾವುದು ಶಿವನ ಬಾಯಿಂದ ಬಂತೋ. ಗತಂಚ ಗಿರಿಜಾಮುಖೆ. ಯಾವುದು ಪಾರ್ವತಿಯನ್ನು ಸೇರುತ್ತೋ. ಮತಿತಂ ವಾಸುದೇವೇನ ತಸ್ಮಾತ್ ಆಗಮ ಉಚ್ಯತೆ. ಅದು ಆಗಮ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಶಿವನಿಂದ ಬಂದು ಪಾರ್ವತಿಯನ್ನು ಸೇರಿ ಯಾವುದು ಕೊನೆಗೆ ಮಥನವಾಗಿ ಆಚೆ ಬಂತೋ ಅದಕ್ಕೆ ಆಗಮ ಅಂತ ಕರೆಯೋದು. ನಿಗಮ ಅಂದರೆ ವೇದ. ಗಣೇಶನ ಕಾಲುಗಳೇ ವೇದಗಳು ಅಂತ ಚಂಪೂ ರಾಮಾಯಣದ ಮಂಗಳ ಶ್ಲೋಕದಲ್ಲಿ ಭೋಜ ವರ್ಣನೆ ಮಾಡ್ತಾನೆ. ಲಕ್ಷ್ಮೀಂತನೋತ ನಿತರಾಮಿತರಾನಪೇಕ್ಷ ಮಂಗ್ರಿದ್ವಯಂ ನಿಗಮ ಶಾಖಿ ಶಿಖಾ ಪ್ರವಾಲಂ ಹೇರಂಬ ಬಂಬುರು ಹಡಂಬರ ಚೌರ್ಯ ನಿಘ್ನ ವಿಘ್ನಾದ್ರಿಬೇಜ ಶತದಾರ ದುರಂಧರನ್ನಃ. ಗಣಪತಿಯ ಕಾಲುಗಳೇ ವೇದಗಳು ಅಂತ ಅದು ಇರ್ತಕ್ಕದ್ದು. ಗಣಪತಿ ಸೊಂಡಲು ನೋಡಿ, ನೀವು ನೋಡಿದರೆ ಓಂಕಾರದ ಆಕಾರದಲ್ಲಿದೆ ಸೊಂಡಿಲು. ದಟ್ ಈಸ್ ಸಾಂಕೇತಿಕತೆ, ಸಿಂಬಲಿಸಮ್. ನಮ್ಮಲ್ಲಿ ಮುಖ್ಯವಾಗಿ ಒಂದೊಂದು ಬಣ್ಣಕ್ಕೂ ಒಂದೊಂದು ಸಂಕೇತ ಅನ್ನೋದಿದೆ ನಮ್ಮಲ್ಲಿ. ಕಲರ್ ಸಿಂಬಲಿಸಮ್. ಆನಂದ್ ಕುಮಾರ್ ಸ್ವಾಮಿ ಸಿಂಬಲಿಸಮ್ ಮೇಲೆ ಒಂದು ಪುಸ್ತಕ ಬರೆದಿದ್ದಾನೆ. ವೈಟ್ ಈಸ್ ಫಾರ್ ಪ್ಯೂರಿಟಿ, ರೆಡ್ ಈಸ್ ಫಾರ್ ರಿವೆಂಜ್, ಬ್ಲ್ಯಾಕ್ ಈಸ್ ಫಾರ್ ಈವಿಲ್, ಯೆಲ್ಲೋ ಈಸ್ ಫಾರ್ ಕವರ್ಡೀಸ್, ಬ್ಲೂ ಈಸ್ ಫಾರ್ ಇನ್ಫಿನಿಟಿ, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ, ಗ್ರೇ ಈಸ್ ಫಾರ್ ಡಿಗ್ನಿಟಿ, ಆ್ಯಂಡ್ ವೈಲೆಟ್ ಈಸ್ ದಿ ಕಲರ್ ಆಫ್ ಗಾಡ್ಸ್. ನೋ ಹ್ಯೂಮನ್ ಬೀಯಿಂಗ್ ಶುಡ್ ವೇರ್ ವೈಲೆಟ್ ಬಿಕಾಸ್ ಗಾಡ್ಸ್ ವಿಲ್ ಫ್ರೌನ್ ಅಪಾನ್ ದೆಮ್ ಅಂತ. ಸೊ ವೈಲೆಟ್ ಕಲರ್ ಮನುಷ್ಯರು ಹಾಕ್ಕೋಬಾರ್ದು ಅಂತ. ಅದು ಕಲರ್ ಸಿಂಬಲಿಸಮ್ ಬಿಡಿ. ಸೊ ಅದು ಬೇರೆ ಆಚೆ ಹೋಗೋದಂತ ಅದಕ್ಕೆ ನಾನು ಇಲ್ಲಿ ಈಗ ಆಗಲ್ಲ. ಅಜಂ ಅಕ್ಷರಂ ಅದ್ವೈತಂ. ಸದಾಶಿವ ಬ್ರಹ್ಮೇಂದ್ರರು ನಹಿರೇ ಶಂಕ ಅಂತ ಒಂದು ಅವರ ಕೀರ್ತನೆ ಇದೆ. ಅದರಲ್ಲಿ ಬರುತ್ತೆ ಈ ಮಾತು, ಅಜಂ ಅಕ್ಷರಂ ಅದ್ವೈತಂ. ಅದ್ವೈತ ಅಂದ್ರೇನು? ಅಜ. ಜ ಅಂದ್ರೇನು? ಹುಟ್ಟು. ಅಜ ಅಂದರೆ ಹುಟ್ಟಿಲ್ಲದೆ ಇರೋದು ಅಂತ.
ಅಫ್ಕೋರ್ಸ್ ರಘುವಂಶದ ರಾಜರಲ್ಲಿ ಅಜಮಹಾರಾಜ ಅಂತಲೂ ಒಬ್ಬ ಇದ್ದ, ಅಜ ಇಂದುಮತಿ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವರಿಬ್ಬರೂ ಕೂಡ ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಇಂದುಮತಿ ಮೇಲೆ ಒಂದು ಪಾರಿಜಾತ ಹೂ ಬಿದ್ದು ಅವಳು ಅಷ್ಟಕ್ಕೇ ಹೋಗ್ಬಿಟ್ಳು. ಇನ್ನು ಎಷ್ಟು ಕೋಮಲೆ ಆಗಿರಬೇಕು ಅವಳು. ಇನ್ನು ಚಂಡೆ ಹೂ ಏನಾದರೂ ಬಿದ್ದಿದ್ರೆ ಸಮಾಧಿನೇ ಆಗಿಬಿಡ್ತಾ ಇದ್ಲೋ ಏನೋ. ಬರೀ ಪಾರಿಜಾತ ಹೂ ಬಿದ್ದಿದ್ದಕ್ಕೆ ಹೋಗ್ಬಿಡ್ಬೇಕಾದ್ರೆ ಕೋಮಲೆ ಅಲ್ಲ ಅವಳು, ಕೋಮಲೆ ಅಂತ ಹೇಳಬೇಕು. ಎಷ್ಟು ಕೋಮಲೆ ಅಂದರೆ ನೋಡಿ, ಕೈಯಲ್ಲಿ ಬಿಡಿಸಿದ್ರೆ ದಳಗಳೆಲ್ಲ ಕೈಗೆ ಬಂದುಬಿಡತ್ತೆ ಪಾರಿಜಾತ ಅನ್ನೋದು. ಅದು ಹೇಳ್ತಾರೆ ಸಾಮಾನ್ಯವಾಗಿ ಪುಣ್ಯ ಮಾಡಿರೋರ ಮನೇಲಿ ಮಾತ್ರ ಪಾರಿಜಾತ ಗಿಡ ಬೆಳೆಯುತ್ತೆ ಅಂತ. ಏಕೆಂದರೆ ಪಾರಿಜಾತ ಸಾಮಾನ್ಯವಾಗಿ ಬರೋದು ಕೂಡ ಕಷ್ಟನೇ. ಕೆಲವ್ರ ಮನೇಲಿ ಮಾತ್ರ ಇರುತ್ತೆ, ಏನೋ ಕೆಲವ್ರ ಮನೆ ಒಂದು 4-5 ಇರುತ್ತೆ. ಬೆಳಗ್ಗೆ ಎದ್ದು ಕರೆಕ್ಟಾಗಿ 1008 ಪಾರಿಜಾತ ಸಿಗುತ್ತೆ. ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. 4 ಗಂಟೆಗೆ ಎದ್ದು ಪಾರಿಜಾತ ಎಲ್ಲ ಬಿಡಿಸಿ ಅದರಿಂದ ಪೂಜೆ ಮಾಡೋದು ಅಂದರೆ ಅದೊಂದು ಆನಂದ. ಆ ದೃಷ್ಟಿಯಿಂದ ಅವರೇ ಗಿಡ ತರಬೇಕು, ಅವರೇ ಪಾತಿ ಮಾಡಬೇಕು, ಅವರೇ ನೀರು ಹಾಕಬೇಕು, ಅವರೇ ಹೂ ಬಿಡಿಸ್ಬೇಕು, ಅವರೇ ಪೂಜೆ ಮಾಡಬೇಕು. ಆಗಲೇ ಅವ್ರಿಗೆ ಪೂರ್ತಿ ಪುಣ್ಯ ಬರೋದು. ಇಲ್ಲದ್ರೆ ಪುಣ್ಯ ಶೇರ್ ಆಗಿಬಿಡುತ್ತೆ. ನಾನು ಯಾಕೆ ಶೇರ್ ಆಗಕ್ಕೆ ಬಿಡಬೇಕು ಬೇರೆಯವರಿಗೆ? ನಾನೇ ಗಿಡ ತಂದು ನೆಡ್ತೀನಿ, ನಾನೇ ನೀರು ಹಾಕ್ತೀನಿ, ನಾನೇ ಹೂ ಬಿಡಿಸ್ತೀನಿ, ನಾನೇ ಪೂಜೆ ಮಾಡ್ತೀನಿ. ಸೊ ಆ ದೃಷ್ಟಿಯಿಂದ ಬೇರೆಯವ್ರಿಗೆ ಬಿಡಬಾರ್ದು ಪುಣ್ಯನ. ಅಜಂ ಅಕ್ಷರಂ ಅದ್ವೈತಂ. ಸೊ ಅದರಿಂದ ಅಜ ಹುಟ್ಟು ಇಲ್ಲದೆ ಇರತಕ್ಕಂಥದ್ದು. ಅಕ್ಷರ ಅಂದ್ರೇನೋ ಕ್ಷರವಿಲ್ಲದೆ ಇರತಕ್ಕಂಥದ್ದು ಅಕ್ಷರ. ಗೀತೆಯಲ್ಲಿ ಏನು ಬರುತ್ತೆ? ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ನಮ್ಮ ಗಿರಿನಗರದಲ್ಲಿ ಅಕ್ಷರಂ ಕಾರ್ಯಾಲಯ ಇದೆ ನೋಡಿ, ಸಂಭಾಷಣೆ ಸಂದೇಶ ಎಲ್ಲ ನಡೆಸ್ತಾರೆ ಅವರು. ಸೊ ಯಾವುದು ಕ್ಷರವಲ್ಲವೋ ಅದು ಅಕ್ಷರ, ಅಂದರೆ ಆತ್ಮ ಅಂತ ಅರ್ಥ. 10ನೇ ಶತಮಾನದ ಕಾಶ್ಮೀರ ಪಂಡಿತ ಕ್ಷೇಮೇಂದ್ರ, ಅವನು ತನ್ನ ಕೃತಿಯ ಕೊನೆಯ ಶ್ಲೋಕದಲ್ಲಿ ಸರಸ್ವತಿಗೆ ಧ್ಯಾನ ಮಾಡ್ತಾನೆ. ಸಾಮಾನ್ಯವಾಗಿ ನಾವು ಗ್ರಂಥದ ಆರಂಭದಲ್ಲಿ ಸರಸ್ವತಿ ಧ್ಯಾನ ಮಾಡೋದುಂಟು, ಅವನು ಗ್ರಂಥದ ಕೊನೆಗೆ ಸರಸ್ವತಿ ಧ್ಯಾನ ಮಾಡಿದ್ದಾನೆ. ಧ್ಯಾಯೇತ್ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತವರ್ಷಿಣೀಂ. ಕ್ಷೇಮೇಂದ್ರನ ಮಾತು. ಅಕ್ಷರ ಅನ್ನೋದರಲ್ಲಿ ಅವನ ಶ್ಲೇಷಾಲಂಕಾರ ಇಟ್ಟಿರೋದು. ಒಂದು ಅಕ್ಷರ ಅಂದ್ರೇನು? ಅ ಈ ಅಕ್ಷರ, ಅದಕ್ಕೆ ಅಧಿದೇವತೆ ವಿದ್ಯಾಧಿದೇವತೆ ಸರಸ್ವತಿ ಅಂತ ಹೊರಗಡೆ ನೋಡ್ತಕ್ಕಂಥ ಅರ್ಥ. ಇನ್ನು ಒಳಗಡೆ ಇನ್ನೊಂದು ಅರ್ಥ ಇದೆ, ಆತ್ಮಸ್ವರೂಪಿಣಿ ಅಂತ ಅರ್ಥ. ಅಕ್ಷರಾಭರಣ ಸಂಯುಕ್ತಾಂ ಅಂದರೆ ಆತ್ಮವನ್ನೇ ಆಭರಣವಾಗಿ ಯಾವಳು ಉಳ್ಳವಳು ಅಂತಹ ಸರಸ್ವತಿಗೆ ನಮಸ್ಕಾರ ಅಂತ ಇನ್ನೊಂದು ಅರ್ಥ. ಇದು ಅವನು ಕೊಟ್ಟಿರ್ತಕ್ಕಂತಹ ಅರ್ಥ. ಅದ್ವೈತಮೇವ ಸತ್ಯಂ. ಸ್ವಾತ್ಮ ನಿರೂಪಣದಲ್ಲಿ ಸತ್ಯವಾಗಿರೋದು ಏನು ಹಾಗಿದ್ರೆ ಅದ್ವೈತ ಒಂದೇ. ಶುದ್ಧಂ ಅದ್ವೈತಂ ಸದದ್ವೈತಂ ಅದ್ವೈತಂ. ಸತ್ ಅಂದ್ರೇನು ಅಂತ ಮೊದಲನೇ ದಿನದ ಉಪನ್ಯಾಸದಲ್ಲಿ ಮೊದಲ 9 ನಿಮಿಷ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ಯಾವುದು ಸತ್ ಅಂದರೆ ಯಾವುದು ಯಾವುದನ್ನು ಬಿಟ್ಟಿರೋದಿಲ್ವೋ ಅದೇ ಸತ್. ಅದಕ್ಕೆ ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಆ ಮಾತು ಬಂದಿರೋದು. ಸರ್ವ ಅನರ್ಥ ನಿವಾರಣಂ ಅದ್ವೈತಂ. ಎಲ್ಲ ಅನರ್ಥಗಳನ್ನು ನಮಗೆ ತಪ್ಪಿಸೋದು ಯಾವುದು ಅಂದರೆ ಅದೇ ಅದ್ವೈತ ಜ್ಞಾನ ಅಂತ ಪಂಚದಶಿನಲ್ಲಿ 6ನೇ ಅಧ್ಯಾಯ 248ನೇ ಶ್ಲೋಕದಲ್ಲಿ ವಿದ್ಯಾರಣ್ಯ ಮಹರ್ಷಿಗಳು ಭಿನ್ನವಿಸ್ಕೊಂಡಿದ್ದಾರೆ. ಅದ್ವೈತಂ ಭೂಮಾನಂದಂ. ನೋಡಿ, ಆನಂದದಲ್ಲಿ ಅನೇಕ ರೀತಿಯಾಗಿರೋ ಆನಂದ ಇದೆ. ಕೆಲವರಿಗೆ ಜಿಲೇಬಿ ಕಂಡ್ರೆ ಆನಂದ. ರಾಮಕೃಷ್ಣ ಪರಮಹಂಸರು ಅಂತಹ ಜೀವನ್ಮುಕ್ತರು, ಆದರೂ ಜಿಲೇಬಿ ಕಂಡ್ರೆ ಅವರಿಗೆ ಬಹಳ ಇಷ್ಟ ಆಯಿತು. ಅದಕ್ಕೆ ಇವತ್ತಿಗೂ ನೀವು ನೋಡಿ, ಪರಮಹಂಸರ ಜಯಂತಿ ದಿವಸ ಜಿಲೇಬಿನೇ ಪ್ರಸಾದ ಮಾಡಿ ಹಂಚೋದು. ಶ್ರೀಧರ ಸ್ವಾಮಿಗಳು ಅಂಥ ಮುಕ್ತರು, ಶಿವಮೊಗ್ಗ ಹತ್ತಿರ ಇದ್ದವರು. ಅವರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ. ಕೊನೆಗೆ ಹೆಂಗೆ ಅವ್ರು ದೂದ್ ಪೇಡ ತಿನ್ನೋದನ್ನು ಬಿಟ್ಟಿದ್ದು, ಮಣ್ಣು ಸೇರಿಸ್ಕೊಂಡು ವಾಕರ್ಕೆ ಹಾಕಿ ದೂದ್ ಪೇಡ ತಿನ್ನೋದನ್ನು ಬಿಟ್ಟಿದ್ದವರು. ಅಂತಹ ಮಹನೀಯರಿಗೇ ಜಿಹ್ವಾ ಚಾಪಲ್ಯ ಬಿಡಲಿಲ್ಲ ಅಂದರೆ ನಿಮಗೆ ಬಿಟ್ಬಿಡತ್ತಾ ಅಷ್ಟು ಸುಲಭವಾಗಿ? ಬಿಡ್ತೀವಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಬಿಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ವಿಶ್ವಾಮಿತ್ರ, ಪರಾಶರ ಮುಂತಾದಂಥ ಋಷಿಮುನಿಗಳು ಸೊಪ್ಪು ಸದೇ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೇನೇ ಇಂದ್ರಿಯ ನಿಗ್ರಹ ಆಗದೆ ಹೋದ್ಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ 46ನೇ ಶ್ಲೋಕ ವೈರಾಗ್ಯ ಶತಕದಲ್ಲಿ ಭರ್ತೃಹರಿ ಉಜ್ಜಯಿನಿನಲ್ಲಿ ಹೇಳ್ಕೊಂಡಿದ್ದಾನೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತಾ ಶಾಲ್ಯನ್ಯಂ ಸಗೃತಂ ಪಯೋದಧಿಯುತಂ ಯೇ ಭುಂಜತೆ ಮಾನವಾ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ಇವತ್ತಿಗೂ ಕೂಡ ಆ ಶ್ಲೋಕ ನೀನು ಕಣ್ಣಾರೆ ನೋಡ್ಬೋದು. ಬನ್ನಿ ನನ್ನ ಜೊತೆ ನಾನು ತೋರಿಸ್ತೀನಿ. ಇಲ್ಲಿಂದ ನೀವು ಭೋಪಾಲ್ಗೆ ಹೋಗಿ ಭೋಪಾಲಿಂದ ಉಜ್ಜಯಿನಿಗೆ ಹೋದರೆ, ಉಜ್ಜಯಿನಿಂದ 15 ಕಿಲೋಮೀಟ್ರ್ ದೂರ ಟಾಂಗಾ ಅವನಿಗೆ 20 ರೂಪಾಯಿ ಕೊಟ್ಕೊಂಡು ಹೋದರೆ ಭರ್ತೃಹರಿ ಗುಹೆ ಇದೆ. ನಮ್ಮ ಗವಿಗಂಗಾಧರೇಶ್ವರ ಗುಹೆ ಇದೆಯಲ್ಲ, ಅದೇ ತರಹ ಭರ್ತೃಹರಿ ಗುಹೆ ಇದೆ. ಭರ್ತೃಹರಿ ಗುಹೆ ಆಚೆ ಕಡೆ ನೀತಿ ಶತಕ ವೈರಾಗ್ಯ ಶತಕ ಸ್ವಂತ ತನ್ನ ಕೈಯಿಂದ ಕೆತ್ತಿರೋದನ್ನು ಇವತ್ತಿಗೂ ನಾವು ನೋಡ್ಬೋದು ಅಲ್ಲಿ ಹೋದರೆ. ನನಗೇನಾದರೂ ಯಾರಾದರೂ ಅಧಿಕಾರಿಗಳ ಅವಕಾಶ ಕೊಟ್ಟರೆ
ನೀತಿ ಶತಕ ಪ್ರಿಸ್ಕ್ರೈಬ್ ಆಗಿದ್ದರೆ ಅಲ್ಲಿ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ. ಭರ್ತೃಹರಿ ಗುಹೆ ಮುಂದೆ ತೋರಿಸ್ಬಿಟ್ಟು, ಭರ್ತೃಹರಿ ಹ್ಯಾಂಡ್ ರೈಟಿಂಗ್ ತೋರಿಸ್ಬಿಟ್ಟು, ಅದು ನೀತಿ ಶತಕ ಪಾಠ. ನನಗೆ ಫ್ರೀಡಮ್ ಇಲ್ಲ ಆ ಥರ ಪಾಠ ಮಾಡೋಕ್ಕೆ. ಕಾಲೇಜಲ್ಲೇ ಪಾಠ ಮಾಡಬೇಕು, ಎಲ್ಲೆಲ್ಲೋ ಕರ್ಕೊಂಡು ಹೋಗೋಕ್ಕಾಗಲ್ಲ ಸ್ಟೂಡೆಂಟ್ಸ್ನ. ಇನ್ನೊಂದು ಅವಕಾಶ ಕೊಡಲಿ. ಕುಮಾರಸಿಂಹ ಪಾಠ ಮಾಡಬೇಕಾದ್ರೆ ದೇವದಾರು ವೃಕ್ಷಕ್ಕೆ ವರ್ಣನೆ ಬರುತ್ತೆ. ದೇವದಾರು ವೃಕ್ಷ ಎಲ್ಲಿ ಬೆಳೆಯುತ್ತೆ? ಬಿಟ್ವೀನ್ ಕಾಲ್ಕಾ ಆ್ಯಂಡ್ ಸಿಮ್ಲಾನಲ್ಲಿ ಬೆಳೆಯುತ್ತೆ. ಇಲ್ಲಿಂದ ಡೆಲ್ಲಿ, ಡೆಲ್ಲಿಯಿಂದ ಓಲ್ಡ್ ಡೆಲ್ಲಿ, ಓಲ್ಡ್ ಡೆಲ್ಲಿಯಿಂದ ಕಾಲ್ಕಾ, ಕಾಲ್ಕಾಯಿಂದ ಶಿಮ್ಲಾ. ಬೆಳಿಗ್ಗೆ 5:15 ಪ್ಲ್ಯಾಟ್ಫಾರ್ಮ್ ನಂಬರ್ 10 ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಹತ್ತು ಕೂತ್ಕೊಂಡ್ರೆ ಬೆಳಿಗ್ಗೆ 5:15 ನೀವು ಶಿಮ್ಲಾ ಸ್ಟೇಷನ್ಗೆ ತಲುಪೋದಕ್ಕೆ ಕಾಲ್ಕಾ ಸೇರ್ತೀರ. ಕಾಲ್ಕಾಯಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೇರಿಕೊಂಡು 5215 ಟ್ರೈನ್ ನಂಬರ್ ಕೂತ್ಕೊಂಡ್ರೆ 10:11 ಯು ಸಿ ಶಿಮ್ಲಾ. ಆನ್ ದ ವೇ ಯು ಸಿ 103 ಟನಲ್ಸ್. ಈ ಕಡೆ ಆ ಕಡೆ ಬಗ್ ನೋಡಿದ್ರೆ ಅಲ್ಲಿರೋದೆಲ್ಲ ದೇವದಾರು ವೃಕ್ಷಗಳೇ. ಅಲ್ಲಿ ಕೂಡಿಸ್ಬಿಟ್ಟು ಪಾಠ ಮಾಡಬೇಕು. ಸದೇವದಾರು ದ್ರಮ ವೇದಿಕಾಯಾಮ್ ಶಾರ್ದೂಲ ಚರ್ಮ ವ್ಯವಧಾನವತ್ಯಾಂ ಆಸೀನ ಮಾಸನ್ನ ಶರೀರಪಾತಃ ತ್ರ್ಯಂಬಕಂ ಸಂಯಮಿನಂ ದದರ್ಶ. ಶಾಕುಂತಲ ಪಾಠ ಮಾಡಬೇಕಾ? ಕಾಶ್ಮೀರಕ್ಕೆ ಕರ್ಕೊಂಡೋಗಿ ಪಾಠ ಮಾಡಬೇಕು. ಕೇಸರ ಪುಷ್ಪ ಕಾಶ್ಮೀರದಲ್ಲಿ ಮಾತ್ರ ಬೆಳೆಯೋದು. ಆ ಕೇಸರ ಪುಷ್ಪವನ್ನು ತೋರಿಸ್ಕೊಂಡು ಅಲ್ಲಿ ಪಾಠ ಮಾಡಬೇಕು. ಬಾಟ್ನಿ ಪೀಪಲ್ ಕರ್ಕೊಂಡು ಹೋಗ್ತಾರೆ ಎಜುಕೇಷನ್ ಟೂರು, ಸ್ಪೆಸಿಮನ್ ಕಲೆಕ್ಷನ್ ಅಂತ. ಕೆಲವರು ಅವರೇ ಸ್ಪೆಸಿಮನ್ಸ್ ಆಗಿರ್ತಾರೆ. ಸೊ ಅದರಿಂದ ಲಿಟ್ರೇಚರ್ ಕ್ಯಾನ್ ಕಮ್ ಅಲೈವ್ ಇಫ್ ದ ಟೀಚರ್ ಈಸ್ ಆಲ್ ರೈಟ್ and if the teacher is given total freedom to exercise the maximum kind of impact on the students. ಅದಕ್ಕೆ ಡಾಕ್ಟರ್ ಕರ್ಜಗಿ, ಗುರುರಾಜ್ ಕರ್ಜಗಿ ಓಪನ್ ಆಗಿ ಹೇಳಿದ್ದಾರೆ, ಲಿಟ್ರೇಚರ್ ಸ್ಟೂಡೆಂಟ್ಸ್ ಪಾಠ ಮಾಡೋಷ್ಟು ಎಫೆಕ್ಟಿವ್ ಆಗಿ ಇನ್ಯಾವ ಭಾಷೆನವರು ಕೂಡ ಸ್ಟೂಡೆಂಟ್ಸ್ ಮೇಲೆ ಇಂಪ್ರೆಷನ್ ಮಾಡೋಕ್ಕಾಗಲ್ಲ ಅಂತ. ಹಿ ಹ್ಯಾಸ್ ಟೋಲ್ಡ್ ದಟ್ ಓಪನ್ಲಿ. ಸೊ ಅದರಿಂದ ಸದದ್ವೈತಂ, ಅದ್ವೈತ ಅಂದ್ರೇನು? ಸದ್ವಸ್ತುವೇ ಅದ್ವೈತ. ಅದ್ವೈತಂ ಭೂಮಾನಂದಂ. ಭೂಮಾ ಅಂದ್ರೇನು? ಅತ್ಯಂತ ದೊಡ್ಡದಾಗಿರೋದು. ಈ ಚಿಕ್ಕ ಮಕ್ಕಳಿಗೆ ನೀವು ಕೇಳಿದರೆ ನಿನಗೆ ಎಷ್ಟು ಆಸೆ ಅಂದರೆ ತೋರಿಸ್ತಾರೆ, ಹಿಂಗೆ ತೋರಿಸ್ತಾರೆ, ಇಷ್ಟ ಆಸೆ ಅಂತ. ಆ ತರಹ ಯೋ ವೈ ಭೂಮಾ ತತ್ಸುಖಂ, ಛಾಂದೋಗ್ಯೋಪನಿಷತ್ತು. ಭೂಮಾ ಸುಖ ಅಂದ್ರೇನು? ಇಟ್ಸ್ ಅನ್ಲಿಮಿಟೆಡ್ ಕೈಂಡ್ ಆಫ್ ಹ್ಯಾಪಿನೆಸ್. ಎಷ್ಟು ಅಂತ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅದು ಮಾತಿಗೆ ಅತೀತವಾಗಿರೋಷ್ಟು ಸಂತೋಷ, ಅತೀತವಾಗಿರೋಷ್ಟು ಸುಖ. ಅದ್ವೈತಂ ಪರಿಮುಕ್ತ ಕಂಟಕಂ. ಸಮಸ್ತವಾಗಿರ್ತಕ್ಕಂಥ ಕಂಟಕಗಳಿಂದ ದೂರವಾದದ್ದು ಯಾವುದು? ಅದೇ ಅದ್ವೈತ. ಸಹಜ ಸುಖಂ ಅದ್ವೈತಂ. ನಿಮ್ಮ ನಿಜವಾಗಿರ್ತಕ್ಕಂಥ ಸುಖ ಅನುಭವಿಸ್ತಾ ಇದ್ದರೆ ನೀವು ಅದ್ವೈತಿಗಳು ಅಂತ ಅರ್ಥ. ದ್ವಿತೀಯಾದ್ವೈ ಭಯಂ ಭವತಿ. ಯಾವಾಗ ಎರಡನೇ ವಸ್ತು ಬಂತ ತಕ್ಷಣ ನಮಗೆ ಭಯ ಉಂಟಾಗತ್ತೆ. ಅವ್ರೇನು ಮಾಡ್ತಾರೋ ಏನೋ, ಅವ್ರೆಲ್ಲಿ ಹೊಡಿತಾರೋ ಏನೋ, ಅವರೆಲ್ಲಿ ಕಾಪಿ ಹೊಡಿತಾರೋ ಏನೋ. ನೀವು ಒಬ್ಬರೇ ಇರುವಾಗ ಯಾರಿಗೆ ಭಯ ಪಡಬೇಕು? ಯತ್ರ ಸರ್ವಂ ಆತ್ಮೈವಾಭೂ ತತ್ಕೇನ ಕಂ ಪಶ್ಯೇತ್ ಕೇಮ ಕನ್ಮನ್ವೀತಾಃ ಕೇನ ಕಂ ಚಿನ್ವೀತಾಃ. ಈ ದೃಷ್ಟಿಯಿಂದ ಈ ಅದ್ವೈತ ಎಂಬತಕ್ಕಂಥದ್ದನ್ನು ಅರ್ಥಕೊಂಡ ಬಳಿಕ ಮುಂದೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮಹಾವಾಕ್ಯಗಳ ಅರ್ಥಜ್ಞಾನ. ಮಹಾವಾಕ್ಯಗಳು ಯಾವುದಿರೋದು? ಋಕ್, ಯಜುಸ್, ಸಾಮ ಮತ್ತು ಅಥರ್ವವೇದಕ್ಕೆ ಸೇರಿದ ಐತರೇಯ ಉಪನಿಷತ್ತು, ಬೃಹದಾರಣ್ಯಕ, ಛಾಂದೋಗ್ಯ, ಮಾಂಡುಕ್ಯ. ಈ 4 ಉಪನಿಷತ್ತುಗಳನ್ನು ನೋಡಿ. ಪ್ರಜ್ಞಾನಂ ಬ್ರಹ್ಮ, ಇದು ಋಗ್ವೇದದಲ್ಲಿ ಬರ್ತಕ್ಕಂಥ ಮಹಾವಾಕ್ಯ. ಪ್ರಜ್ಞಾನವೇ ಬ್ರಹ್ಮಸ್ವರೂಪ ಅನ್ನೋದು. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಎರಡನೇದು ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬೃಹದಾರಣ್ಯಕದಲ್ಲಿ ಬರ್ತಕ್ಕಂಥ ಮಹಾವಾಕ್ಯ. ಬೃಹದಾರಣ್ಯಕ ಅತ್ಯಂತ ದೊಡ್ಡ ಉಪನಿಷತ್ತು. ಹೆಸರೇ ಸೂಚಿಸುತ್ತೆ ನೋಡಿ, ಬೃಹತ್. ಬೃಹತ್ ಅಂದರೆ ದೊಡ್ಡದು ಅಂತ. ಅದಕ್ಕೆ ಆಪೋಸಿಟ್ಟು ಮಾಂಡುಕ್ಯ ಉಪನಿಷತ್ತು. ಮಾಂಡುಕ್ಯದಲ್ಲಿ 12 ಮಂತ್ರ ಇರೋದು. ಆದರೆ ಮಾಂಡುಕ್ಯದಲ್ಲೂ ಮಹಾವಾಕ್ಯ ಇದೆ, ಬೃಹದಾರಣ್ಯಕದಲ್ಲೂ ಮಹಾವಾಕ್ಯ ಇದೆ. ಅದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಸ್ವಾರಸ್ಯ ಅಲ್ಲಿ. ಸೊ ಮಾಂಡುಕ್ಯದಲ್ಲಿ ಬರುತ್ತೆ ಅಯಮಾತ್ಮ ಬ್ರಹ್ಮ, ಅಲ್ಲಿ ಬರ್ತಕ್ಕಂಥ ಮಹಾವಾಕ್ಯ. ಇನ್ನು ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸೇರಿದ್ದು, ಅಲ್ಲಿ ಬರೋದು ತತ್ವಮಸಿ ಮಹಾವಾಕ್ಯ. ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಾಗಿದ್ದೀಯಾ. ತತ್ ಅಂದರೆ ಬ್ರಹ್ಮ, ತ್ವಂ ಅಂದರೆ ಜೀವ, ಅಸಿ ಅಂದರೆ ಆಗಿದ್ದೀಯಾ ಅನ್ನೋ ಅರ್ಥದಲ್ಲಿ ಅಲ್ಲಿ ಬರ್ತಕ್ಕಂತಹ ಮಹಾವಾಕ್ಯ. ಗುರು ದೀಕ್ಷೆಯಿಂದ ಮಾತ್ರ ಈ ತತ್ವಮಸಿ ವಾಕ್ಯಾರ್ಥಕ್ಕೆ ನಾವು ಅರ್ಹರಾಗ್ತೀವಿ. ನಾವು ಸ್ವಂತ ಓದ್ಕೋತೀವಿ ಅಂದರೆ ಆಗಲ್ಲ. ಸೆಲ್ಫ್ ಸ್ಟಡಿ ಈಸ್ ಇಂಪಾಸಿಬಲ್ ಇನ್ ವೇದಾಂತ ಆರ್ ವೇದ. ವೇದಕ್ಕೆ ವೇದಾಂತಕ್ಕೆ ಗುರುಮುಖೇನೇ ನಮಗೆ ಅಧ್ಯಯನ ಆಗಬೇಕು. ಏಕೆಂದರೆ ಒಳಾರ್ಥಗಳು ನಮಗೆ ಸ್ಫುರಿಸೋದಿಲ್ಲ. ನಾವೆಷ್ಟೇ ಬುದ್ಧಿವಂತರಾದರೂ ಕೂಡ ಹೊರಗಿನ ನೋಟಕ್ಕೆ ನಮಗೆ ಪಾಶ್ಚಾತ್ಯರ ತರಹ ಅರ್ಥ ಮಾಡೋಕ್ಕಾಗತ್ತೆ ಹೊರತು ಒಳಗಿನ ಅಂತರಾರ್ಥಗಳಿಗೆ, ಗೂಢಾರ್ಥಗಳಿಗೆ, ಗಹನಾರ್ಥಗಳಿಗೆ, ಶ್ಲೇಷಾರ್ಥಗಳಿಗೆ ಅರ್ಥ ಆಗೋದು ಕಷ್ಟ. ನೋಡಿ, ಶ್ಲೇಷ 2 ರೀತಿ, ಶಬ್ದಶ್ಲೇಷ, ಅರ್ಥಶ್ಲೇಷ ಅಂತ. ಶಬ್ದಶ್ಲೇಷ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕೈಲಾಸಂ ನಾಟಕ ನೋಡಿರೋರಿಗೆ. ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು. ಅದು ಶಬ್ದಶ್ಲೇಷ. ಅರ್ಥಶ್ಲೇಷ ಅಂದರೆ ನೈಷಧ ಕಾವ್ಯದ 13ನೇ ಸರ್ಗದ 34ನೇ ಶ್ಲೋಕ, ಪಂಚನಳಿಯ ಪ್ರಸಂಗ.
ಎಲ್ರಿಗೂ ನಳನನ್ನು ಮದುವೆ ಆಗಬೇಕು ಅಂತ ಆಸೆ, ದಮಯಂತಿನ ಮದುವೆ ಆಗಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಇಂದ್ರ, ಅಗ್ನಿ, ಕುಬೇರ, ಯಮ, ನಳ 5 ಜನ ನಳನ ವೇಷ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ದೇವಪ್ಪತರ್ವಿದುಷಿ ನೈಷಧರ ಜಗತ್ಯ ನಿರ್ಣೀಯತೆಯನ ಕಿಮುನವ್ರಿಯತೆ ಭವತ್ಯ ನಾಜಂ ನಲೋಸ್ತಿ ತವಾತಿ ಮಹಾನಲಾಭೋ ಯದ್ಯೇನ ಮುಜ್ಜಸಿ ನರಕ್ಕತರ ಪರಸ್ತೆ. ಇದು 13ನೇ ಸರ್ಗ 34ನೇ ಶ್ಲೋಕ ನೈಷಧ ಕಾವ್ಯ. ಪಂಡಿತರು ಅಂದರೆ ಯಾರು ಸಮೃದ್ಧದಲ್ಲಿ ಗೊತ್ತಾ? ನೈಷಧಂ ವಿದ್ವದೌಷಧಂ. ಯಾವನಿಗೆ ನೈಷಧ ಕಾವ್ಯ ಬಾಯಲ್ಲಿರುತ್ತೋ ಅವನು ಪಂಡಿತ ಅಂತ. ಕುಮಾರಸಂಭವ ರಘುವಂಶ ತುಂಬ ಜನ ಹೇಳ್ತಾರೆ ಬಾಯಿಗೆ. ಕೆಲವು ಶಿಶುಪಾಲವಧ ಬರುತ್ತೆ, ಕೆಲವರು ಕಿರಾತಾರ್ಜುನಿಯವನು ಬರುತ್ತೆ. ಆದರೆ ನೈಷಧ ಕಾವ್ಯ ಬಾಯಿಗೆ ಬರಬೇಕು. 5 ಮಹಾಕಾವ್ಯಗಳು ಯಾರ ಬಾಯಲ್ಲಿರುತ್ತೋ ಅವರಿಗೆ ಆಚಾರ್ಯ ಅಂತ ಕಾಶಿನಲ್ಲಿ ಬಿರುದು ಕೊಡ್ತಾರೆ. ಓರಲ್ ಎಕ್ಸಾಮಿನೇಷನ್ನು 8 ಜನ ಕೂತ್ಕೊಂಡು 8 ಗಂಟೆ ವೈವಾ ಕಂಡಕ್ಟ್ ಮಾಡ್ತಾರೆ. ಪಂಚಮಹಾಕಾವ್ಯಗಳು ಎಲ್ಲಿ ಹೇಳಿದ್ರೆ ಅಲ್ಲಿ ಹೇಳಬೇಕು ಬಾಯಲ್ಲಿ. 13ನೇ ಸರ್ಗ 34ನೇ ಶ್ಲೋಕ ನೈಷಧ ಅಂದರೆ ಅಲ್ಲಿಂದ ಮುಂದಕ್ಕೆ ಶುರು ಆಗಬೇಕು. ಆ ತರಹ ಜಯಿಸ್ಕೊಂಡು ಬಂದರೆ ಆವಾಗ ಕಾಶಿ ಪಂಡಿತ್ ಪರಿಷತ್ತಿಂದ ಅವರು ಮಹಾಮಹೋಪಾಧ್ಯಾಯ ಅಂತ ಆನರ್ ಮಾಡ್ತಾರೆ. ಇಲ್ಲದ್ರೆ ಮಹಾಮಹಾ ಉಪಾಧ್ಯಾಯ ಅಷ್ಟೇ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂಥ ಕೀರ್ತಿ ಅಂದರೆ ಆ ವೈವ ಫೇಸ್ ಮಾಡಿದ ಮೇಲೆ ಇನ್ನು ಯಾವ ವೈವ ಯಾತಕ್ಕೆ ಬೇಕಾಗಿರುತ್ತೆ ಮಿಕ್ಕಿದೆಲ್ಲ ಕೂಡ. ದಟ್ ಈಸ್ ರಿಯಲ್ ಸ್ಕಾಲರ್ಶಿಪ್. ಈಗಿರೋರಿಗೆಲ್ಲ ಸ್ಕಾಲರ್ಶಿಪ್ಪೇ ಹೊರತು ಸ್ಕಾಲರ್ಶಿಪ್ ಇಲ್ಲ. ಗುರು ದೀಕ್ಷೆ, ಎಂಥ ಗುರುವನ್ನು ನಾವು ಅನುಸರಿಸ್ಬೇಕು ನೋಡಿ. ಗುರು ಅನ್ನೋದಕ್ಕೆ ನಮಗೆ ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋರ್ ಕೃಪಯಾ ವಿನಾ. ದುರ್ಲಭ ಸಹಜಾವಸ್ಥಾ, ನಮ್ಮ ಸಹಜ ಸ್ಥಿತಿ ನಮಗೆ ದೊರಕಿಸ್ಕೊಡೋದು ಕಷ್ಟ. ದುರ್ಲಭಂ ತತ್ವದರ್ಶನಂ, ತತ್ವ ಅಂದ್ರೇನೋ ತತ್ವಮಸಿ ನಲ್ಲಿರ್ತಕ್ಕಂಥ ತತ್ ತ್ವ, ಆ ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ. ನೈಯಾಯಿಕರ ಗೌತಮರ ನ್ಯಾಯಸೂತ್ರ, ತತ್ವಜ್ಞಾನದಿಂದ ಮೋಕ್ಷ ಅಂತ. ದುರ್ಲಭಂ ತತ್ವದರ್ಶನಂ, ತತ್ವದರ್ಶನ ಮಾಡಿಸೋದು ಕಷ್ಟ. ದುರ್ಲಭೋ ವಿಷಯತ್ಯಾಗೋ, ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ. ಸದ್ಗುರೋ ಕೃಪಯಾ ವಿನಾ, ಸದ್ಗುರುಗಳ ಕೃಪೆ ಇಲ್ಲದೆ ಹೋದರೆ ಇದು ಯಾವುದೂ ಸಾಧ್ಯ ಇಲ್ಲ ಅಂತ. ಸದ್ಗುರು ಅಂದರೆ ನಿಜವಾದ ಗುರು ಅಂತ, ಸದ್ ಮಾಡೋ ಗುರು ಅಂತಲ್ಲ. ಸೊ ಆ ದೃಷ್ಟಿಯಿಂದ ಸದ್ಗುರೋ ಕೃಪಯಾ ವಿನಾ, ಆ ಕೃಪೆ ಇರಬೇಕು ನಮಗೆ ನಿಜವಾಗ್ಲೂ ಕೂಡ. ಯಾವ ಕೃಪೆ? ಗುರು ಕೃಪೆ, ಇನ್ಯಾವುದೂ ಇಲ್ಲ. ಗುರುಕೃಪಾ ತರಂಗಿಣಿ ಅಂತಲೇ ನಮ್ಮಲ್ಲೊಂದು ಗ್ರಂಥ ಇದೆ. ಆ ಕೃಪೆ ಯಾವುದರಿಂದ ಬರುತ್ತೆ ಅಂತ ಕೇಳಿದರೆ ಅದೇ ಅನುಕಂಪೆಯಿಂದ ಬರೋದು. ಗುರುಗೆ ಶಿಷ್ಯನ ಬಗ್ಗೆ ಇರತಕ್ಕಂಥ ಅನುಕಂಪೆ, ಶಿಷ್ಯ ಕಾಳಜಿ, ಅದನ್ನೇ ಪಾಶ್ಚಾತ್ಯರು ಸುಮ್ಮನೆ ಮರ್ಸಿ ಅಂತ ಭಾಷಾಂತರ ಮಾಡಿಬಿಟ್ರು ಅಷ್ಟೇ. ಶೇಕ್ಸ್ಪಿಯರು ಮಾಡಿದ್ದಾನೆ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಆ್ಯಕ್ಟ್ 2 ಸೀನ್ 3 ಲೈನ್ 54 to ಲೈನ್ 68. ಪೋರ್ಷಿಯಾ ಸ್ಪೀಚ್. The quality of mercy is not strained, it drops as the gentle rain from heaven upon the place beneath. It's twice blessed. It blesseth him that gives and him that takes. It's mightiest in the mightiest. It becomes the throne monarch better than his crown. His scepter shows the force of temporal power they attribute to on majesty. Wherein does sit the dread and fear of kings, but mercy is above the sceptred sway. It's enthroned in the hearts of kings. It's an attribute to God himself. An earthly power doth then show like as gods, when mercy seasons justice. Portia speech. ಮರ್ಚೆಂಟ್ ಆಫ್ ವೆನಿಸ್, ಶೇಕ್ಸ್ಪಿಯರ್, ಸ್ಟ್ಯಾಟ್ಫರ್ಡ್ ಅಪಾನ್ ಏವನ್, 16th century. ಸೊ ಆ ದೃಷ್ಟಿಯಿಂದ ಯಾವುದು ನಿಜವಾದ ಅರ್ಥದಲ್ಲಿ ಆ ಕಾಳಜಿ, ಶಿಷ್ಯ ಕಾಳಜಿ, ಶಿಷ್ಯ ಅನುಕಂಪ, ಶಿಷ್ಯ ದಯೆ, ಅದು ಮುಖ್ಯವಾಗಿ ಗುರುಗೆ ಬೇಕಾಗಿರೋದು. ಅದಕ್ಕೆ ಹೇಳ್ತಾರೆ ನೋಡಿ, ಮಂತ್ರಮೂಲಂ ಗುರೋರ್ವಾಕ್ಯಂ ಧ್ಯಾನಮೂಲಂ ಗುರೋರ್ಮೂರ್ತಿ ಪೂಜಾಮೂಲಂ ಗುರೋ ಪಾದಂ ಮೋಕ್ಷಮೂಲಂ ಗುರೋ ಕೃಪಾ. ಎಂಥ ಮಾತು ನೋಡಿ, ಅದು ಗುರುಗೀತಾನಲ್ಲಿ ಬರೋದು. ಮಂತ್ರಮೂಲಂ ಗುರೋರ್ವಾಕ್ಯಂ, ಗುರುವಿನ ಬಾಯಿಂದ ಬಂದಿರತಕ್ಕಂಥ ಒಂದೊಂದು ಮಾತು ಮಂತ್ರವೇ. ಮನನಾತ್ ತ್ರಾಯತೆ ಇತಿ ಮಂತ್ರ. ಆತ್ಮಾವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಬೃಹದಾರಣ್ಯಕೋಪನಿಷತ್ತು. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಯಾವುದನ್ನು ಧ್ಯಾನ ಮಾಡಬೇಕು? ಗುರುವಿನ ಮೂರ್ತಿಯನ್ನು ಧ್ಯಾನ ಮಾಡಬೇಕು ನಾವು. ಏಕಲವ್ಯನ ಜೀವನ ಜ್ಞಾಪಕ ಮಾಡಿಕೊಳ್ಳಿ. ಏಕಲವ್ಯನಿಗೆ ವಿದ್ಯೆ ಕಲಿಸ್ಕೊಡಲ್ಲ ಅಂದರು ದ್ರೋಣಾಚಾರ್ಯರು, ಆದರೆ ಬಿಟ್ಟನೇನವನು ಸಾಕ್ಷಾತ್ ದ್ರೋಣರ ಮೂರ್ತಿ ಇಟ್ಕೊಂಡು ಅದ್ರ ಮುಂದೆನೇ ವಿದ್ಯಾಭ್ಯಾಸ ಮಾಡಿ ಅರ್ಜುನನಿಗಿಂತ ಒಳ್ಳೆ ಬಿಲ್ಲುಗಾರ ಆದ. ಆದರೆ ಕೊನೆಗೆ ಅವನ ವಿದ್ಯೆಯೇ ಅವನಿಗೆ ಶಾಪ ಆಗೋಯ್ತು. ಅಸೂಯೆ ಅರ್ಜುನನಿಗಿರೋಷ್ಟು ಇನ್ಯಾರಿಗೂ ಇಲ್ಲ. ಎಂಥ ಅಸೂಯಾಪಾರ ಗೊತ್ತಾ ನಿಮಗೆ? 2 ಉದಾಹರಣೆ ಕೊಡ್ತೀನಿ. ನನಗೇನು ಅರ್ಜುನ ಬಗ್ಗೆ ಕೋಪ ಇಲ್ಲ, ಆದರೆ ವಸ್ತುಸ್ಥಿತಿ ಅರ್ಥ ಆಗಬೇಕು ಅಂತ ಅಷ್ಟೇ ನನ್ನ ಮಾತು. ಒಂದು ಸಲ ಮಹಾಭಾರತ ಯುದ್ಧದಲ್ಲಿ ಬಾಣ ಬಿಟ್ಟಾಗ ಕರ್ಣ ಅರ್ಜುನನ ರಥ 2 ಅಡಿ ಹಿಂದಕ್ಕೆ ಬರುತ್ತೆ. ಅರ್ಜುನ ಬಾಣ ಬಿಟ್ಟಾಗ ಕರ್ಣನ ರಥ 200 ಅಡಿ ದೂರ ಹೋಗುತ್ತೆ.
ಆವಾಗ ಕೃಷ್ಣ ಕೆಳಗಿಳಿದ್ಬಿಟ್ಟು ಬಲೆ ಬಲೆ ಅಂದ್ಬಿಟ್ಟು ಕರ್ಣನ ಭುಜ ತಟ್ಬಿಟ್ಟು ಬಂದು ಕೂತ್ಕೋತಾನೆ. ಆಗ ಏನು ಕೋಪ ಬರುತ್ತೆ ಗೊತ್ತಾ ಅರ್ಜುನನಿಗೆ, ಏನು ಕೃಷ್ಣ ನೀನು ಮಾಡ್ತಾ ಇರೋದು, ನನಗೂ ಅವನಿಗ ನೀನು ಸಾರ್ತಿ, ಹೋಗಿ ಹೋಗಿ ಅವನ ಬೆನ್ನು ತಟ್ತಾ ಇದೆಯಲ್ಲ, ಶತ್ರು ಬೆನ್ನು. ಅದಕ್ಕೆ ಕೃಷ್ಣ ಹೇಳ್ತಾನಪ್ಪ, ಇಲ್ಲಿ ಕೂತಿರೋದು ಯಾರು? ನಾನು ಕೂತಿದ್ದೀನಿ. ನಿನ್ನ ಧ್ವಜದ ಮೇಲೆ ಇರೋರು ಯಾರು? ಹನುಮಂತ, ಕಪಿಧ್ವಜ. ನನ್ನನ್ನು ಹನುಮಂತನ ಇಬ್ಬರನ್ನೂ ಸೇರಿಸಿ 2 ಅಡಿ ದೂರ ಹೊಡೆಯೋದು ಸಾಮಾನ್ಯವಾಗಿರೋ ಪರಾಕ್ರಮ ಅಲ್ಲ. ನಾವು ಕೂತಿರೋದ್ರಿಂದಾನೇ ಅವನ ರಥ 200 ಅಡಿ ದೂರ ಹೋಗುತ್ತೆ, ಅದ್ರಲ್ಲಿ ನೀನು ಏನು ಪರಾಕ್ರಮನೂ ಇಲ್ಲ ಅಂತ ಹೇಳಿದಂತೆ. ಆವಾಗ ಅರ್ಜುನ ಮಕ್ಕಕ್ಕೆ ಮಂಗಳಾರತಿ ಆದಂಗೆ ಆಯಿತು. ಯಾಕೆ ಹೇಳ್ತೀನಿ ಅಂದರೆ, ಇನ್ನೊಂದು ಘಟನೆ, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಗೀತಾ ಸಾರೋದ್ಧಾರ ಅಂತ ಒಂದು ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ 82ನೇ ಇಸ್ವಿನ ನಾನು ಓದಿದ್ದು, ಪೇಜ್ ನಂಬರ್ ನೆನಪಿಲ್ಲ, ಅದರಿಂದ ರಾಂಗಾಗಿ ಕೋಟ್ ಮಾಡಬಾರ್ದು. ಅಲ್ಲಿ ಬರೀತಾರೆ ಅವರು, ಒಂದು ಸಲ ಅರ್ಜುನನಿಗೂ ಭೀಮನಿಗೂ ಪೈಪೋಟಿ ಬಂದುಬಿಡ್ತಂತೆ, ಕೃಷ್ಣನಿಗೆ ಯಾರು ದೊಡ್ಡ ಭಕ್ತರು ಅಂತ. ಕಣ್ಣು ತೆರೆಸಬೇಕು ಅರ್ಜುನನಿಗೆ ಅಂದ್ಬಿಟ್ಟು ಕೃಷ್ಣ ಅರ್ಜುನನನ್ನು ಕಾಡಿಗೆ ಕರ್ಕೊಂಡು ಹೋದನಂತೆ. ಕಾಡಲ್ಲಿ ಒಂದು ಬೊಗಸೆ ಹೂವು ತೋರಿಸ್ಬಿಟ್ಟು, ನೋಡಪ್ಪ ಅರ್ಜುನ, ಇದೆಲ್ಲ ನೀನು ನನಗೆ ಪೂಜೆ ಮಾಡಿದ್ದು ಅಂತ ಹೇಳಿದಂತೆ ಕೃಷ್ಣ. ಅರ್ಜುನನಿಗೆ ಪರಮಾನಂದ ಆಯ್ತಂತೆ, ನಾನು ಪೂಜೆ ಮಾಡಿದ್ದು ಕೃಷ್ಣನ ಗಮನಕ್ಕೆ ಬಂದುಬಿಟ್ಟಿದೆ ಅಂತ. ಆಮೇಲೆ ಬೆಟ್ಟದ ಆಕಾರದಲ್ಲಿ ರಾಶಿಯಾಗಿ ಬಿದ್ದಿರೋ ಹೂ ತೋರಿಸ್ಬಿಟ್ಟು, ಇದೆಲ್ಲ ಭೀಮ ಪೂಜೆ ಮಾಡಿದ್ದು ಅಂತ ಹೇಳಿದಂತೆ. ಅವ್ನಿಗೆ ಅರ್ಥ ಆಗಲಿಂತೆ, ಭೀಮ ಯಾವಾಗಲೂ ಪೂಜೆ ಮಾಡ್ದ, ಅವ್ನು ತಿನ್ನೋಕ್ಕೆ ಟೈಮ್ ಇಲ್ಲ, ಪೂಜೆ ಯಾವಾಗ ಮಾಡ್ದ ಕೂತ್ಕೊಂಡವನು. ಆಗ ಕೃಷ್ಣ ಹೇಳಿದಂತೆ, ಒಂದೊಂದು ತುತ್ತು ಬಾಯೊಳಗೆ ಇಟ್ಕೊಳ್ಳೋಕೆ ಮುಂಚೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅವನು ಹೇಳಿ ಊಟ ಮಾಡ್ತಾನೆ ನೋಡು. ಆವಾಗ ಮರದಲ್ಲಿರೋ ಹೂಗಳೆಲ್ಲ ನನ್ನ ಪಾದದ ಮೇಲೆ ಬರುತ್ತೆ, ಪಾದದ ಮೇಲೆ ಬಿದ್ದಿರೋ ಹೂ ರಾಶಿಯಾಗಿದೆ, ನೋಡ್ಕೊ ಹೋಗು ಅಂತ. ನಾವು ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತಿಲ್ಲಿ ನಿಂತ್ಕೊಂಡು ಉಪನ್ಯಾಸ ನೀಡೋದು ಎಷ್ಟು ಮುಖ್ಯನೋ, ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ಯಾವುದು ನಿಕೃಷ್ಟವಲ್ಲ, ಯಾವುದು ಉತ್ಕೃಷ್ಟವಲ್ಲ. ನಾನು ಕಣ್ಣಾರೆ ಕಂಡಿದ್ದು ಹೇಳ್ತೇನೆ. ಸಿಮ್ಲಾನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಲೈಬ್ರರಿ ಯಾವಾಗ ಆಯಿತು ಅಂದರೆ, ರಾಧಾಕೃಷ್ಣನ್ ಪ್ರೆಸಿಡೆಂಟ್ ಆಗಿದ್ದಾಗ, ಐ ಡೋಂಟ್ ವಾಂಟ್ ಸಚ್ ಎ ಹ್ಯೂಜ್ ಪ್ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್, ಐ ವಾಂಟ್ ಟು ಕನ್ವರ್ಟ್ ದಿಸ್ ಫಾರ್ ದ ಸೇಕ್ ಆಫ್ ರಿಸರ್ಚ್ ಪೋಸ್ಟ್ ಡಾಕ್ಟರಲ್ ಸ್ಟೂಡೆಂಟ್ಸ್ ರೆಸಿಡೆನ್ಸ್ ಅಂದ್ಬಿಟ್ಟು ರಿಸರ್ಚ್ ಲೈಬ್ರರಿಯಾಗಿ ಕನ್ವರ್ಟ್ ಮಾಡಿ 24 ಗಂಟೆ 365 ದಿವಸನೂ ತೆಗೆದಿರುತ್ತೆ ಆ ಲೈಬ್ರರಿ. ಎಮ್ಗೂ ಪಿ ಎಮ್ಗೂ ಏನು ವ್ಯತ್ಯಾಸ ಇಲ್ಲ. ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಕೆಲವು ಪಿ ಎಮ್ಗಳೇ ಇದ್ದರು, ಎಮ್ಗೂ ಪಿ ಎಮ್ಗೂ ಗೊತ್ತಾಗ್ದೇ ಪಿ ಎಮ್ಗಳಾಗಿ ಕೂತಿದ್ರು, ಅದು ಬೇರೆ ವಿಷಯ. ಅಲ್ಲಿ ರಾತ್ರಿ 2 ಗಂಟೆಗೂ ಮಧ್ಯಾಹ್ನ 2 ಗಂಟೆಗೂ ಏನು ವ್ಯತ್ಯಾಸ ಇಲ್ಲ. ರಾತ್ರಿ 2ಕ್ಕೋ 3ಕ್ಕೋ ಡೈರೆಕ್ಟರ್ ಒಂದು ಸಲ ಬರ್ತಾನೆ, ಒಂದು ರೌಂಡು 2 ಪುಸ್ತಕ ಹಿಂಗೆ ಎಳಿತಾನೆ, ಒಂದು ಸಲ ಹಿಂಗೆ ಅಂತಾನೆ. ಏನಾದ್ರು ಒಂದು ಚೂರು ಧೂಳು ಮೆತ್ಕೊಂಡ್ಬಿಟ್ರೆ ಅವನ ಕೈಗೆ ಯಾರು ಗುಡಿಸ್ಬೇಕಾಗಿತ್ತು ಅವ್ನು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ತಾನೆ. ಆ ಥರ ವರ್ಕ್ ಆಗುತ್ತೆ ಶಿಫ್ಟ್ ಸಿಸ್ಟಮಲ್ಲಿ. ಸೊ ಆ ದೃಷ್ಟಿಯಿಂದ ನಾನು ಬಂದಿದ್ದ ಲೈಬ್ರರಿ ಮುಚ್ಚಿತ್ತು ಅಂದರೆ ಇವನು ಬಂದಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ, ಸುಳ್ಳು ಹೇಳ್ದ ಅನ್ನೋದು ಪ್ರೂವ್ ಆಗುತ್ತೆ. ಯಾಕಂದರೆ 24 ಗಂಟೆ ತೆಗೆದೇ ಇರುತ್ತೆ. ಹಾಗಿರಬೇಕು ಲೈಬ್ರರಿ ಅಂದರೆ. ಈಗ ನಾವು ಲೈಬ್ರರಿ ವರ್ಕಿಂಗ್ ಅವರ್ಸು, ಸ್ಟಾಕ್ ವೆರಿಫಿಕೇಷನ್ನು, ಆಮೇಲೆ ಬಾ, ಇಮೇಲ್ ಬಾ, ಈಗೆಲ್ಲ ಇಮೇಲ್ ತಾನೆ, ಆಮೇಲೆ ಏನಿಲ್ಲ. ಈಗಿರೋದೇ ನಾವು ಇಮೇಲ್ ಯುಗ. ಸೊ ಹಿಂದೆ ಕತೆ ಹೇಳ್ತಾ ಇರೋ ಕಾಲದಲ್ಲಿ ಆಮೇಲೆ ಏನಾಯಿತು ಈಗ ಇಮೇಲ್ ಏನಾಯಿತು ಅಂತ ಕೇಳ್ತೀವಿ. ಸೊ ಮೇಲ್ ಅಂದರೆ ಇಮೇಲೇ ಈಗ. ಸೊ ಈ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ಗುರು ಹೇಗಿರ್ತಾನೆ ನೋಡಿ. ಧ್ಯಾನ ಮೂಲಂ ಗುರೋರ್ ಮೂರ್ತಿ. ಅವನ ಹೆಬ್ಬೆಟ್ಟನ್ನೇ ಕಿತ್ಕೊಂಡ್ಬಿಟ್ನಲ್ಲ ಅರ್ಜುನ ಕೇಳಿಬಿಟ್ಟು. ಅವನು ಸುಲಭವಾಗಿ ಹೇಳ್ಬೋದಾಯ್ತು ನಾನು ಕೊಡಲ್ಲ ಅಂತ. ಆದರೆ ಎಂತಹ ಒಳ್ಳೆ ಬುದ್ಧಿ ಏಕಲವ್ಯಂದು ಅಂದರೆ ಕೇಳಿದ ಕೂಡಲೇ ತೆಗೆದುಕೊಟ್ಬಿಟ್ಟ ನೋಡಿ. ಅದಕ್ಕೆ ಕುವೆಂಪು ಅವರು ಬೆರಳಿಗೆ ಕೊರಳ್ ಆ ನಾಟಕ ಬರೆದಿರ್ತಕ್ಕಂಥದ್ದು ನೋಡಿ. ಒಂದು ವಾಕ್ಯ ಆಮೇಲೆ ಬಂದಿರತಕ್ಕಂಥ ಒಬ್ಬ ಮಹಾಕವಿಗೆ ಯಾವ ರೀತಿಯಾಗಿ ಅದು ಇನ್ಸ್ಪೈರ್ ಮಾಡ್ಬೋದು ಅನ್ನೋದಕ್ಕೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಜ್ಞಾನ ಯಾರ ಸ್ವತ್ತು ಅಲ್ಲ. ಯಾರಿಗೆ ಯಾವ ಜ್ಞಾನದ ಯಾವ ತುಣುಕು ಎಲ್ಲಿ ಸ್ಫುರಿಸುತ್ತೋ ಅದರಿಂದ ಅದು ದೊಡ್ಡ ಬೆಂಕಿಯಾಗಿ ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಪೂಜಾ ಮೂಲಂ ಗುರೋ ಪಾದಂ. ಯಾವುದನ್ನು ನಾವು ಪೂಜೆ ಮಾಡಬೇಕು ಅದಕ್ಕೆ ಪಾದ ಪೂಜೆ ಅಂತ ನಾವು ಹೇಳ್ತಾ ಇರೋದು. ಈಗಿನ ಕಾಲದಲ್ಲಿ ಪೂಜೆ ಅನ್ನೋದಕ್ಕೂ ಅರ್ಥ ಹೋಗಿಬಿಟ್ಟಿದೆ. ಆಚೆ ಬಾ ಪೂಜೆ ಮಾಡ್ತೀನಿ ಅಂತಾರೆ. ಏನು ಹೇಳೋದು? ಪೂಜೆ ಅನ್ನೋದಕ್ಕೂ ಅರ್ಥ ಹೋಯಿತು, ಗುರು ಅನ್ನೋದಕ್ಕೆ ಅರ್ಥ ಹೋಯಿತು. ಗುರು ಅಂದರೆ ಅದಕ್ಕೂ ಅಪಾರ್ಥ ಮಾಡ್ತಾರೆ. ಬಾ ಗುರು ಬೈಟು ಕಾಫಿ ಕುಡಿಯೋಣ ಅಂತಾರೆ. ಗುರು ಅನ್ನೋಗೆ ಅರ್ಥ ಹೋಯಿತು, ಗಾಂಧಿಗೆ ಅರ್ಥ ಹೋಯಿತು, ಗಾಂಧಿ ಕ್ಲಾಸು, ಗಾಂಧಿ ಟೋಪಿ. ನೋಡಿ ಯಾವುದಕ್ಕೆ ಅರ್ಥ ಇದೆ. ಅಪಾರ್ಥಗಳು ಮಾಡೋದ್ರಲ್ಲಿ ನಾವು ನಿಸ್ಸೀಮರು. ನಮ್ಮ ಇರೋ ಬುದ್ಧಿಯೆಲ್ಲ ಆ ಕಡೆನೇ ಕಳಿಸ್ಬಿಡ್ತೀವಿ. ಅದಕ್ಕೆ DS ಸುಬ್ರಹ್ಮಣ್ಯನವರು ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳಿದರು. ಮನುಷ್ಯನಿಗೆ ಬುದ್ಧಿ ಇದೆ, ಆದರೆ ಗಾಡಿ ಎಲ್ಲೋ ಹೊಡೆದು ಬಿಡ್ತಾನೆ ಅಂತ. ಎಲ್ಲಿ ಹೊಡಿಬೇಕು ಅಲ್ಲಿ ಗಾಡಿ ಹೊಡಿಬೇಕೇ ಹೊರತು ಎಲ್ಲೆಲ್ಲೋ ಗಾಡಿ ಹೊಡೆದ್ರೆ ಏನು ಪ್ರಯೋಜನ? ಮೋಕ್ಷ ಮೂಲಂ ಗುರೋ ಕೃಪಾ. ಗುರುವಿನ ಕೃಪೆ ಅನ್ನೋದು ಮೋಕ್ಷವನ್ನೇ ಸಾಕ್ಷಾತ್ ತಂದುಕೊಡತ್ತೆ. ಕಬೀರ್ ಹೇಳ್ತಾನೆ, ಸಬ್ ಧರತಿ ಕಾಗದ ಕರು ಲೇಖನ ಸಬಬನ ರಾಯ್ ಸಪ್ತ ಸಮಂದರ ಮಸಿಕರು ಗುರುಗುನು ಗುಹಾನ ಜಾಯ್. ಸಬ್ ಧರತಿ ಕಾಗದ ಕರು, ಸಮಸ್ತವಾಗಿರ್ತಕ್ಕಂಥ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿಕೊಂಡು 7 ಸಮುದ್ರಗಳ ನೀರನ್ನೇ ಮಸಿಯಾಗಿ ಮಾಡಿಕೊಂಡು ಗುರುವಿನ ಗುಣಗಾನ ಮಾಡೋಕ್ಕೆ ಹೋದರೆ
ಪೂರ್ತಿ ಗುಣಗಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಅತೀತವಾಗಿರೋವನು ಗುರು ಅಂತ ಕಬೀರ್ ಹೇಳ್ತಕ್ಕಂಥ ಮಾತು. ಚಂದ್ರಹೀನ ಯಥಾ ರಾತ್ರಿ, ರಾತ್ರಿಹೀನಂ ಯಥಾ ದಿನಂ, ನೃಪಹೀನಂ ಯಥಾ ಸೈನ್ಯಂ, ಗುರುಹೀನ ತಥಾ ನರಃ. ನಾರದ ಗೀತಾ ಅಂತ ಒಂದು ಗೀತೆ ಇದೆ ನಮ್ಮಲ್ಲಿ. 29 ಗೀತೆಗಳು ಅಂತ ನಾನು ಮೊನ್ನೆ ಹೇಳಿದ್ದೆ ನೋಡಿ, ಅದರಲ್ಲಿ ನಾರದ ಗೀತೆನೂ ಒಂದು. ಆ ನಾರದ ಗೀತೆ 3ನೇ ಶ್ಲೋಕದಲ್ಲಿ ಈ ಮಾತು ಬರುತ್ತೆ. ಚಂದ್ರಹೀನ ಯಥಾ ರಾತ್ರಿ, ಚಂದ್ರನ್ ಇದ್ದರೆ ರಾತ್ರಿಗೆ ಶೋಭೆ, ಚಂದ್ರ ಇಲ್ಲದೆ ಹೋದರೆ ರಾತ್ರಿನ ಯಾರು ಕೇಳ್ತಾರೆ? ರಾತ್ರಿಹೀನಂ ಯಥಾ ದಿನಂ, ರಾತ್ರಿ ಆದಮೇಲೆ ದಿನ ಬರೋದ್ರಿಂದ ನಮಗೆ ಸಂತೋಷ ಆಗುತ್ತೆ. ಯಾವಾಗಲೂ ಬೆಳಕೆ ಇದ್ಬಿಟ್ರೆ ನಮಗೆ ಬೆಳಕಿನ ಮಹತ್ವೇ ಗೊತ್ತಾಗ್ತಾ ಇರಲಿಲ್ಲ. ನೃಪಹೀನಂ ಯಥಾ ಸೈನ್ಯಂ, ರಾಜನಿಲ್ಲದೆ ಇರತಕ್ಕಂಥ ಸೈನ್ಯ ಹೇಗೋ ಹಾಗೆ, ಗುರುಹೀನಃ ತಥಾ ನರಃ, ಗುರು ಇಲ್ಲದೆ ಇರತಕ್ಕಂಥ ಮನುಷ್ಯ ಹಾಗೆ ಅಂತ. ಆ ದೃಷ್ಟಿಯಿಂದ ಗುರು ತುಂಬ ಮುಖ್ಯವಾಗಿ ಬೇಕಾಗಿರೋದು. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ ಅಚಿರಾದ್ಭವ ಮುಕ್ತ. ಸಂಸಾರದಿಂದ, ಹುಟ್ಟು ಸಾವುಗಳಿಂದ ತಕ್ಷಣ ಮುಕ್ತಿ ಪಡೆಯೋದಕ್ಕೆ ಯಾವುದು ಅಂದರೆ ಗುರುವೇ ಕಾರಣ, ಇನ್ಯಾರೂ ಸಾಧ್ಯ ಇಲ್ಲ. ಗುರುಂ ಗುರುತರಂ ಗಮ್ಯಂ ಗುರುಗಮ್ಯಂ ಗುಣಾಕರಂ ವಂದೇ ಗುರುತ್ತಮಂ ದೇವಂ ದೇವವಂದ್ಯ ಪದಾಂಬುಜಂ. ಬ್ರಹ್ಮಾಂಡ ಪುರಾಣ ದತ್ತಾತ್ರೇಯ ಮಹಾತ್ಮ್ಯ 12ನೇ ಅಧ್ಯಾಯ 126ನೇ ಶ್ಲೋಕ. ಗುರುವು ಗುರುತರವು ಗಮ್ಯವು ಗುರುಗಮ್ಯವು ಗುಣಾಕಾರವು ಗುರುತ್ತಮವು ದಿವ್ಯ ಸ್ವರೂಪವು ದೇವತೆಗಳಿಂದ ವಂದಿಸಲ್ಪಡುವ ಪಾದಪದ್ಮಗಳಿಂದ ಕೂಡಿರತಕ್ಕಂಥ ಗುರುಧಾಮಕ್ಕೆ ವಂದನೆಗಳು. ಆಚಾರ್ಯ ಉಪನಯಮಾನಃ ಬ್ರಹ್ಮಚಾರಿಣಂ ಕುರುತೆ ಗರ್ಭಮಂತಹ, ತೈತರಿಯ ಆರಣ್ಯಕದಲ್ಲಿ ಬರುತ್ತೆ. ಗುರುರ್ ಮಾತಾ ಅನ್ನೋದಕ್ಕೆ ವಿವರಣೆ ಏನು ಗೊತ್ತಾ? ಇದೇ ವಿವರಣೆ. ತಾಯಿ 9 ತಿಂಗಳ ಕಾಲ ಗರ್ಭದಲ್ಲಿ ಆ ಶಿಶುವನ್ನು ಹೇಗೆ ಕಾಪಾಡ್ತಾಳೋ ಹಾಗೆ ಗುರುಕುಲ ವಾಸದಲ್ಲಿ 12 ವರ್ಷಗಳ ಕಾಲ ಶಿಷ್ಯನನ್ನು ಕಾಪಾಡೋದ್ರಿಂದ ಗುರುರ್ ಮಾತಾ. ಗುರು ಬೇರೆಯಲ್ಲ, ತಾಯಿ ಬೇರೆಯಲ್ಲ. 9 ತಿಂಗಳು ತಾಯಿ ಗರ್ಭದಲ್ಲಿ ಕಾಪಾಡೋದು ಒಂದು ಕಡೆ ಆದರೆ 12 ವರ್ಷ ವಿದ್ಯಾಭ್ಯಾಸ ಆಗೋ ತನಕ ಅವನಿಗೆ ಕಾಳಜಿ ವಹಿಸಿ ವಿದ್ಯೆ ಹೇಳಿಕೊಡೋದು ಗುರುವಿನ ಧರ್ಮವಾದ್ದರಿಂದ ಗುರು ತಾಯಿಯೂ ಕೂಡ ಹೌದು. 5 ಜನ ಗುರುಗಳು ಅಂತ ಯೋಗಿ ಯಾಜ್ಞವಲ್ಕ್ಯದಲ್ಲಿ ಬರುತ್ತೆ ಒಂದು ಮಾತು. ಗುರವಃ ಪಂಚ ಸರ್ವೇಷಾಂ. ಯಾರು? ಸೋದರ ಮಾವ, ಹೆಣ್ಕೊಟ್ಟು ಮಾವ, ತಾಯಿ, ತಂದೆ, ವಿದ್ಯೆ ಕಲಿಸ್ಕೊಟ್ಟು ಗುರು ಅಂತ 5 ಜನ ಗುರುಗಳು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಮುಖ್ಯವಾಗಿ ಆಚಾರ್ಯ ಬ್ರಹ್ಮಣೋ ರೂಪಂ, ಆಪಸ್ತಂಭ ಧರ್ಮಸೂತ್ರ. ಆಚಾರ್ಯ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಅದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತಕ್ಕಂಥ ಯಜ್ಞಯಾಗಾದಿಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವ್ರಿಗೆ ಭಾಳ ಹುಷಾರಾಗಿರಬೇಕು. ಎಲ್ಲಿ ಏನೇ ತಪ್ಪಾದರೂ ಕೂಡ ಕರೆಕ್ಟ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಅಲ್ಲಿಗೇನು 4 ವೇದಗಳು ಅವನಿಗೆ ಗೊತ್ತಿರಬೇಕು ಅಂತ ಚತುರ್ವೇದಿ. ಈಗ ನಮ್ಮ ಕ್ರಿಕೆಟ್ ಕಾಮೆಂಟೇಟರ್ ರವಿ ಚತುರ್ವೇದಿ ಇದ್ದಾರಲ್ಲ, ಆ ತರಹ ಅಲ್ಲ. 4 ವೇದಗಳ ಹೆಸರು ಹೇಳಿಬಿಟ್ರೆ ಸಾಕು ಅವರು, ಚತುರ್ವೇದಿ ಇರಲಿ. ಅದು ನಮ್ಮ ಹಿಂದಿನ ಗವರ್ನರ್ ಇದ್ದರು TN ಚತುರ್ವೇದಿ, ತ್ರಿಲೋಕಿನಾಥ್ ಚತುರ್ವೇದಿ. ನನಗಿವತ್ತು ಜ್ಞಾಪಕ ಇದೆ, KR ನಗರದಲ್ಲಿ ಮಠದಲ್ಲಿ ಸಂಸ್ಕೃತದಲ್ಲಿ ಅವರು ಒಂದು ಸಂಸ್ಕೃತ ಕಾನ್ಫರೆನ್ಸ್ ಇನಾಗ್ರೇಟ್ ಮಾಡಿದರು. ಆಫ್ ಹ್ಯಾಂಡ್ ಬರ್ಕೊಂಡು ಬರದೆ, ಆಫ್ ಹ್ಯಾಂಡ್ ಗವರ್ನರ್ ಹಿ ಸ್ಪೋಕ್ ಇನ್ ಸಾಂಸ್ಕ್ರಿಟ್. ಹಾಗಿರೋರು ತ್ರಿಲೋಕಿನಾಥ್ ಚತುರ್ವೇದಿ ಅಂತ ಇಟ್ಕೊಂಡ್ರು ನಡೆಯುತ್ತೆ. ಇಲ್ಲದ್ರೆ ಬರೀ ಹೆಸರಿರತ್ತೆ ಅಷ್ಟೇ. ನಾಗವೇಣಿ ನೀಲವೇಣಿ ಅಂತ ಹೆಸರಿಟ್ಕೊಂಡು ಇಡೀ ಬಾಲ ಉದ್ದ ಜಡ ಇರೋ ಹಾಗೆ. ಸೊ ಅದರಿಂದ ಹೆಸರಿಗೊಂದು ಔಚಿತ್ಯ ಇರಬೇಕೇ ಹೊರತು ಇಲ್ಲದೆ ಹೋದರೆ ಹೆಸರೇನೋ ಇರುತ್ತೆ ಅಷ್ಟೇ, ಯಾರೋ ಇಟ್ಟಿರ್ತಾರೋ ಇರುತ್ತೆ. ಅದಕ್ಕೇ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಮುಂಡಕೋಪನಿಷತ್ ಹೇಳ್ತಾ ಇದೆ. ಅದನ್ನು ತಿಳಿಸ್ಕೊಳ್ಳೋದಕ್ಕೆ ನಾವು ಗುರುವಿನ ಹತ್ತಿರ ಹೋಗಬೇಕು. ಕೈಯಲ್ಲಿ ಸಮಿತಿಗಳನ್ನು ಹಿಡ್ಕೊಂಡು ಗುರುವಿನ ಹತ್ತಿರ ನಾವು ಪ್ರವೇಶ ಮಾಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಮುಂದೆ ನೋಡಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ತತ್ವಮಸಿ ವಾಕ್ಯಾರ್ಥ. ತತ್ ತ್ವಂ ಅಸಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ 6ನೇ ಪ್ರಪಾಠಕದಲ್ಲಿ ತತ್ವಮಸಿ ಎಂದು 9 ಸಲ ಮನೆಗೆ ಅಹಂಕಾರದಿಂದ ಸೊಕ್ಕಿನಿಂದ ಬಂದಂತಹ ಶ್ವೇತಕೇತುವಿಗೆ ತಂದೆಯಾಗಿರ್ತಕ್ಕಂಥ ಆರುಣಿ ಬೋಧಿಸ್ತಾನೆ. ನಮ್ಮ ಪರಂಪರೆಯಲ್ಲಿ ತಂದೆ ಮಕ್ಕಳಿಗೆ ಹೇಳ್ಕೊಡ್ತಾ ಇರಲಿಲ್ಲ. ಏಕೆಂದರೆ ಮಮಕಾರ ಬಂದುಬಿಡತ್ತೆ ಅಂತ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ಹೊಡಿಬಾರ್ದು. ಆದ್ದರಿಂದ ತನ್ನ ಫ್ರೆಂಡ್ ಮನೆಗೆ ಕಳಿಸೋರು, ನೀನು ನೋಡ್ಕೋ ನನ್ನ ಮಗ ಅಥವಾ ಮಗಳಿಗೆ ವಿದ್ಯೆ ಕಲಿಸೋ ಅಂತ. ಆದರೆ ಈ ಶ್ವೇತಕೇತು ಏನು ಮಾಡ್ದ ಗೊತ್ತಾ? 12 ವರ್ಷ ವಿದ್ಯೆ ಕಲ್ತ್ಕೊಂಬಂದು ತಲೆನೇ ನಿಲ್ತಾ ಇಲ್ಲ ಅವನಿಗೆ. ಅಂಥ ಅಹಂಕಾರದಿಂದ ಬಂದ. ತಂದೆ ಆಗಿರೋ ಒಂದೇ ಒಂದು ಪ್ರಶ್ನೆ ಕೇಳಿದ, ಏನು ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ತತ್ಕಿಂ ತ್ವಂ ಜಾನೀಷಿ. ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಾಗತ್ತೋ ಅದು ನಿನಗೆ ಗೊತ್ತಾ? ಅದಕ್ಕೆ ಅವ್ನು ಕೊಡೋ ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದ. ನನಗೆ ಗೊತ್ತಿಲ್ಲ ಅಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದ. ಎಂಥ ಅಹಂಕಾರದ ಪರಮಾವಧಿ.
ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಆವಾಗ ಅನಿಸ್ತು ತಂದೆಗೆ, ಓಹೋ ಯಾಕೋ ದಾರಿ ತಪ್ತಾ ಇದ್ದಾನೆ ಮಗ ಅಂದ್ಬಿಟ್ಟು ತಾನೇ ಸ್ವಂತ ನಿಂತ್ಕೊಂಡು 9 ಲೌಕಿಕ ದೃಷ್ಟಾಂತಗಳಿಂದ ತತ್ವಮಸಿ ವಾಕ್ಯಾರ್ಥವನ್ನು ಉದ್ದಕ್ಕೆ ವರ್ಣನೆ ಮಾಡ್ತಾ ಹೋಗ್ತಾನೆ. ಆ ತತ್ವಮಸಿ ವಾಕ್ಯಾರ್ಥದ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಉದಾಹರಣೆ ನಿಮಗಾಗಲೇ ಕೊಟ್ಬಿಟ್ಟಿದ್ದೀನಿ ಮೊನ್ನೆ ದೃಷ್ಟಾಂತದಲ್ಲಿ, ಆದರೆ ಮತ್ತೆ ಕೊಡ್ತೀನಿ ಸಂದರ್ಭಕ್ಕೆ ಅನುಗುಣವಾಗಿರೋದರಿಂದ. ಮೊದಲನೇದು ಮಧು ದೃಷ್ಟಾಂತ. ಮಧು ಅಂದ್ರೇನು? ಜೇನುತುಪ್ಪ. ನೋಡಿ, ಜೇನುತುಪ್ಪ ಅನ್ನೋದು ಪಂಚಾಮೃತದಲ್ಲಿ ಒಂದು. ಮಧುವಾತಾರುತ ಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷದೀ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವ ಗುಮ್ರಜಃ ಮಧುದ್ಯೌರಸ್ತು ನ ಪಿತ ಮಧುಮಾನ್ನೋ ವನಸ್ಪತಿರ್ಮಧುಮಾಮಸ್ತು ಸೂರ್ಯಃ ಮಧು 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 ಮಧುನಾ ಸ್ನಪಯಾಮಿ. ಈ ಮಂತ್ರ ಹೇಳಿಕೊಂಡು ಮಧುವಿನಿಂದ ಅಭಿಷೇಕ ಮಾಡಬೇಕು. ಮಧು ಕೈಟಬ ಅಂತ ಆ ರಾಕ್ಷಸನ ಹೆಸರು ಇದೆ, ಮಧು ಅಂತ. ಅಫ್ಕೋರ್ಸ್ ನಾನು ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇರೋದು. ಮಧು ಅಂದರೆ ಜೇನುತುಪ್ಪ ಅನ್ನೋ ಅರ್ಥದಲ್ಲಿ. ಈ ಮಧು ದೃಷ್ಟಾಂತ ಕೊಡ್ತಾನೆ ನೋಡಿ. ತಂದೆ ಮಗನಿಗೆ ನೀನೇ ಆ ಬ್ರಹ್ಮ ಆಗಿದ್ದೀಯೇ, ನೀನು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳೋದಕ್ಕೆ. ಹೇಗೆ ಅಂದರೆ, ಜೇನು ನೊಣಗಳು ಬೇರೆ ಬೇರೆ ಮರವನ್ನು ಸೇರಿ ಅಲ್ಲಿರುವ ಹೂವಿನ ಪರಾಗದಿಂದ ಜೇನನ್ನು ಶೇಖರಿಸಿದ ನಂತರ ಮತ್ತೊಂದು ಮರಕ್ಕೆ ಹೋಗಿ ಎಲ್ಲ ಮರಗಳಿಂದಲೂ ಜೇನನ್ನು ಒಟ್ಟುಗೂಡಿಸಿ ಜೇನಿನ ರಸವನ್ನು ತಯಾರಿಸುತ್ತದೆ. ಬೆಂಗಳೂರಲ್ಲಿ ಬೀ ಕೀಪಿಂಗ್ ಸೊಸೈಟಿ ಅಂತಲೇ ಒಂದು ಸೊಸೈಟಿ ಇದೆ. ಅಲ್ಲಿ ಎಲ್ಲ ಈ ಬೀ ಕೀಪರ್ಸ್ ಎಲ್ಲ ಸೇರಿಕೊಂಡು ಹನಿನ ಕಲೆಕ್ಟ್ ಮಾಡಿ ಆ ಹನಿನೆಲ್ಲ ಪ್ಯೂರಿಫಿಕೇಷನ್ ಮಾಡ್ತಾರೆ. ಎಷ್ಟೋ ಸಂಸ್ಥೆಗಳಿದೆ ನಮ್ಮ ಬೆಂಗಳೂರಲ್ಲಿ. ಸೊ ಬೀ ಕೀಪಿಂಗ್ ಅಸೋಸಿಯೇಷನ್ ಒಂದು. ಅದರಲ್ಲಿ ರಸವಾದ ಬಳಿಕ ಯಾವ ಮರದ ರಸ ಇದು, ಯಾವ ಮರದ ರಸ ಇದು ಎಂದು ತಿಳಿಯದೆ ರಸವೆಲ್ಲ ಒಂದೇ ಆಗಿರುವುದರಿಂದ ನಾನು ಯಾರ ಮಗ, ನಾನು ಯಾರ ಮಗಳು, ನನ್ನ ತಂದೆ ಯಾರು, ನನ್ನ ತಾಯಿ ಯಾರು ಎಂಬುದು ಅರಿಯದೆ ನಾನು ಬ್ರಹ್ಮವೇ ಆಗಿದ್ದೀನಿ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ಜೇನನ್ನೇನ ಕಲೆಕ್ಟ್ ಮಾಡುತ್ತೆ ಆ ಜೇನುನೊಣಗಳು, ಆದರೆ ಕೊನೆಗೆ ಯಾವ ಮರದ ಜೇನಿದು ಅಂತಲೇ ಗೊತ್ತಿಲ್ಲ ಅದಕ್ಕೆ. ಜೇನು ಎಲ್ಲ ಒಂದೇ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಹೇಗೆ ವಿದ್ಯಾರ್ಥಿಗಳು ಪಾಠ ಕಲಿಬೇಕು ಅನ್ನೋದಕ್ಕೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ಒಂದು ದುಂಬಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಿ ಹೇಗೆ ಅಲ್ಲಿರ್ತಕ್ಕಂಥ ಹೂವಿನ ಪರಾಗವನ್ನು ಮಾತ್ರ ಸ್ವೀಕರಿಸುತ್ತೋ, ಹಾಗೆ ವಿದ್ಯಾರ್ಥಿಗಳಾದರೂ ಒಬ್ಬ ಅಧ್ಯಾಪಕನಿಂದ ಮತ್ತೊಬ್ಬ ಅಧ್ಯಾಪಕನ ಬಳಿಗೆ ಹೋಗಿ ಅವನ ಸಮಸ್ತವಾಗಿರ್ತಕ್ಕಂಥ ವಿದ್ಯೆಯನ್ನು ಹೀರಬೇಕು ಅಂತ. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಬೇರೆಯಲ್ಲ, ಜೇನುನೊಣ ಬೇರೆಯಲ್ಲ ಅಂತ. ಹಾಗೆ ವಿದ್ಯಾರ್ಥಿಗಳು ಅಧ್ಯಾಪಕರನ್ನ ಬಿಡದೆ ಅವ್ರ ಹತ್ರ ಸಮಗ್ರವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲ್ತ್ಕೋಬೇಕು ಅಂತ. ಅಂಥ ಒಳ್ಳೆ ವಿದ್ಯಾರ್ಥಿಗಳನ್ನ ಕಂಡ್ರೆ ಯಾವಾಗಲೂ ಅಧ್ಯಾಪಕರಿಗೆ ತುಂಬ ಆಸೆ ಜಾಸ್ತಿ ಹೇಳ್ಕೊಡ್ತಾರೆ. ನಾನು ಓದ್ತಾ ಇದ್ದಾಗಂತೂ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಆನ್ಸರ್ ಬುಕ್ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮೀಟ್ ಮೀ ಇನ್ ದ ಸ್ಟಾಫ್ ರೂಮ್ ಫಾರ್ ಮೋರ್ ಕೊಟೇಷನ್ಸ್, ಫಾರ್ ಮೋರ್ ಇನ್ಫಾರ್ಮೇಷನ್ ಬರೆದ್ಬಿಟ್ಟು ಕೊಡೋರು. ನಾವು ಆಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ತೋರಿಸಿದ್ರೆ 20 ಕೊಟೇಷನ್ 30 ಕೊಟೇಷನ್ ಅದಕ್ಕೆ ಬರೋದು ತೋರಿಸೋರು. ಇದನ್ನು ಬರಿ, ಆ ಸಂದರ್ಭದಲ್ಲಿ ಇದನ್ನು ಬರಿಬೇಕಾಗಿತ್ತು, ಈ ಸಂದರ್ಭದಲ್ಲಿ ಅದನ್ನು ಬರಿಬೇಕಾಗಿತ್ತು, ಬರೀದೇ ಇರೋದರಿಂದ 12ಕ್ಕೆ ನೀವು 10 ಕೊಟ್ಟೆ, ಅದು ಬರೆದಿದ್ರೆ 11:15 ಕೊಡ್ತಾ ಇದ್ದೆ ಅಂತ ಹೇಳಿ ಕಳಿಸೋರು. ಯಾಕೆಂದರೆ ಆ ತರಹವ್ರ ಹತ್ರ ಕಲ್ತು ಬಿಟ್ಟರೆ ಒಂಥರ ನಿಜವಾಗ್ಲೂ ಕೂಡ ಧನ್ಯರು ನಾವು. ಒಳ್ಳೆ ಅಧ್ಯಾಪಕರಿದ್ದರು. ಹಾಗಾಗಿ ಈಗ ನಮ್ಮ ವಿದ್ಯಾರ್ಥಿಗಳಿಗೇನು ನಾವು ಒಳ್ಳೆ ಅಧ್ಯಾಪಕರಾಗಲಿಲ್ಲ, ಅದೇ ದೊಡ್ಡ ಕೊರತೆ. ಜೇನು ನೊಣಗಳು ಇರೋ ಹಾಗೆ ನಾವು ಯಾವಾಗಲೂ ಕೂಡ ಹಂಬಲಿಸಬೇಕು ವಿದ್ಯೆಗೆ ಅಂತ ಈ ದೃಷ್ಟಾಂತದಿಂದ. ಎರಡನೇದು ನೋಡಿ, ಬ್ರಹ್ಮವೇ ಪ್ರಾಪ್ಯ ಸ್ಥಾನ. ಎಲ್ಲರೂ ಕೂಡ ಎಲ್ಲಿ ಕೊನೆಗೆ ಸೇರಬೇಕು ಅಂದರೆ ಬ್ರಹ್ಮಸ್ಥಾನ ಅಂತ ಅದನ್ನು ಹೇಳ್ತಾರೆ ನೋಡಿ. ಪೂರ್ವ ದಿಕ್ಕಿಗೆ ಹೋಗುವ ಗಂಗಾ ಮೊದಲಾದ ನದಿಗಳು, ಪಶ್ಚಿಮಕ್ಕೆ ಹೋಗ್ತಕ್ಕಂಥ ಸಿಂಧೂ ಮೊದಲಾದಂಥ ನದಿಗಳು ಕೊನೆಗೆ ಸಮುದ್ರವನ್ನು ಸೇರಿ ನಾಮರೂಪಗಳನ್ನು ಕಳ್ಕೊಂಡು ನೀರು ಒಂದೇ ಆಗೋ ಹಾಗೆ ನಾನು ನನ್ನ ಅಜ್ಞಾನವನ್ನು ಕಳ್ಕೊಂಡು ನಾನೇ ಬ್ರಹ್ಮ ಅನ್ನೋ ಸ್ಥಿತಿಯಲ್ಲಿ ಇರಬೇಕು ಅಂತ ಅರ್ಥ. ಯಾವುದು ಗಂಗಾ, ಯಾವುದು ಯಮುನಾ, ಯಾವುದು ಕಪಿಲ, ಯಾವುದು ಗೋದಾವರಿ, ಯಾವುದು ಕೃಷ್ಣ, ಸಮುದ್ರ ಸೇರೋ ತನಕ. ಸೇರಿಬಿಟ್ಟ ಮೇಲೆ ನೀರೆಲ್ಲ ಒಂದೇ. ಆದರೆ ಯಾವುದಕ್ಕೆ ನಾವು ಬೇರ್ಪಡಿಸೋದಕ್ಕೆ ಆಗೋದಿಲ್ಲ ನೋಡಿ. ನಾಮ ಮತ್ತು ರೂಪಗಳು ಪ್ರಾರಂಭದಲ್ಲಿರುತ್ತೆ ಹೊರತು ಕೊನೆಗೆ ನಾಮವೂ ಇಲ್ಲ ರೂಪವೂ ಇಲ್ಲ. ಅದಕ್ಕೆ ಹೇಳೋದು ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ತಿ ಭಾತಿ ಪ್ರಿಯಂ ಈ ಮೂರೂ ಕೂಡ ಬ್ರಹ್ಮನಿಗಿರ್ತಕ್ಕಂಥ ಹೆಸರುಗಳು. ನಾಮ ಮತ್ತು ರೂಪ ಎರಡೂ ಕೂಡ ಜೀವಿಗಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಕೃಷ್ಣ ಮತ್ತು ಗೋದಾವರಿ ಎಷ್ಟು
ಅಷ್ಟು ದೊಡ್ಡ ನದಿಗಳು ಅಂದರೆ ನಮ್ಮಲ್ಲಿ ಅದೇನು ಸಮುದ್ರ ಅನ್ನೋ ಅಂತ ಅನ್ನಿಸ್ಬಿಡುತ್ತೆ. ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ ವಿಶಾಖಪಟ್ಟಣಕ್ಕೆ ರೈಲಲ್ಲಿ ಆ ಈಸ್ಟ್ ಗೋದಾವರಿ ಸ್ಟೇಷನ್ ಸಿಗೋಕ್ಕೆ ಮುಂಚೆ ರಾಜಮಂಡ್ರಿಗೆ ಹೋಗೋ ದಾರಿನಲ್ಲಿ ಈ ಕಡೆ ಆ ಕಡೆ ನೋಡಿದ್ರೆ ಬರೀ ಗೋದಾವರಿನೇ ಹರಿತಾ ಇರುತ್ತೆ, ಅದ್ರ ಮೇಲೆ ಹಡಗುಗಳ ತರಹ ಹೋಗ್ತಾ ಇರುತ್ತೆ. ಅದಕ್ಕೆ ನಮ್ಮ ತೆಲುಗು ಸಿನಿಮಾ ಅಕ್ಕಿನೇನಿ ನಾಗೇಶ್ವರ 34 ವರ್ಷದ ಹಿಂದೆ ಮೂಗು ಬನಸಲು ಮಾಡಿದಾಗ ಅಲ್ಲೇ ಹಾಡಿರೋದು, ಗೋದಾವರಿ ಗಟ್ಟುಂದಿ ಗಟ್ಟುಲೋಗ ಚಿಟ್ಟುಂದಿ ಚಿಟ್ಟುಲೋಗ ಪಿಟ್ಟುಂದಿ ಪಿಟ್ಟ ಮನಸ್ಸಲೋ ಏಮುಂದಿ. ಗೋದಾವರಿ ಬ್ಯಾಂಕಲ್ಲಿ ಡ್ಯಾನ್ಸು ಅಕ್ಕಿನೇನಿ ನಾಗೇಶ್ವರರಾವ್ದು. ಸೊ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸಿನಿಮಾ ಸರಿ, ಆದರೆ ಸಿನ್ಮಾ ಆಗಬಾರ್ದು ಅಷ್ಟೇ. CINEMA ಇಸ್ ಆಲ್ ರೈಟ್, ಬಟ್ ನಾಟ್ SINMA. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಸೊ ಅದರಿಂದ ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಏನಾಯಿತು, ಯಾವುದರ ನೀರು ಎಲ್ಲ ಒಂದೇ. ಮುಂಡಕೋಪನಿಷತ್ತಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಶ್ರುತಿವಾಕ್ಯ ಇದೆ ನೋಡಿ, ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಯಾವುದು ಪುರುಷ ಅಂದರೆ, ಪುರೀತತ್ ಅಂತ ಒಂದು ನಾಡಿ ಇದೆ ದೇಹದಲ್ಲಿ. ಪುರೀತತ್ ನಾಡಿಯಲ್ಲಿ ಮಲಗಿ ನಿದ್ರಿಸೋನು ಪುರುಷ ಅಂತ ಒಂದರ್ಥ, ಪೂರ್ಣತ್ವಾತ್ ಪುರುಷ ಅಂತ ಇನ್ನೊಂದು ಅರ್ಥ. ಪೂರ್ಣ ಸ್ವರೂಪ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ನಮಗೆ ಗೊತ್ತಿರೋದು ಒಬ್ಬಟ್ಟು ಪೂರ್ಣ ಅಷ್ಟೇ. ಈ ಪೂರ್ಣ ಯಾರಿಗೂ ಗೊತ್ತೇ ಇಲ್ಲ ನಿಜವಾಗಿರ್ತಕ್ಕಂಥದ್ದು. ನೋಡಿ ರೌಂಡು ಅದು ಯಾವಾಗಲೂ ಕೂಡ 0 ಈಸ್ ಎ ಕಂಪ್ಲೀಟ್ ನಂಬರ್. ಆ್ಯಂಡ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಮ್ಯಾಥಮ್ಯಾಟಿಕ್ಸ್ ಈಸ್ ಕಾನ್ಸೆಪ್ಟ್ ಅ 0. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾರೋ 0 ತೊಗೊಂಡ್ರೆ ಹೆಮ್ಮೆ ಪಡಬೇಕು, ಬೈಬಾರ್ದು. ಬಿಕಾಸ್ ದೇ ಹ್ಯಾವ್ ಇನ್ಹೆರಿಟೆಡ್ ಅವರ್ ಟ್ರೆಡಿಷನ್, ಯು ಸಿ. ಸೊ ಆ ದೃಷ್ಟಿಯಿಂದ ನಾವೇ ತೆಗೆದುಕೊಳ್ತಾ ಇದ್ರೆ ಯಾರು ತೆಗೆದುಕೋತಾರೆ? ನನಗೆ 84ನೇ ಇಸ್ವಿನಲ್ಲಿ ಒಬ್ಬಳು ಸ್ಟೂಡೆಂಟ್ ಇದ್ದು ನಮ್ರತಾ ಸ್ವಾಮಿ ಅಂತ, ಈ ಸೆಕ್ಷನ್ನಲ್ಲಿ ಜರ್ನಲಿಸಮು ಸೈಕಾಲಜಿ ಆಪ್ಷನಲ್ ಇಂಗ್ಲೀಷ್ ಕಾಂಬಿನೇಷನ್ನು ಲ್ಯಾಂಗ್ವೇಜ್ ಸಂಸ್ಕೃತ 5 ಸಬ್ಜೆಕ್ಟ್ 0, ಸಂಸ್ಕೃತ 35. ನಾನು ಹೇಳಿದೆ ನಾನೇನಮ್ಮ ಪಾಪ ಮಾಡಿದೆ, ಯಾಕೆ ಪಾಸಾದೆ ನನ್ನ ಸಬ್ಜೆಕ್ಟಲ್ಲಿ? ಅದರಲ್ಲೂ 0 ತೊಗೊಂಡ್ರೆ ರೆಕಾರ್ಡ್ ಆಗ್ತಾಯಿತ್ತೋ. 5 ಸಬ್ಜೆಕ್ಟ್ 0, ಸಂಸ್ಕೃತ ಮಾತ್ರ 35, ಜಸ್ಟ್ ಪಾಸ್. ಸೊ 0 ಅನ್ನೋದು ಕಂಪ್ಲೀಟ್ ನಂಬರ್, ಯಾವಾಗಲೂ ಕೂಡ ಫುಲ್ ನಂಬರ್ ಅದು. ಆಮೇಲೆ ವೃಕ್ಷ ದೃಷ್ಟಾಂತವನ್ನು ಕೊಡ್ತಾನೆ ನೋಡಿ ಮಗನಿಗೆ. ಒಂದು ದೃಷ್ಟಾಂತ ಅರ್ಥ ಆಗದೆ ಹೋದರೆ ಅಷ್ಟಕ್ಕೆ ಬಿಡಲ್ಲ ತಂದೆ, ಇನ್ನೊಂದು ಉದಾಹರಣೆ ಕೊಡ್ತಾನೆ, ಮತ್ತೊಂದು ಉದಾಹರಣೆ ಕೊಡ್ತಾನೆ. ಇದು ಆ್ಯಸ್ ಅನ್ ಐಡಿಯಲ್ ಟೀಚರ್ ಹೌ ಒನ್ ಶುಡ್ ಬಿಹೇವ್ ಇನ್ ದ ಕ್ಲಾಸ್ ರೂಮ್ ಅನ್ನೋದಕ್ಕೆ ಶ್ವೇತಕೇತು ಆರುಣಿ ಸಂವಾದನೇ ಜ್ವಲಂತ ಎಕ್ಸಾಂಪಲ್ ಇಲ್ಲಿರೋದು. ಯಾರಾದರೂ ಹಲವು ಕೊಂಬೆಗಳಿಂದ ಕೂಡಿದ ಮರದ ಬುಡದಲ್ಲಿ ಕೊಡಲಿಯೇ ಮುಂತಾದರಿಂದ ಹೊಡೆದಾಗ ಅದರಿಂದ ರಸ ಹರಿಯುತ್ತದೆ. ನೋಡಿ, ಮರದ ಬುಡ ಅಂದರೆ ಜ್ಞಾಪಕ ಬಂತು. ನಾವು ಕ್ವಶನ್ ಪೇಪರಲ್ಲಿ ಒಂದು ಕೊಡ್ತಾ ಇದ್ವಿ ಹಿಂದೆ ಮಕ್ಕಳಿಗೆ, ಕನ್ನಡ ಅಥವಾ ಇಂಗ್ಲೀಷಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿ ಅಂತ. ಆಮೇಲೆ ಆ ಕ್ವೆಶ್ಚನ್ನೇ ಡ್ರಾಪ್ ಮಾಡಿಬಿಟ್ವಿ, ಏಕೆಂದರೆ ಅವ್ರ ಭಾಷಾಂತರ ನೋಡಿ ನಮಗೆ ದಿಗ್ಭ್ರಮೆ ಆಗೋಯ್ತು. ಏಕಃ ಕೋತಿರಾಜ ಮರಸ್ಯ ಬುಡೆ ನದ್ಯಾ ದಡೆ ಫಲಂ ಪ್ಲಕ್ತ್ವ ಈಟಯಾಮಾಸ. ಒಬ್ಬರು ಬರೆದಿದ್ರು, ಅಬ್ಬಾ ಇವತ್ತಿಂದ ಈ ಕ್ವಶನ್ ಕೇಳಬಾರ್ದು, ಇನ್ನು ಕೇಳಿದ್ರೆ ನಮಗೆ ಬರೋ ಅಲ್ಪ ಸ್ವಲ್ಪ ಸಂಸ್ಕೃತನೂ ಮರ್ತೋಗುತ್ತೆ. ಏಕಃ ಕೋತಿರಾಜ, ನೋಡಿ ಕೋತಿ ಕನ್ನಡ, ರಾಜ ಸಂಸ್ಕೃತ, ಕೋತಿರಾಜ. ಮರಸ್ಯ ಬುಡೆ, ಮರ ಅನ್ನೋದು ಕನ್ನಡ, ಬುಡೆ ಸಂಸ್ಕೃತ, ಮರಸ್ಯ ಬುಡೆ. ನದಿ ಅನ್ನೋದು ಸಂಸ್ಕೃತ, ನದ್ಯಾ ದಡೆ, ನದಿಯ ದಡದಲ್ಲಿ ಫಲಂ ಪ್ಲಕ್ತ್ವ, ಪ್ಲಕ್ ಅನ್ನೋದು ಇಂಗ್ಲೀಷು, ಫಲಂ ಪ್ಲಕ್ತ್ವ ಈಟಯ ಮಾಸ. ಈಟ್ ಅನ್ನೋದು ಇಂಗ್ಲೀಷು, ಮಾಸ ಸೇರಿಸ್ಬಿಟ್ರು. ಏನು ತ್ರಿಭಾಷಾ ಪಾಂಡಿತ್ಯ! ಇನ್ನು ಈ ಲೆವೆಲಲ್ಲಿ ನಾವು ಈ ಕ್ವಶನ್ ಕೇಳಬಾರ್ದನ್ನು ಕೇಳೋದನ್ನು ಬಿಟ್ಬಿಟ್ವಿ ಆವತ್ತಿಂದ. ಸೊ ಎಂತೆಂಥ ಸ್ಫುರಿಸುತ್ತೆ ನೋಡಿ ನಮ್ಮ ವಿದ್ಯಾರ್ಥಿಗಳಿಗೆ. ರಸ ಹರಿಯುತ್ತದೆ, ಮಧ್ಯಭಾಗದಲ್ಲಿ ಹೊಡೆದರೆ ರಸ ಹರಿಯುತ್ತದೆ, ಕೊನೆಯಲ್ಲಿ ಹೊಡೆದರೆ ರಸ ಹರಿಯುತ್ತದೆ. ರಸ ಅಂದರೆ ಮಹಾಭಾರತದಲ್ಲಿ ಬರೋ ಒಂದು ಘಟನೆ ಜ್ಞಾಪಕ ಬರುತ್ತೆ. ದ್ರೋಣಾಚಾರ್ಯರು ಕೌರವರನ್ನು ಪಾಂಡವರನ್ನು ಒಳ್ಳೆ ಬಿಲ್ಲುಗಾರ ಯಾರು ಆಗಬಹುದು ಅಂತ ಪರೀಕ್ಷೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ತೋರಿಸ್ತಾರೆ, ನಿನಗೇನು ಕಾಣ್ತಾ ಇದೆ, ನಿನಗೇನು ಕಾಣ್ತಾ ಇದೆ. ಒಬ್ಬರು ಹೇಳ್ತಾರೆ ಮರ ಕಾಣ್ತಾ ಇದೆ, ಇನ್ನೊಬ್ಬರು ಹೇಳ್ತಾರೆ ಮರದ ಕೊಂಬೆ ಕಾಣ್ತಾ ಇದೆ, ಮೂರನೇವ್ರು ಹೇಳ್ತಾರೆ ಮರದ ಕೊಂಬೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಪಕ್ಷಿ ಕಾಣ್ತಾ ಇದೆ. ಅರ್ಜುನ ಹೇಳ್ತಾನೆ ಪಕ್ಷಿ ಕಣ್ಣು ಕಾಣಿಸ್ತಾ ಇದೆ ಅಂತ. ಇವನು ಒಳ್ಳೆ ಬಿಲ್ಲುಗಾರ ಆಗ್ತಾನೆ ಅಂತ ಡಿಸೈಡ್ ಮಾಡ್ತಾನೆ ದ್ರೋಣಾಚಾರ್ಯರು. ಆ ಸಿಂಗಲ್ ಮೈಂಡೆಡ್ ಕಾನ್ಸಂಟ್ರೇಷನ್ ನೋಡಿ ಹಾಗಿರಬೇಕು ಅಂತ. ಏಕಾಗ್ರತೆ ಅಂದರೆ ಹಾಗಿರಬೇಕು. ಈ ಕಡೆ ಆ ಕಡೆ ಏನಾದರೂ ಕೂಡ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಯಾಕಂದರೆ ಟೋಟಲಿ ಇಮ್ಮರ್ಸ್ಡ್ ಇನ್ ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅದಕ್ಕೆ ಉಪಾಸನಾ ಅಂತ ನಮ್ಮಲ್ಲಿ ಹೇಳೋದು. ಉಪಾಸನಾ ಅಂದರೆ ಏನು ಗೊತ್ತಾ? ಉಪಾಸನಾ ಶಿವರಾಮ್ ಅಲ್ಲ. ಉಪಾಸನಾ ಅಂದರೆ ಏಕವ್ಯಕ್ತಿ ದೃಷ್ಟವಾಗಿರ್ತಕ್ಕಂತಹ ವಸ್ತುವನ್ನು ಕುರಿತು ನಾವು ಯಾವಾಗಲೂ ಯೋಚನೆ ಮಾಡೋದು. ಎದುರುಗಡೆ ಓಂ ಅಂತ ಹಾಕ್ಕೊಂಡ್ರೆ
ಬರೀ ಆ ಓಂ ಕಡೆನೇ ಇರಬೇಕು ನನ್ನ ಧ್ಯಾನ. ಓಮಲ್ಲೇನಿದೆ ಆಕಾರ ಇದೆ, ಉಕಾರ ಇದೆ, ಮಕಾರ ಇದೆ. ಆ ಅಂದರೆ ಜಾಗ್ರತ್ತು, ಊ ಅಂದರೆ ಸ್ವಪ್ನ, ಮಾ ಅಂದರೆ ಸುಷುಪ್ತಿ, ಅಮ್ಮಲ್ಲಿರ್ತಕ್ಕಂಥ ಅಮ್ಮ ಅಂದರೆ ಅರ್ಧಾಕ್ಷರ. ಇನ್ನೊಂದು ಅರ್ಥದಲ್ಲಿ ಆ ಅಂದರೆ ತಾಯಿ, ಊ ಅಂದರೆ ತಂದೆ, ಮಾ ಅಂದರೆ ಗುರು. ಇನ್ನೊಂದು ಅರ್ಥದಲ್ಲಿ ಆ ಅಂದರೆ ವಾಯು, ಊ ಅಂದರೆ ಅಗ್ನಿ, ಮಾ ಅಂದರೆ ಇಂದ್ರ. ಈ ಥರ 47 ಇಂಟರ್ಪ್ರಿಟೇಷನ್ ಇದೆ ಓಂಕಾರಕ್ಕೆ. ಓಂಕಾರ ಪ್ರಣವೋಪಾಸ ಅಂತ ಸುಮ್ಮನೆ ತಮಾಷೆಗೆ ಶಂಕರ ಜಯಂತಿ ಮಂಡಳಿಯವರು 97ನೇ ಇಸ್ವಿನಲ್ಲಿ ನನ್ನ ಕೈಯಲ್ಲಿ ಒಂದು ಪುಸ್ತಕ ಬರೆಸಿದ್ರು. 423 ಕೊಟೇಶನ್ ಬರೆದುಕೊಟ್ಟೆ ಓಂಕಾರ ಅನ್ನೋದಕ್ಕೆ. ಆ ಅಂದ್ರೇನು, ಊ ಅಂದ್ರೇನು, ಮಾ ಅಂದ್ರೇನು ಅಂತ. ಇವತ್ತು ಆ ಪುಸ್ತಕ ನನ್ನ ಹತ್ರನೇ ಒಂದೇ ಕಾಪಿ ಇರೋದು. ಎಲ್ಲ ಕಾಪಿನೂ ಆಗೋಗ್ಬಿಟ್ಟಿದೆ, ಯಾರೋ ರೀಪ್ರಿಂಟ್ ಮಾಡೋರು ಇಲ್ಲ. ಆ ಸ್ಥಿತಿಗೆ ಬಂದಿದೆ ಈಗ ಓಂಕಾರದ ಬಗ್ಗೆ. ಹಾಗೆ ಯಾಕೆ ಹೇಳ್ತೀನಿ ಅಂದರೆ, ಓಂ ಅನ್ನೋದು ಅಷ್ಟು ಶ್ರೇಷ್ಠವಾಗಿರೋದು. ಎಷ್ಟು ಪಾಶ್ಚಾತ್ಯರಲ್ಲಿ ಬೇಡಿಕೆ ಇದೆ ಗೊತ್ತಾ? ವಿ ವಾಂಟ್ ಟು ಸ್ಟಡಿ ಓಂ ಅಂತ ಬರ್ತಾರೆ ಅವರು. ಏಕೆಂದರೆ ಆ ತರಹ ಅಟ್ರ್ಯಾಕ್ಷನ್ ಇದೆ ಓಂ ಅನ್ನೋದು ಪಾಶ್ಚಾತ್ಯರ ಮೇಲೂ ಕೂಡ. ವಿಭಿನ್ನ ಕೊಂಬೆಗಳು ಮರದಿಂದ ಅಸ್ತಿತ್ವಕ್ಕೆ ಬಂದಿದೆಯೇ ಹೊರತು ವೈಯಕ್ತಿಕವಾಗಿ ಕೊಂಬೆಗಳು ಬೇರೆಯಲ್ಲ. ಹಾಗೆಯೇ ವಿಭಿನ್ನ ಜೀವರು ತಾವೇ ಬ್ರಹ್ಮ ಎಂದು ಅರಿತಾಗ ಮಾತ್ರ ಜೀವನದ ಸಫಲತೆ ಅವರಿಗೆ ಗೊತ್ತಾಗುತ್ತದೆ. ಆಲದ ಬೀಜದ ದೃಷ್ಟಾಂತ ಕೊಡ್ತಾರೆ. ಈ ದೃಷ್ಟಾಂತ ಅರ್ಥ ಆಗದೆ ಹೋದರೆ ಮಗನಿಗೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ ತಗೋಪ್ಪ. ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಏನದು? ಆಲದ ಬೀಜವನ್ನು ತೆಗೆದುಕೊಂಡು ಬಾ, ಅದನ್ನು ಒಡೆ. ಏನು ಕಾಣಿಸ್ತಾ ಇದೆ? ಚಿಕ್ಕ ಚಿಕ್ಕ ಅಣು ತರಹ ಇರತಕ್ಕಂಥ ಭಾಗ. ಆಯಿತು, ಆ ಭಾಗದಿಂದಲೇ ದೊಡ್ಡದ ಮರದ ರೆಂಬೆ, ಹೂವು, ಹಣ್ಣು, ಕೊಂಬೆ, ಎಲೆ ಮುಂತಾಗಿರುವುದು ಹುಟ್ಟಿರುವುದು. ಹಾಗೆಯೇ ಬ್ರಹ್ಮ ವಸ್ತುವಿನಿಂದ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತು ಆಚೆ ಬಂದಿದೆ. ಬ್ರಹ್ಮ ಅನ್ನೋದು ಬೇರೆಯಲ್ಲ, ಆಲದ ಮರ ಅನ್ನೋದು ಬೇರೆಯಲ್ಲ. ರೆಂಬೆಗಳು, ಕೊಂಬೆಗಳು, ಹೂಗಳು, ಹಣ್ಣುಗಳು, ಎಲೆಗಳು ತರಹ ಇರತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ಈ ಜಗತ್ತು. ಜಗತ್ತು ಯಾವಾಗಲೂ ಕೂಡ ಅನೇಕವಾಗಿಯೇ ಇರತಕ್ಕಂಥದ್ದು. ಯಾಕಂದರೆ ಅದೇ ಜಗತ್ತಿನ ವೈಶಿಷ್ಟ್ಯ. ದ ಬ್ಯೂಟಿ ಆಫ್ ದ ವರ್ಲ್ಡ್ ಈಸ್ ದಟ್ ಇಟ್ ಈಸ್ ಆಲ್ವೇಸ್ ಮ್ಯಾನಿಫೋಲ್ಡ್ ಆ್ಯಂಡ್ ಮಲ್ಟಿಫೋಲ್ಡ್. ಆ ದೃಷ್ಟಿಯಿಂದ ಒಬ್ಬೊಬ್ಬರಿಗೆ ಒಂದೊಂದು ತರಹ ಕಾಣುತ್ತೆ ನೋಡಿ ಜಗತ್ತು ಅನ್ನೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೋ ಒಬ್ಬರು ಗುಲಾಬಿ ಹೂವು ನೋಡ್ತಾರೆ, ಒಬ್ಬರು ಹೇಳ್ತಾರೆ ಅದರ ಬಣ್ಣ ನೋಡ್ರಿ ಎಷ್ಟು ಚೆನ್ನಾಗಿದೆ. ಎರಡನೇವ್ರು ಹೇಳ್ತಾರೆ ಬಣ್ಣ ಇರಲಿ, ಅದರ ಸುವಾಸನೆ ನೋಡ್ರಿ. ಒಂದು ಫರ್ಲಾಂಗೆ ನನಗೆ ಗೊತ್ತಾಗ್ತಾ ಇದೆಯಲ್ಲ ಅದು ಗುಲಾಬಿ ಅಂತ, ತಕ್ಷಣ ಅದರ ಹತ್ರ ಬರ್ತಾರೆ. ಮೂರನೇವ್ರು ಹೇಳ್ತಾರೆ ಮುಚ್ಚ್ರಿ ಬಾಯಿ, ಬಣ್ಣನಂತೆ ಸುವಾಸನೆನಂತೆ ಮುಳ್ಳಿಗಿಡಾರಿ ಅದು, ನನ್ನ ಕಾಲಿಗೆ ಮುಳ್ಳು ರಕ್ತ ಬರ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿಮಗೆ? ಮೂರು ಸತ್ಯನೇ. ಅವರವರ ದೃಷ್ಟಿಗೆ ಅವರವರು ಏನು ಕಾಣ್ತಾರೋ ಅವರವರಿಗೆ ಅದದು ಅಲ್ಲಲ್ಲಿ ಭಾಸವಾಗುತ್ತೆ. ಆ ದೃಷ್ಟಿಯಿಂದ ಹೇಳೋದು ಸಂಪೂರ್ಣವಾಗಿರೋದ್ರೆ ನಾನು ಏನು ನೋಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಗೊತ್ತೇ ಇದೆ, 10 ಜನ ಒಂದು ಆನೆಯನ್ನು ಹೇಗೆ ಭಾವಿಸಿದರು ಅಂತ. ಕುರುಡನಾಗಿರ್ತಕ್ಕಂಥವ್ನು ಹೇಗೆ ಭಾವಿಸ್ದ? ಏನು ಮುಟ್ಟಿದ್ರೆ ಅವನಿಗೆ ಅದೇ ಆನೆ ಅನ್ನೋ ಭಾವನೆ ಬರುತ್ತೆ. ಹಾಗೆ ಅಂತೇಳಿ ಅಷ್ಟೇ ಅಲ್ಲ, ಆನೆ ಅಂದರೆ ಎಲ್ಲವೂ ಇದೆ, ಮಿಕ್ಕಿದ್ದೂ ಇರುತ್ತೆ. ಆದರೆ ನನಗದು ಗೊತ್ತಾಗೋದಿಲ್ಲ, ನನಗದು ಗೋಚರವಾಗೋದಿಲ್ಲ ಅಷ್ಟೇ. ಚಿಕ್ಕ ಚಿಕ್ಕ ಅಣುವಿನಂತಿರುವ ಭಾಗ, ಆ ಭಾಗದಿಂದಲೇ ದೊಡ್ಡದ ಮರದ ರೆಂಬೆ. ಮರ ಅಂದರೆ ಬಾಣನ ಜೀವನನೇ ಜ್ಞಾಪಕ ಬರುತ್ತೆ. ಬಾಣನ 2 ಮಕ್ಕಳಿದ್ದರು. ಬಾಣ ಪೂರ್ವ ಭಾಗ ಮಾತ್ರ ಕಾದಂಬರಿ ಬರೆದಿದ್ದು, ಉತ್ತರ ಭಾಗ ಬರೆಯೋಕ್ಕಾಗಲಿಲ್ಲ. ಅವನಿಗೆ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ನಿಸ್ಬಿಡ್ತು. ಯಾವ ಮಗನ ಕೈಯಲ್ಲಿ ಬರೆಸಲಿ ಉತ್ತರ ಭಾಗ ಅಂತ ಅವರಿಬ್ಬರಲ್ಲಿ ಪರೀಕ್ಷೆ ಮಾಡೋದಕ್ಕೋಸ್ಕರ 2 ಮಕ್ಕಳನ್ನು ಕರೆದಂತೆ ಬಾಣ. ಮೊದಲೇವನ ಅರ್ಥ ತೋರಿಸ್ದ. ಒಂದು ಬಡ್ಕಲ್ ಮರ ಇದೆ, ಒಂದು ಎಲೆನೂ ಇಲ್ಲ, ಎಲ್ಲ ಎಲೆಗಳು ಉದುರೋಗಿದೆ. ಅದ್ರ ಮೇಲೆ ಒಂದು ಹಾವು ಕೂತಿದೆ. ನೀನು ವರ್ಣನೆ ಮಾಡು ಅಂತ ಹೇಳ್ದ ಮೊದಲನೇ ಮಗನಿಗೆ. ಅವನು ವರ್ಣನೆ ಮಾಡ್ದ. ಶುಷ್ಕೋ ವೃಕ್ಷ ಸ್ತಿಷ್ಠ ತ್ಯಗ್ರೆ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ. ಯಾವುದೋ ಒಂದು ಶುಷ್ಕವಾಗಿರೋ ಮರ ಇದೆ, ಯಾವುದೋ ಒಂದು ಅದರ ಮೇಲೆ ಹಾವಿದೆ, ವರ್ಣನೆ ಮಾಡ್ದ. ಆಯಿತು. ಎರಡನೇ ಮಗನ ಕರೆದು ನೀನು ವರ್ಣನೆ ಮಾಡು ಅಂತ ಹೇಳ್ದ. ಅವನು ಅದೇ ಮರ ನೋಡಿ, ಅದೇ ಹಾವನ್ನು ನೋಡಿ ವರ್ಣನೆ ಮಾಡ್ತಾನೆ ನೋಡಿ. ನೀರಸ ತರುರಿವ ವಿಲಸತಿ ಪುರತಃ ತದುಪರಿ ಕ್ರೀಡತಿ ಭುಜಗಃ ಕಶ್ಚಿತ್. ಶುಷ್ಕ ಅಂದರೂ ನೀರಸ ಅಂದರೂ 2 ಅರ್ಥ ಒಂದೇ. ಶುಷ್ಕ ಅಂದರೆ ಒಂಥರ ಕಿವಿ ಮೇಲೆ ಕರ್ಕಶವಾಗಿ ಬೀಳುತ್ತೆ ಕೇಳೋದಕ್ಕೆ. ನೀರಸ, ರಸ ಇಲ್ಲದೆ ಇರೋದು ನೀರಸ. ಕವಿತ್ವ ಬಂತು ನೋಡಿ. ಮೊದಲನೇವನು ಅಸ್ಥಿ ಇದೆ ಅಂತ ವರ್ಣನೆ ಮಾಡ್ದ, ಇವನು ವಿಲಸತಿ ಕಂಗೊಳಿಸ್ತಾ ಇದೆ ಅಂತ ವರ್ಣನೆ ಮಾಡ್ದ. ಮೊದಲನೇವನು ಸರ್ಪ ಅಂತ ಹೇಳ್ದ, ಇವನು ಭುಜಗಃ ಭುಜೈಹಿ ಗಚ್ಚತೀತಿ ಭುಜಗಃ. ಅಲ್ಲಿ ಕಾವ್ಯಾಂಶ ಬಂತು. ನೀನು ಉತ್ತರ ಭಾಗ ಬರಿ ಅಂತ ಅವನಿಗೆ ಹೇಳ್ದ ಅಂತ. ಸೊ ಇಬ್ಬರು ಒಂದೇ ಕಂಡರೂ ಕೂಡ ರವಿ ಕಾಣದಂ ಕವಿ ಕಂಡ ಅಂತ ಅದಕ್ಕೆ ಹೇಳೋದು ನಮ್ಮಲ್ಲಿ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿ ಅಲ್ಲದೆ ಇರೋನು ಕವಿಯಲ್ಲ, ಕವಿ ಅಲ್ಲದೆ ಇರೋನು ಋಷಿಯಲ್ಲ ಅಂತ.
ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತತ್ಯತೋರ್ತಾತ್ಯತದ ಶಾಶ್ವತೀಭ್ಯ ಸಮಾಭ್ಯ. ಈಶಾವಾಸ್ಯೋಪನಿಷತ್ತು. ಕವಿ ಅಂದ್ರೆ ಏನು? ಸ್ವಯಂಭೂ, ಅವನೇ ಬ್ರಹ್ಮ ಅಂತ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತ ಅಲಂಕಾರ ಶಾಸ್ತ್ರದಲ್ಲಿ. ಆ ಕವಿಗೆ ಹೇಗೆ ಸ್ಫುರಣೆ ಆಗುತ್ತೋ ಅದಕ್ಕನುಗುಣವಾಗಿ ಅವನು ವರ್ಣನೆ ಮಾಡ್ತಾ ಹೋಗ್ತಾನೆ. ಕವಿ ಸೃಷ್ಟಿ ಅನ್ನೋದಕ್ಕೆ ಯಾವತ್ತೂ ಕೂಡ ಒಂದು ಅಡೆತಡೆಗಳೇ ಇಲ್ಲ. ನೋಡಿ, ಒಂದು ಮುಖ್ಯವಾಗಿರ್ತಕ್ಕಂಥ ನಾವೇನು ಬರ್ತೀವಿ, ಗಂಗಾ ಪ್ರವಹತಿ ಅಷ್ಟೇ, ಗಂಗೆ ಹರಿತಾ ಇದೆ ಅಷ್ಟೇ ನಮಗೆ ಗೊತ್ತಾಗೋದು. ಆದರೆ ಕವಿ ಕೊಡಿ, ಅವನು ಹೆಂಗೆ ವರ್ಣನೆ ಮಾಡ್ತಾನೆ ಗೊತ್ತಾ? ಆ ಗಂಗೆ ಹರಿಯೋದನ್ನೇ ಅವಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬೇಂದ್ರೆಯವರು ವರ್ಣನೆ ಮಾಡ್ದಂಗೆ ಮಾಡ್ತಾನೆ, ಗಂಗಾವತರಣ ತರಹ. ಆದರೆ ನಮಗೆ ಆ ತರಹ ಭಾವನೆ ಬರೋದಿಲ್ಲ ಮನಸ್ಸಿಗೆ. ಆದರೆ ಅದು ಕವಿಗೆ ಮಾತ್ರ ಸ್ಫುರಿಸುತ್ತೆ ನೋಡಿ. ಇಳಿದು ಬಾ ತಾಯಿ ಇಳಿದು ಬಾ, ಹರಿದು ಬಾ ತಾಯಿ ಹರಿದು ಬಾ, ಆ ಶಬ್ದಗಳೇ ನಮಗೆ ಭಾಸವಾಗಲ್ಲ. ಯಾಕಂದ್ರೆ ನಾವು ಕವಿಯಲ್ಲ, ಅವರು ಕವಿ. ಆ ದೃಷ್ಟಿಯಿಂದ ಕವಿರ್ಜಾನಾತಿ ರಸಂ, ಕವಿಗೆ ಆ ರಸ ಅನ್ನೋದು ಗೊತ್ತಿರತ್ತೆ, ಸಹಜವಾಗಿ ಉಕ್ಕಿ ಹರಿಯತ್ತೆ ಅವನಿಂದ ಕವಿತ್ವ ಅನ್ನೋದು. ಹಾಗೆ ಬರದೇ ಹೋದರೆ ಕವಿತ್ವ ಬರಿಬಾರ್ದು. ಗಣೇಶ ಪಂಚರತ್ನ ಒಂದು ಸಾಲದೆ ಕವಿಯಾಗಿರೋನು ಹೇಗೆ ಬರೀಬೇಕು ಅನ್ನೋದಕ್ಕೆ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೇ ಪುರಾಣವಾರಣಂ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ. ಅದು ಕವಿತ್ವ. ಹಾಗಿಲ್ಲದೆ ಹೋದರೆ ಕವಿತ್ವ ಆಗೋದಿಲ್ಲ. ಅದು ಹಾಗೆ ಬರ್ತಾ ಹೋಗಬೇಕು ಪುಂಖಾನುಪುಂಖವಾಗಿ. ಅವನು ಶಬ್ದವನ್ನು ಊಹಿಸಬಾರ್ದು. ಯಾವಾಗಲೂ ಕೂಡ ಶಬ್ದಗಳೇ ಅವನನ್ನು ಹುಡ್ಕೊಂಬರಬೇಕು. ಅದು ನಿಜವಾಗಿರ್ತಕ್ಕಂಥದ್ದು ಕವಿತ್ವ ಅಂದರೆ. ಆ ತರಹ ಶಕ್ತಿ. ಕೊನೆಗೆ ಇದು ಯಾವುದು ಅರ್ಥ ಆಗದೆ ಹೋದರೆ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ ನೋಡಿ ಅವನು, ಲವಣ ದೃಷ್ಟಾಂತ. ಇದನ್ನೇ ನಾನು ಮೊನ್ನೆ ಕೊಟ್ಟಿದ್ದು. ತತ್ವಮಸಿ ವಾಕ್ಯಾರ್ಥ ಸುಲಭವಾಗಿ ಅರ್ಥ ಆಗಬೇಕು. ಇಷ್ಟೇ ಉದಾಹರಣೆ ನೋಡಿ. ಅವನು ಹೇಳಿದ್ದು, ನೋಡಪ್ಪ ಮಗು, ಒಂದು ಲೋಟ ತೊಗೊಂಬ, ಲೋಟ ತುಂಬ ನೀರು ಹಾಕಿ ಇಟ್ಬಿಟ್ಟಿದ್ದಾರೆ ನನಗೆ ಕರೆಕ್ಟಾಗಿ ದೃಷ್ಟಾಂತ ಕೊಡೋದಕ್ಕೆ. ತುಂಬ ಥ್ಯಾಂಕ್ಸು. ಒಂದು ಚಿಟಿಕೆ ಉಪ್ಪು ಹಾಕಪ್ಪ, ಉಪ್ಪು ಮಾತ್ರ ಇಲ್ಲಿಲ್ಲ ಅಷ್ಟೇ. ಯು ಶುಡ್ ಇಮ್ಯಾಜಿನ್. ಸೊ ಉಪ್ಪು ಹಾಕು, ಒಂದು ನಿಮಿಷ ಬಿಟ್ಬಿಡು, ಉಪ್ಪು ಕರಗಲಿ. ಮೇಲ್ಗಡೆ ಭಾಗ ನೀರು ಕುಡಿ, ಹೇಗಿದೆ ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ, ಹೇಗಿದೆ ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ, ಹೇಗಿದೆ ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ಹಾಗಿದ್ರೆ ನೀರು ಉಪ್ಪಾಗಿದೆ ಅಂತ ಹೆಂಗೆ ಹೇಳ್ತಾ ಇದೆಯಾ? ರುಚಿ ನಾಲಿಗೆಗೆ ಅನುಭವ ಬರ್ತಾಯಿದೆ. ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ನೀರನ್ನೇ ಉಪ್ಪು ನೀರು ಅನ್ನೋದನ್ನು ನೀನು ಅನುಭವದಿಂದ ಅರ್ಥಕೋಬೇಕಾದ್ರೆ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ಅರ್ಥ ಮಾಡ್ಕೋತೀಯ? ನೋಡಿ, ಎಂಥ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಯಾರು ನೀರು ನೋಡಿಲ್ಲ, ಯಾರು ಲೋಟ ನೋಡಿಲ್ಲ, ಯಾರು ಉಪ್ಪು ನೀರು ನೋಡಿಲ್ಲ, ಯಾರು ನೀರು ಕುಡಿದಿಲ್ಲ, ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತಕ್ಕಂಥ ದೃಷ್ಟಾಂತ ತಗೊಂಡು ತತ್ವಮಸಿ ವಾಕ್ಯಾರ್ಥವನ್ನು ಅಹಂಕಾರದಿಂದ ತಲೆನೇ ನಿಲ್ಲದೆ ಮನೆಗೆ ಬಂದಿರತಕ್ಕಂಥ ಶ್ವೇತಕೇತುವಿಗೆ ತಂದೆಯಾಗಿರ್ತಕ್ಕಂಥ ಆರುಣಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ವೈಜ್ಞಾನಿಕವಾಗಿ, ಎಷ್ಟು ಆಧುನಿಕ ಕಾಲದ 21ನೇ ಶತಮಾನದ ಮಕ್ಕಳಿಗೆ ಮನಮುಟ್ಟುವಂತೆ ವರ್ಣನೆ ಮಾಡಿದ್ದಾನೆ ನೋಡಿ. ಅದು ತತ್ವಮಸಿಯಿಂದೇ ಅದರಲ್ಲಿ ಇರತಕ್ಕಂತಹ ಒಂದು ಶ್ರೇಷ್ಠತೆ. ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಾಗಿದ್ದೀಯಾ. ಹೀಗೆ ಅರ್ಥ ಮಾಡ್ಕೋಬೇಕಾದ್ರೆ ನಮಗೇನು ಪೂರ್ವಭಾವಿ ಸಿದ್ಧತೆ ಇರಬೇಕು? ಯಾತಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ ತತ್ವಮಸಿ ವಾಕ್ಯಾರ್ಥ ಅಂದರೆ, ಜೀವಾತ್ಮ ಪರಮಾತ್ಮರಿಗೆ ಭೇದ ಅನ್ನೋದು ಕೇವಲ ಉಪಾಧಿ ಕಲ್ಪಿತ. ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು ಶಾಂಕರ ಸೂಕ್ತ ಮಣಿಹಾರ ಈ ಗ್ರಂಥದ ಅದ್ವೈತ ವಿದ್ಯಾ ಪ್ರತಿಷ್ಠಾನದಿಂದ ಪಬ್ಲಿಷ್ ಆಗಿರ್ತಕ್ಕಂತಹ 1999 ಇಸ್ವಿನಲ್ಲಿ ಏಪ್ರಿಲ್ 19ನೇ ತಾರೀಕು ಪಬ್ಲಿಷ್ ಆಗಿರ್ತಕ್ಕಂತಹ 40ನೇ ಪುಟದಿಂದ ಓದ್ತಾ ಇದ್ದೀನಿ. ನನ್ನ ಮಾತಲ್ಲ, ಉಪಾಧಿಯಿಂದ ಮಾತ್ರ ಬೇರೆ ಜೀವನಿಗೂ ಮತ್ತು ಬ್ರಹ್ಮನಿಗೂ. ಜೀವೋ ಬ್ರಹ್ಮೈವ ಅನ್ನೋದು ಹೆಂಗೆ ಅನ್ನೋದು ಅರ್ಥ ಮಾಡೋದಕ್ಕೆ ಅವ್ರು ಕೊಡ್ತಾರೆ ನೋಡಿ ಉದಾಹರಣೆ. ಅಶರೀರವೂ ನಿರಂಜನೂ ಆದ ಪರಮಾತ್ಮ ಒಬ್ಬನೇ ಇರುವಾಗ ಜೀವಾತ್ಮ ಅಂದರೆ ಯಾರು? ನಾನಾ ಬಗೆಯಲ್ಲಿ ಸುಖ ದುಃಖಗಳನ್ನು ಅನುಭವಿಸುವ ಬೇರೆ ಬೇರೆ ಶರೀರಗಳನ್ನು ಧರಿಸಿರುವ ಜೀವಾತ್ಮ ಎಲ್ಲಿಂದ ಬಂದರು ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ. ಅಂತಃಕರಣ ಎಂಬ ಉಪಾಧಿಯಿಂದ ಪರಿಚ್ಛಿನ್ನವಾಗುವ ಪರಮಾತ್ಮನೇ ನಾನು ಜೀವರಂತೆ ಗೋಚರಿಸುವೆನು ಎಂದು ಶರೀರದಲ್ಲಿ ಅಭಿಮಾನದಿಂದ ಮಾತ್ರ ಜೀವನು ಸಶರೀರವಾಗಿ ವಾಸ್ತವವಾಗಿ ಕಾಣುತ್ತಾನೆ. ಒಬ್ಬನೇ ಸೂರ್ಯ
ಅನೇಕ ಪಾತ್ರೆಗಳಲ್ಲಿ, ಅನೇಕ ಹೊಳೆಗಳಲ್ಲಿ, ಅನೇಕ ಕೆರೆಗಳಲ್ಲಿ ಅನೇಕ ರೀತಿ ಪ್ರತಿಬಿಂಬವಾಗಿ ತೋರಿದರೂ ಇರ್ತಕ್ಕಂಥ ಸೂರ್ಯ ಒಬ್ಬನೇ. ಹಾಗೆಯೇ ಪ್ರತಿಬಿಂಬಗಳು ಅನೇಕವಾದರೂ ಸೂರ್ಯ ಒಬ್ಬನೇ ಇರುವ ಹಾಗೆ ಜೀವನು ಪ್ರತಿಬಿಂಬ ಸ್ವರೂಪ, ಸೂರ್ಯನು ಆತ್ಮಸ್ವರೂಪ. ನೋಡಿ, ಸೂರ್ಯ ಒಂದೇ. ಎಲ್ಲಿ ಹೋದರೂ ಈ ದೇಶದಲ್ಲಿರೋ ಸೂರ್ಯನೇ ಇನ್ನೊಂದು ದೇಶದಲ್ಲಿ ಹೋದರೂ ನಾವು ಅದೇ ಸೂರ್ಯನೇ ಕಾಣೋದು. ಸೂರ್ಯ ವ್ಯತ್ಯಾಸ ಆಗಿಲ್ಲ, ಆದರೆ ದೇಶದಲ್ಲಿರ್ತಕ್ಕಂಥ ಜನಗಳು ವ್ಯತ್ಯಾಸ ಆಗಿದ್ದಾರೆ, ನೋಡ್ತಕ್ಕಂಥದ್ದು ವ್ಯತ್ಯಾಸ ಆಗಿದೆ. ಆ ಸೂರ್ಯನ ಪ್ರತಿಬಿಂಬ ಯಾವ್ಯಾವ ಪದಾರ್ಥದಲ್ಲಿ ಹೇಗೆ ಬೀಳುತ್ತೋ ಅದಕ್ಕೆ ಅನುಗುಣವಾಗಿ ಅಲ್ಲಿ ನಮಗೆ ತೋರುತ್ತೆ. ತೋರುವಿಕೆ ಅನ್ನೋದು ಸತ್ಯವಲ್ಲ, ಇರುವಿಕೆ ಮಾತ್ರ ಸತ್ಯ. ಅದಕ್ಕೆ ಯಾವುದು ಅರಿಯುವುದು, ಯಾವುದು ಇರುವುದು, ಯಾವುದು ತೋರುವುದು, ಯಾವುದು ನೋಡುವುದು, ಯಾವುದನ್ನು ತೆಗೆಯುವುದು, ಯಾವುದನ್ನು ಇಟ್ಕೊಳ್ಳೋದು ಅನ್ನೋದು ನಮಗೆ ಬಿಟ್ಟಿದ್ದು. ಅದಕ್ಕೆ ಅನುಗುಣವಾಗಿ ಹೊಳಿತಾ ಹೋಗುತ್ತೆ. ಇದು ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಆಕಾಶ, ಮೇಲ್ಗಡೆ ಇರತಕ್ಕಂಥ ಆಕಾಶ ಒಂದೇ. ಆಕಾಶ ಅಂದರೆ ಏನು ಗೊತ್ತಾ ಅರ್ಥ? ಯತ್ ಅವಕಾಶಂ ಪ್ರತೀಯತೆ ತದ್ ಆಕಾಶಮಿತ್ಯಭಿಧೀಯತೆ. ನೋಡಿ, ಆಕಾಶ ಅಂದರೆ ನಾವು ಮೇಲ್ಗಡೆನೇ ನೋಡಬೇಕಾಗಿಲ್ಲ. ಈಗ ನನಗೂ ನಿಮಗೂ ಮಧ್ಯ ಇರೋದು ಆಕಾಶನೇ. ಆಕಾಶ ಇಸ್ ನಥಿಂಗ್ ಬಟ್ ಸ್ಪೇಸ್. ಸ್ಪೇಸ್ ನೀಡ್ ನಾಟ್ ಬಿ ವರ್ಟಿಕಲ್ ಸ್ಪೇಸ್, ಹಾರಿಸಾಂಟಲ್ ಸ್ಪೇಸ್ ಇಸ್ ಆಲ್ಸೋ ಸ್ಪೇಸ್. ಯಾರಿಗಾದರೂ ಹೆಚ್ಚು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಓದಿ. ಡಾಕ್ಟರ್ ರಾಜಾ ರಾಮಣ್ಣ 15 ವರ್ಷದ ಕೆಳಗೆ ಒಂದು ಪುಸ್ತಕ ಎಡಿಟ್ ಮಾಡಿದ್ದಾರೆ, ಸ್ಪೇಸ್ ಆ್ಯಂಡ್ ಟೈಮ್ ಇನ್ ಫಿಸಿಕ್ಸ್ ಆ್ಯಂಡ್ ಮೆಟಫಿಸಿಕ್ಸ್ ಅಂತ. ಕೇವಲ 1500 ಪುಟ ಅಷ್ಟೇ. 17 ವರ್ಷದ ಕೆಳಗೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಡೆಲ್ಲಿನಲ್ಲಿ ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಜರ್ಮನಿ ಇನ್ ಕೊಲಾಬರೇಷನ್ ವಿತ್ IGNCA ದೇ ಕಂಡಕ್ಟೆಡ್ ಅನ್ ಇಂಟರ್ನ್ಯಾಷನಲ್ ಸೆಮಿನಾರ್. ದ ಪ್ರೊಸೀಡಿಂಗ್ಸ್ ಆಫ್ ದಟ್ ಸೆಮಿನಾರ್ ರಾಜಾ ರಾಮಣ್ಣ ಹ್ಯಾಸ್ ಎಡಿಟೆಡ್. ಆ ಪುಸ್ತಕ ಯಾರಾದ್ರು ನೀವು ತೆಗೆದು ನೋಡಿದ್ರೆ ಅದ್ರಲ್ಲಿ ಸಿಗುತ್ತೆ ವಾಟ್ ಈಸ್ ಫಿಸಿಕ್ಸ್, ವಾಟ್ ಈಸ್ ಮೆಟಫಿಸಿಕ್ಸ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಸ್ಪೇಸ್ ಆ್ಯಂಡ್ ಟೈಮ್ ಅಂತ. ಟೈಮ್ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ವರ್ಣನೆ ಕೊಡ್ತಾರೆ ಗೊತ್ತಾ ಅಲ್ಲಿ? ಯಾವುದು ಟೈಮ್ ಅಂದರೆ ಫಿಸಿಕಲ್ ಟೈಮಾ, ಜಿಯಲಾಜಿಕಲ್ ಟೈಮಾ, ಜಿಯೋಮೆಟ್ರಿಕ್ ಟೈಮಾ, ಕ್ರಾನಲಾಜಿಕಲ್ ಟೈಮಾ, ಕ್ರಾನೋಮೆಟ್ರಿಕ್ ಟೈಮಾ, ಸ್ಪೈರಲ್ ಟೈಮಾ, ವರ್ಟಿಕಲ್ ಟೈಮಾ. ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಸೇ ದಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್ ಆ್ಯಂಡ್ ಶಟ್ ಅಪ್. ಅಲ್ಲಿವರೆಗೂ ಹೋಗ್ತಾ ಇರುತ್ತೆ. ಯಾವ ಟೈಮು ಅಂದರೆ ಟೈಮ್ ಬಗ್ಗೆ ಮಾತಾಡೋಕ್ಕೆ ನನ್ನ ಟೈಮ್ ಆಗೋಗ್ತಾ ಇದೆ, ಇನ್ನಿರೋದು 5 ನಿಮಿಷ. ಸೊ ಆ ದೃಷ್ಟಿಯಿಂದ ವಾಟ್ ಈಸ್ ಟೈಮ್? ನೆವರ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್? ನೆವರ್ ಮೈಂಡ್. ರಸ್ಕೋಚಾ ಅಂತ ಬಾಂಬೆ IIT ಫಿಸಿಕ್ಸ್ ಪ್ರೊಫೆಸರು ಮೈಂಡ್ ವರ್ಸಸ್ ಮ್ಯಾಟರ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಭಾರತೀಯ ವಿದ್ಯಾಭವನ್ ಪಬ್ಲಿಕೇಶನ್ನು. ಬೆಂಗಳೂರು ಭಾರತೀಯ ವಿದ್ಯಾಭವನ ರೇಸ್ ಕೋರ್ಸ್ ರೋಡಲ್ಲಿ ಗಾಂಧಿ ಸೆಂಟರಲ್ಲಿ 4ನೇ ರೋನಲ್ಲಿ 3ನೇ ಪುಸ್ತಕ. ಆ ದೃಷ್ಟಿಯಿಂದ ವಾಟ್ ಈಸ್ ಸ್ಪೇಸ್, ವಾಟ್ ಈಸ್ ಟೈಮ್, ನೀವು ಆ ತರಹ ಯೋಚನೆ ಮಾಡ್ತಾ ಹೋದರೆ ಎಷ್ಟು ಅದ್ಭುತವಾಗಿ ತೋರುತ್ತೆ ನೋಡಿ. ಜೀವಾತ್ಮ ಎಂಬತಕ್ಕಂಥವನು ಬುದ್ಧಿ ಎಂಬ ಉಪಾಧಿಯಿಂದ ಕಲ್ಪಿತನೇ ಹೊರತು ನಿಜವಾಗಿ ಇರ್ತಕ್ಕಂಥವನು ಆತ್ಮ ಒಂದೇ. ಆತ್ಮ ಅಂದರೆ ಏನಪ್ಪ? ಯಾವ ಅರ್ಥದಲ್ಲಿ ಆತ್ಮ ಅಂದರೆ ಆಪುಲ್ರು ವ್ಯಾಪ್ತೌ ಅನ್ನೋ ಧಾತುವಿನಿಂದ ಆತ್ಮ ಅಂದರೆ ಸ್ವಯಂ ಪರಿಪೂರ್ಣ ಅನ್ನೋ ಅರ್ಥದಲ್ಲಿ ಆತ್ಮ ಶಬ್ದವನ್ನು ಬಳಕೆಯಲ್ಲಿಟ್ಟಿರ್ತಕ್ಕಂಥದ್ದು. ಈ ಆತ್ಮವಸ್ತುವನ್ನು ಅರ್ಥಕೋಬೇಕಾದ್ರೆ ಜೀವ ಮತ್ತು ಆತ್ಮ ಎರಡು ಒಂದೇ ಅನ್ನೋದನ್ನು ನಾವು ತಿಳ್ಕೋಬೇಕು. ಎಲ್ಲಿಯವರೆಗೂ ಜೀವಾತ್ಮನು ಸಂಸಾರಿ ಎಂದುಕೊಂಡಿರುತ್ತಾನೋ ಎಲ್ಲಿಯವರೆಗೂ ಸಮ್ಯಕ್ ದರ್ಶನ ಅವನಿಗೆ ಆಗಿರುವುದಿಲ್ಲವೋ. ನೋಡಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತ, ರತ್ನತ್ರಯ ಅಂತ ಅವ್ರು ಹೇಳ್ತಕ್ಕಂಥದ್ದು. ಸಮ್ಯಕ್ ದರ್ಶನ ಅಂದ್ರೇನು? ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದು. ಸಮ್ಯಕ್ ಜ್ಞಾನ ಅಂದ್ರೇನು? ಇರೋ ಜ್ಞಾನವನ್ನು ಇರೋ ಹಾಗೆ ತಿಳ್ಕೊಳ್ಳೋದು. ಅಂದ್ರೇನು? ಮಿಥ್ಯಾಜ್ಞಾನ ಆಗಬಾರ್ದು, ಸಂಶಯಾತ್ಮಕ ಜ್ಞಾನ ಆಗಬಾರ್ದು, ಆವರಣ ಜ್ಞಾನ ಆಗಬಾರ್ದು, ವಿಕ್ಷೇಪ ಜ್ಞಾನ ಆಗಬಾರ್ದು, ಸಂಶಯಾತ್ಮಕ ಜ್ಞಾನ ಆಗಬಾರ್ದು. ಅದಕ್ಕೆ ಯಥಾರ್ಥ ಜ್ಞಾನ ಅಂತ ಕರೆಯೋದು. ಯಥಾರ್ಥ ಅಂದ್ರೇನು? ಇದ್ದದ್ದು ಹಾಗೆ ಅರ್ಥಕೊಳ್ಳೋದು. ಹಾಗಿಲ್ಲದೆ ಹೋದರೆ ಮತ್ತೆ ಅಲ್ಲಿ ಸಂದೇಹ ಅನ್ನೋದು ತಲೆದೋರುತ್ತೆ. ಈ ಜೀವ ಎಂಬತಕ್ಕಂಥವನು ಹೇಗಿದ್ದಾನೆ ಅಂದರೆ ಎಲ್ಲಿಯವರೆಗೂ ತಾನು ಸಂಸಾರಿ ಎಂದುಕೊಂಡಿರುತ್ತಾನೋ ಎಲ್ಲಿಯವರೆಗೂ ಸಮ್ಯಕ್ ದರ್ಶನದಿಂದ ಸಂಸಾರಿತ್ವದಿಂದ ಆಚೆ ಬರೋಕ್ಕಾಗೋದಿಲ್ಲವೋ ಅಲ್ಲಿಯವರೆಗೂ ತಾನೇ ಬ್ರಹ್ಮ ಆಗಿದ್ದರೂ ಕೂಡ ನಾನು ಬ್ರಹ್ಮ ಅನ್ನೋ ತಿಳುವಳಿಕೆ ಅವನಿಗೆ ಉಂಟಾಗೋದಿಲ್ಲ. ಪ್ರತಿಯೊಬ್ಬರು ಬ್ರಹ್ಮಸ್ವರೂಪರೇ. ನೀವು ಬ್ರಹ್ಮನೇ, ನಾನು ಬ್ರಹ್ಮನೇ. ಅದಕ್ಕೆ ಯಾರೋ ತಮಾಷೆ ಮಾಡ್ತಾಯಿದ್ರು, ಕುಕ್ಕ ಬ್ರಹ್ಮ ಏನಿಗೆ ಬ್ರಹ್ಮನು ಖರ್ಚಾ? ಬ್ರಹ್ಮನ ಖರ್ಚ್ಕೋಪೋನಿಲ್ಲೇಂಟಿ ಮನಕೆ ಮೀನಿ. ಇದು ಕುಕ್ಕ ಬ್ರಹ್ಮ, ಅದು ಏನಿಗೆ ಬ್ರಹ್ಮ? ఇది బ్రహ్మే, అది బ్రహ్మే. ఈ బ్రహ్మ ఆ బ్రహ్మ ಕರೆస్తే ಈ ಬ್ರಹ್ಮಕ್ಕೇನು ಕಾವಲ್ಲ, ಖರ್ಚ್ಕೋಪೋನಿ. ಸೊ ಹಾಗೆ ಯಾವುದು ಎಲ್ಲರ ಒಳಗಡೆ ಇರತಕ್ಕಂಥದ್ದು ಬ್ರಹ್ಮಸ್ವರೂಪವೇ. ಬೃಹತ್ವಾತ್ ಬ್ರಹ್ಮಣತ್ವಾತ್ ಚ ಆತ್ಮ ಬ್ರಹ್ಮೇತಿ ಕೀರ್ತ್ಯತೆ. ಅದು ಬ್ರಹ್ಮ ಶಬ್ದ ಬೃಹತ್, ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಎಷ್ಟು ದೊಡ್ಡದು ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ. ಅದು ಈ ಉಪಾಧಿಗಳೇ ಮುಖ್ಯವಾಗಿ ನಮಗೆ ಬರ್ತಕ್ಕಂತಹ ದೊಡ್ಡ ತೊಂದರೆ. ಯಾವಾಗ ಉಪಾಧಿ ಮಟ್ಟದಿಂದ ನಾವು ಮೇಲಕ್ಕೆ ಏರೋಕ್ಕಾಗಲ್ವೋ
ಅಲ್ಲಿವರೆಗೂ ಜೀವಮಟ್ಟದಿಂದ ಮೇಲಕ್ಕೇರೋಕ್ಕಾಗಲ್ಲ. ನಾನು ಜೀವ ಅಂತಲೇ ಅಂದ್ಕೊಂಡಿರ್ತೀವಿ. ಅದಕ್ಕೆ ನಾವು ಉಪಾಧಿಗಳನ್ನು ಯಾವಾಗಲೂ ಕೂಡ ಹೇಳಿಸ್ಕೋಬಾರ್ದು. ಅದೊಂಥರ ಮನಸ್ಸಿಗೆ ಕ್ಲೇಶ ಆಗುತ್ತೆ. ಯಾರಾದರೂ ಬಯೋಡೇಟಾ ಓದ್ತಾ ಇದ್ದರೆ ಅಯ್ಯೋ ಬಯೋಡೇಟಾಪ್ಪ ಬೇಡಿ ಅಂತ. ಸೊ ಅದರಿಂದನೇ ಆ ಉಪಾಧಿಗಳು ಬಂದರೆ ಒಂಥರ ಅದರಿಂದ ಅಹಂಕಾರ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೂಡ ನಾವು ಅದನ್ನು ಬಿಡಬೇಕು. ಆದಷ್ಟು ಕೂಡ ವೇದಾಂತದಲ್ಲಿ ನಮಗೆ ಯಾವ ಕಟ್ಟುಪಾಡುಗಳು ನಾವು ಸಿಕ್ಕೋಬಾರ್ದು. ಯಾಕೆಂದರೆ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾಗಿರ್ತಕ್ಕಂಥ ಬ್ರಹ್ಮವಸ್ತುವನ್ನು ನಾವು ಮಾತ್ರ ಪರಿಗಣಿಸಬೇಕಾಗಿರೋದು. ಅವಿದ್ಯಾ ಕಾಮಕರ್ಮಗಳಿಂದ ವಿಶಿಷ್ಟವಾದ ಯಾವ ದೇಹ ಉಂಟೋ, ದೇಹ ಅಂತ ಹೇಳಿದ ಕೂಡಲೇ ಬಂತು ನೋಡಿ ಇದೆಲ್ಲ ಕೂಡ. ಆಸೆ ಅನ್ನೋದು ಹುಟ್ಟುತ್ತಾನೆ ಬರುತ್ತೆ ಈ ಮನುಷ್ಯನಿಗೆ. ನಾನು ಇದಾಗಬೇಕು, ಅದು ಮಾಡಬೇಕು, ಇದು ಪಡ್ಕೋಬೇಕು, ಪ್ರತಿಯೊಂದು ನೋಡಿ ಆಸೆಯನ್ನು ಮೀರೋದು ಭಾಳ ಕಷ್ಟ. ಕೆಲವರಿಗೆ ಈ ಲೋಕದ ಆಸೆ ಆದರೂ ಮೀರ್ತಾರೆ, ಆದರೆ ಪರಲೋಕ ಸ್ವರ್ಗದ ಆಸೆ ಬಿಡಲ್ಲ. ಸ್ವರ್ಗ ಆಸೆಯೂ ನಶ್ವರ ಅಂತ ನಮಗೆ ಗೊತ್ತಾಗಬೇಕು. ಸ್ವರ್ಗ ಅನ್ನೋದು ಭೋಗಭೂಮಿ, ಭೂಮಿ ಅನ್ನೋದು ಕರ್ಮಭೂಮಿ. ಭೋಗ ಯಾವಾಗಲೂ ಶಾಶ್ವತ ಅಲ್ಲ. ನಾವು ಇಲ್ಲಿ ಮಾಡಿರೋ ತನಕ ಸ್ವರ್ಗದಲ್ಲಿರ್ಬೋದು. ಪುಣ್ಯ ಖರ್ಚಾದ್ಮೇಲೆ ಭೂಲೋಕನ ಗ್ಯಾರಂಟಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅದು ಹೇಗೆ ಅಂದರೆ ಬ್ಯಾಂಕಲ್ಲಿ ನಮ್ಮ ಹೆಸರಲ್ಲಿ ಬ್ಯಾಲೆನ್ಸ್ ಇರೋ ಹಾಗೆ. ಎಲ್ಲಿವರೆಗೂ ಹಣ ಇರುತ್ತೋ ಡ್ರಾ ಮಾಡ್ತಾ ಇರ್ತೀವಿ. ಯಾವಾಗ ಮುಗಿದೋಯ್ತೋ ಚೆಕ್ ಬೌನ್ಸ್ ಆಗುತ್ತೆ. ಹಾಗೆ ಸ್ವರ್ಗದಿಂದ ತಕ್ಷಣ ನಾವು ಕೆಳಗೆ ಬೀಳಬೇಕಾಗತ್ತೆ. ಅದರಿಂದ ಸ್ವರ್ಗವೂ ನಶ್ವರ. ಹಾಗಿಲ್ಲದೆ ಹೋಗಿದ್ರೆ ನಚಿಕೇತ ಯಾಕೆ ಸ್ವರ್ಗ ಸುಖವನ್ನು ಧಿಕ್ಕರಿಸ್ಬಿಟ್ಟು ಆತ್ಮಸುಖವನ್ನು ಕೇಳಬೇಕಾಯಿತು? ಅದನ್ನೇ ವೇದಾಂತದಲ್ಲಿ ಇಹ ಅಮೂತ್ರ ಫಲಭೋಗ ವಿರಾಗ ಅಂತ ಹೇಳೋದು. ಇಹ ಅಂದರೆ ಈ ಲೋಕ, ಅಮೂತ್ರ ಅಂದರೆ ಸ್ವರ್ಗ. ಎರಡಲ್ಲೂ ವಿರಕ್ತಿ ಇರಬೇಕು ಅಂತ ವಿವೇಕ್ ಚೂಡಾಮಣಿ ಪ್ರಾರಂಭದಲ್ಲಿ ಬರುತ್ತೆ. ಪ್ರಾಯಶಃ ಗಣೇಶ್ ಭಟ್ ಹೋಬಳಿಯವರು ಅದನ್ನು ಹೇಳ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿವೇಕ್ ಚೂಡಾಮಣಿ ಸಭಾಂಗಣದಲ್ಲಿ ಶುರು ಮಾಡಿರೋದರಿಂದ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಈ 4 ಸಾಧನೆಗಳು, 4 ಸಾಧನೆಗಳಿಂದ ನಾವು ಪರಿಪೂರ್ಣವಾದ್ರೇ ಸಾಧ್ಯವಾಗಿರ್ತಕ್ಕಂಥ ನಮ್ಮ ಸ್ಥಿತಿ ಅರ್ಥ ಆಗೋದು. ಆ ಸ್ಥಿತಿ ಯಾವುದು ಅಂದರೆ ಅದೇ ಆತ್ಮಸ್ಥಿತಿ. ಆ ಸ್ಥಿತಿ ಹೆಂಗಿರುತ್ತೆ, ಆ ಸ್ಥಿತಿಯನ್ನು ನಾವು ಹೆಂಗೆ ತಲುಪೋದು ಅನ್ನೋದು ಕೊನೆಯ ದಿನವಾಗಿರ್ತಕ್ಕಂತಹ ನಾಳೆ ಉಪನ್ಯಾಸದ ವಿಷಯವಾಗಿರೋದರಿಂದ ಇಂದಿನ ಉಪನ್ಯಾಸವನ್ನು, 4ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಮಣಾರ್ಪಣಮಸ್ತು.